ಸಹೃದಯರಿಗೆ ನನ್ನ ನಮಸ್ಕಾರ. ನಾವು ಯಕ್ಷ ಪ್ರಶ್ನೆಯಿಂದ ಮುಂದುವರಿಸ್ತಾ ನೀನೆ 4 ಪ್ರಶ್ನೆಗಳನ್ನು ಹಾಕ್ಕೊಂಡು ಅದರ 2ಕ್ಕೂ ಸ್ವಲ್ಪ ನೋಡಿದ್ವಿ. ತುಂಬ ಮುಖ್ಯವಾದ ಮಾತುಗಳನ್ನು ಯಕ್ಷ ಕೇಳ್ತಾನೆ. ಧರ್ಮ ಅಂದರೆ ಏನು, ಯಶಸ್ಸು ಅಂದರೆ ಏನು, ಸ್ವರ್ಗ ಅಂದರೆ ಏನು ಮತ್ತು ಸುಖ ಅಂದರೆ ಏನು. ಇವು 4 ಅತ್ಯಂತ ಮುಖ್ಯವಾದ ಚಿಂತನೆಗಳು ಮನುಷ್ಯನಿಗಿರುವಂಥದ್ದು. ನಿನ್ನೇನೆ ಹೇಳಿದ ಹಾಗೆ ಅದು ತಾತ್ಕಾಲಿಕ ಪ್ರಶ್ನೆ ಆಗಿದ್ದರೆ ತಾತ್ಕಾಲಿಕವಾಗಿ ಉಳಿತಾಯಿತು. ಅದು ಸಾರ್ವಕಾಲಿಕ ಸತ್ಯ ಆದ್ದರಿಂದ ಯಾವಾಗಲೂ ಪ್ರಸ್ತುತ ಆಗಿರ್ತದೆ. ಇವತ್ತಿ ಕೂಡ ನಮಗೆ ಆ ಮಾತುಗಿದೆ. ಧರ್ಮ, ಯಶ, ಸ್ವರ್ಗ ಸ್ವಲ್ಪ ನೋಡಿಬಿಟ್ಟು ಅವು ಹೇಳ್ತಿದ್ದೆ ಸತ್ಯವೇ ಸ್ವರ್ಗ ಅಂತ ಹೇಳ್ತಾನೆ. ಸ್ವರ್ಗ ಅಂದರೆ ಸತ್ಯ, ಸತ್ಯದಲ್ಲಿ ಇರೋದೇ ಸ್ವರ್ಗ ಅಂತ ಅರ್ಥ ನೋಡುತ್ತಾ ನಿನ್ನೆ ತೈತ್ರಿ ಅರಣ್ಯಕದೊಂದು ಮಾತಿದೆ, ಭಾಳ ಚೆನ್ನಾಗಿರೋ ಮಾತು. ಸತ್ಯದ ಅಡಿಪಾಯದ ಮೇಲೆ ನಿಂತ ಯಾರೂ ಸ್ವರ್ಗದಿಂದ ಕೆಳಗೆ ಬರಲಾರರು ಅಂತ. ಸತ್ಯದ ಅಡಿಪಾಯದಲ್ಲಿ ನಿಂತಂಥವ್ರು ಯಾರೂ ಸ್ವರ್ಗದಿಂದ ಕೆಳಗೆ ಬರೋಲ್ಲ. ಇದು ಅರ್ಥ ಸ್ವಲ್ಪ ಆಳವಾಗಿ ನೋಡಬೇಕು. ಸತ್ಯದ ಅಡಿಪಾಯ ಅಂದರೆ ಯಾವುದು? ಎಷ್ಟೋ ಸಲ ನನಗೂ ತುಂಬ ಕಾಡಿದಂಥ ಮಾತಿದು. ಸತ್ಯ ಅಂದರೆ ಯಾವುದು? ಯಾವುದು ಸತ್ಯ? ನಾನು ಇವತ್ತು ಈಗ ನಂಬಿಕೊಂಡ ಸತ್ಯನೇ. ಒಂದು ಯಾವುದೋ ಘಟನೆ ಆದರೆ 100 ಜನ ಇರ್ತಾರೆ, 100 ಮಾತು ಹೇಳ್ತಾರೆ, ನಾನೇ ಗೊತ್ತು ನಾನಿದ್ದೆ ಅವಾಗ ಅಲ್ಲಿ ಅಂತ ಹೇಳ್ತಾರೆ. ಎಲ್ಲರೂ ಹೇಳೋ ಸತ್ಯನೇ. ಹಾಗಾದ್ರೆ ಸತ್ಯಕ್ಕೆ 100 ಮುಖಗಳಿದ್ದಾವೆ. ಸತ್ಯಕ್ಕೆ 100 ಇರೋದ್ರ ನಿಜವಾದ ಸತ್ಯ ಯಾವುದು? ನಾನು ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ. ಒಂದು ನ್ಯಾಷನಲ್ ಹೈವೇ, ದೊಡ್ಡ ರೋಡು, 100 ಅಡಿ ರೋಡ್ ಇದೆ. ರೋಡಿನ ಈ ಕಡೆ ನಿಂತ್ಕೊಂಡಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಬಸ್ ಬರ್ತದೆ ಅಂತ ಕಾಯ್ತಾ ಇದ್ದೀನಿ. ರಸ್ತೆಯಲ್ಲಿ ಭಾಳ ಜನ ಇಲ್ಲ. ಒಂದು ಈ ಕಡೆದು ಕಾರ್ ಬಂತು. ಅದು ಏನು ಜೋರಾಗಿ ಬಂತು ಅಂತ ತಾಸಿಗೆ 120 ಕಿಲೋಮೀಟರ್ ಜೋಗದಲ್ಲಿ ಬರ್ತಾಯಿದೆ ಸಿಟಿ ಒಳಗಡೆ. ಅಯ್ಯೋ ಏನು ಇವನು ಅನಾಹುತ ಮಾಡಿಬಿಡ್ತಾನಪ್ಪ, ಇವನು ಇಷ್ಟು ಜೋರಾಗಿ ಬರ್ತಾ ಇದೆ ಅಂತ ಅನ್ಕೋತಾ ಇದ್ದೆ ನಾನು. ಆ ಕಡೆಯಿಂದ ಮೋಟರ್ ಸೈಕಲ್ ಮೇಲೆ ಹುಡುಗ ಬಂದ. ಅದೇನಾಯ್ತೋ ಗೊತ್ತಿಲ್ಲ, ಮೋಟರ್ ಸೈಕಲ್ ಹುಡುಗ ತನ್ನ ಕಳ್ಕೊಂಬಿಟ್ಟು ಜಾರ್ಬಿಟ್ಟು ಸರ್ರ ಅಂತ ಎಳ್ಕೊಂಬಂದ. ಕಾರಿಗೆ ಹೊಡಿತು, ಪೆಟ್ಟಾಯಿತು, ಆ್ಯಕ್ಸಿಡೆಂಟ್ ಆಯಿತು. ಆದ ತಕ್ಷಣ 100 ಜನ ಸೇರ್ತಾರೆ ಸುತ್ತಲೂ. ನನಗೇನು ಅನ್ನಿಸ್ತು, ಇಲ್ಲಿಂಥವನಿಗೆ ಯಾರು ತಪ್ಪು ಅನ್ನಿಸ್ತು? ಕಾರ್ ಬರೋದು ನೋಡಿದ್ನಲ್ಲ, ಏನು ರೀ ಇದು, ಈ ಸಿಟಿಯಲ್ಲಿ ಬರೋದ 120 ಕಿಲೋಮೀಟ್ರ್ ಬೇಗ, ಇವನೇ ಆ್ಯಕ್ಸಿಡೆಂಟ್ ಮಾಡಿದ್ದು ಅಂತ ನಾನಂದೆ. ಅದು ರಸ್ತೆ ಆ ಕಡೆ ಇದ್ದಾರಲ್ಲ ಅವರೊಂದು, ಇಲ್ಲ ಸರ್ ಅವ್ರು ತಪ್ಪಲ್ಲ, ಇವನು 2 ಗಾಲಿ ಅಂತ ಮರೆತುಬಿಟ್ಟಿದ್ದಾನೆ. 4 ಗಾಲಿ ಇರಬೇಕು ಅಂತ ಜೋರು ಬಂದ. ಎಷ್ಟು ಜೋರು ಬಂದ ಅಂದರೆ ಮರಳಿತ್ತಲ್ಲಿ. ಮರಳ ಮೇಲೆ ಟೈರ್ ಜಾರ್ತು ಹೋಗಿ ಅವನ ಕಾರಿಗೆ ಹೊಡೆದಿದ್ದಾನೆ, ಅವನು ಹೊಡೆದಿದ್ದು ಅಂತ ನೋಡಿ. ಒಂದು ಆಕ್ಸಿಡೆಂಟ್ ಆದಾಗ 100 ಜನ ಸಿಕ್ಕಾಗ 100 ಜನ ಹೇಳ್ತಾರೆ ನಾನು ಅಲ್ಲಿದ್ದೆ, ನಾನೇ ಇದ್ದೆ, ಮುಂದೆಲ್ಲ ನನ್ನ ಮುಂದೆ ಆದದ್ದು, ಅದು ಹೀಗೆ ಆದದ್ದು ಅಂತ ಹೇಳ್ತಾರೆ. ನಿಜ ಯಾರು ಹೇಳಿದ್ರು ಹಾಗಾದರೆ? ಸತ್ಯ ಯಾವುದು? ಅದಕ್ಕೆ ಇನ್ನೊಂದು ಮಾತಿದೆ. ಸತ್ಯಕ್ಕೆ ಇದೊಂದು ಸಣ್ಣ ತಮ್ಮನೋ ಅಣ್ಣನೋ ಅನ್ಬೋದು. ಅದಕ್ಕೆ ಋತ ಅಂತಂತೀವಿ. ಅದಕ್ಕೆ ಉಪನಿಷತ್ತಲ್ಲಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಅಂತ ಬರ್ತದೆ. ಋತದ ಅರ್ಥ ನೋಡಿದರೆ ಸತ್ಯನೇ, ಅದು ಮತ್ತೊಂದೇನಿಲ್ಲ. ಹಾಗೆ ಋತ ಅಂತ ಬೇರೆ ಪದ ಯಾಕಿಟ್ರು? ಋತ ಸತ್ಯಕ್ಕೆ ವ್ಯತ್ಯಾಸ ಇರು. ಬಹಳ ಚಂದದ ಅರ್ಥ ಇದೆ. ಯಾವುದು ನನ್ನ ಬುದ್ಧಿಗೆ ಗೋಚರವಾಗಿ ಅಂತಃಕರಣಕ್ಕೆ ಸರಿ ಅನಿಸುತ್ತೋ ಅದು ಸತ್ಯ. ಆದರೆ ಅಲ್ಲಿ ನಮ್ಮ ವೈಯಕ್ತಿಕ ಅಪೇಕ್ಷೆಯ ಲೋಪ ಇರಬಾರದು. ನನಗೆ ವೈಯಕ್ತಿಕ ಲಾಭದ ಯಾವುದೂ ಚಿಂತೆ ಇಲ್ಲದೇ ಯಾವುದನ್ನು ಬುದ್ಧಿ ಒಪ್ಕೊಳ್ಳುತ್ತೋ, ಅಂತಃಕರಣ ಹೇಳ್ತದೋ ಅದು ಸತ್ಯ. ಆದರೆ ಅದನ್ನು ಬಾಯಿ ಬಿಟ್ಟು ಹೇಳಿದಾಗ ಮಂದಿಗೆ ಗೊತ್ತೇ ಆಗೋದಿಲ್ಲ. ಯಾವುದು ನನ್ನ ಬುದ್ಧಿಗೆ ಗೋಚರವಾಗಿದೆಯೋ ಅದನ್ನು ಋತ ಅಂತ ಕರಿತೇವೆ. ಅದನ್ನು ಬಾಯಿ ಬಿಟ್ಟು ಹೇಳಿದಾಗ ಸತ್ಯ ಆಗ್ತದೆ. ಎಷ್ಟು ಚೆಂದ ಇದೆ ಅಂದರೆ, ಯಾವುದು ಸತ್ಯ ಅಂತ ನನಗೆ ಅನಿಸಿದೆಯೋ ಬುದ್ಧಿಗೆ ಅದು ಋತ. ಋತ ಮತ್ತೊಬ್ಬರಿಗೆ ಕಾಣಿಸೋದಿಲ್ಲ, ಗೊತ್ತಾಗೋದಿಲ್ಲ. ಬಾಯಿ ಬಿಟ್ಟು ಹೇಳಿದಾಗ ಒಂದು ಉದಾಹರಣೆ ಹೇಳಬೇಕು ನಿಮಗೆ. ಒಂದು ಯಾವುದೋ ಘಟನೆ ಆಗಿದೆ, ನಾನು ಸಾಕ್ಷಿಯಾಗಿದ್ದೇನೆ. ಅದಕ್ಕೆ ಆ ಘಟನೆ ಆದಾಗಿದ್ದೆ ನಾನು. ಮುಂದೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಯಾರು ಮಾಡಿದ್ದು ಅಂತ ಗೊತ್ತಿದೆ. ನಾನು ಮುಂದೆ ಆದದ್ದು ಘಟನೆ ಇದು ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ನಾನು ಅಲ್ಲಿ ಕೋರ್ಟಲ್ಲಿ ಹೆದರ್ಕೊಂಡ್ಬಿಟ್ಟು ನನಗೆ ಗೊತ್ತಿಲ್ಲ ಸಾರ್ ಅಂತೇನೆ. ಅಂದರೆ ಋತ ಸರಿಯಾಗಿದೆ, ನಂದು ಸತ್ಯ ಇಲ್ಲ. ಸ್ಪೋಕನ್ ಋತ ಈ ಸತ್ಯ, ಅನ್ಸ್ಪೋಕನ್ ಟ್ರುತ್ ಈಸ್ ಋತ. ಬಾಯಿ ಬಿಟ್ಟು ಹೇಳಿದಾಗ ಸತ್ಯ ಆಗ್ತದೆ, ಮನಸ್ಸಿನಲ್ಲೇ ಹೊಳೆದಿದ್ದರೆ ಅದು ಋತ ಆಗ್ತದೆ. ಈಗ ಋತ ಸತ್ಯಕ್ಕಾಗದ 108 ಮುಖಗಳಿರೋಕ್ಕೆ ಸಾಧ್ಯ ಇದೆಯಾ? ಒಂದೇ ದೃಶ್ಯ 100 ಜನ 100 ಹೇಳ್ತಾರಲ್ಲ, ಸತ್ಯ ಯಾವುದು ಹಾಗಾದರೆ?
ಬಹಳ ಚೆನ್ನಾಗಿರೋ ವ್ಯಾಖ್ಯೆ ಇದೆ ಅದು. ಯಾವುದು ನಿನಗೆ ಸರಿ ಅನಿಸಿದೆಯೋ, ನಿನ್ನ ವೈಯಕ್ತಿಕ ಲಾಭ ಇಲ್ಲದೇನೆ ಯಾವುದು ಅಪೇಕ್ಷೆ ಇದೆ ಅನಿಸೋ ಸತ್ಯ ಆಗ್ಬೋದು. ಅದ್ರ ಮುಂದೆ ಬದಲಾಗ್ಬೋದು, ಅದು ಬೇರೆ ಧಾಟಿ ಸಿಕ್ಕಾಗ, ಬೇರೆ ವಿಷಯ ಸಿಕ್ಕಾಗ, ಆದರೆ ಅವತ್ತು ಅದು ನಿನ್ನ ಸತ್ಯ. ಅದು ಯಾವಾಗ ನಾನು ಸತ್ಯವನ್ನೇ ಹೇಳ್ತೇನೋ ಆಗ ನನ್ನ ವೃತ್ತ ಸತ್ಯ ಎರಡೂ ಒಂದೊಂದು ಹೊಂದಿಕೆ ಹೇಳುವಂಥ ದಂಪತಿಗಳಾದಂಗೆ ಆಗ್ತವೆ. ಋತುಕ್ಕೂ ಸತ್ಯಕ್ಕೂ ವ್ಯತ್ಯಾಸ ಬಂದಾಗ ತೊಂದರೆ ಆಗ್ತದೆ. ನನ್ನ ಮನಸ್ಸಿಗೆ ಅನಿಸಿದ್ದೇ ಒಂದು, ನಾನು ಬಾಯಿಂದ ಹೇಳೋದೇ ಒಂದು. ಆದ್ದರಿಂದ ಇಲ್ಲಿ ವೃತ್ತ ಸತ್ಯ ಎರಡು ಹೊಂದ್ಕೊಂಡು ಇಲ್ಲಿ ಹೇಳ್ತಾನೆ, ಯಾವಾಗಲೂ ನಾನು ಅನಿಸಿದ್ದನ್ನು, ಪ್ರಾಮಾಣಿಕವಾಗಿ ಅನಿಸಿದ್ದನ್ನು, ವೈಯಕ್ತಿಕ ಲಾಭ ಇಲ್ಲದೆ ಅನಿಸಿದ್ದನ್ನು ನಾನು ಯಾವಾಗ ಹೇಳ್ತೀನೋ ಆವಾಗ ನಾನು ಸ್ವರ್ಗದಲ್ಲಿರ್ತೇನೆ ಅಂತ. ಸ್ವರ್ಗ ಅಂದರೆ ಏನು? ಯಾವ ಕಷ್ಟ ಇಲ್ಲದೆ ಇರೋದು ಅಂತ. ಸ್ವರ್ಗದಂಗೆ ಸ್ವರ್ಗ ಮನೆ ನೋಡ್ರಿ, ಮನೆ ಸ್ವರ್ಗ ಆಗಿದೆ ಅಂತಾರೆ. ಅಲ್ಲಿ ಮೇಲೆ ಹೋಗಬೇಕಾಗಿಲ್ಲ ಸ್ವರ್ಗಕ್ಕೆ. ಎಲ್ಲಿ ಶಾಂತಿ ಇದೆಯೋ, ಎಲ್ಲಿ ನಿರ್ಮಲ ಇದೆಯೋ, ಎಲ್ಲಿ ಆತಂಕರಹಿತ ಸ್ಥಿತಿ ಇದೆಯೋ ಅದು ಸ್ವರ್ಗ. ಸತ್ಯ ಹೇಳಿದಾಗ ಮನಸ್ಸು ಹಂಗಿರ್ತದೆ. ಎಷ್ಟೋ ಸಲ ಗಮನಿಸಿ ನೀವು, ಒದ್ದಾಡಿ ಇತ್ತೀಚೆಗೊಬ್ಬ ಟೆನ್ನಿಸ್ ಆಟಗಾರ್ತಿ, ಹೆಸರು ಹೇಳೋದೇನು ಕಾರಣ ಇಲ್ಲ, ಎಲ್ಲರಿಗೂ ಗೊತ್ತಿದೆ, ನಂಬರ್ 1 ಆಗಿದ್ಲು ಸ್ವಲ್ಪ ದಿವಸ ಇಡೀ ಪ್ರಪಂಚಕ್ಕೆ. ಎಷ್ಟೋ ಸಿಂಗಲ್ಸ್ ಟ್ರಾಫಿ ಗೆದ್ದಿದ್ದಾಳೆ, ಡಬಲ್ಸ್ ಟ್ರಾಫಿ ಗೆದ್ದಿದ್ದಾಳೆ. ಮೊನ್ನೆ ಹೋಗಿ ಎಲ್ಲರನ್ನು ಕರೆದು, ಮೀಡಿಯಾದವ್ರನ್ನ ಕರೆದು, ನಾನು ಔಷಧಿ ತೊಗೊಳ್ತಿದ್ದು ನಿಜ, ಇದು 2009ರಿಂದಾನೇ ತೊಗೋತಾ ಇದ್ದೀನಿ ಅಂತ ಹೇಳಿದ್ಲು. ಯಾಕೆ ಹೇಳಬೇಕಾಯ್ತು ಆಕೆಗೆ? ಒಳಗೆ ಕುದೀತಾ ಇತ್ತು ಲಾವಾರಸ. ಯಾರಿಗಾದರೂ ಸುಳ್ಳು ಹೇಳ್ಬೋದು, ನನಗೊಳಗೆ ಸುಳ್ಳು ಹೇಳೋಕ್ಕಾಗಲ್ಲ. ಒಂದು ಸಲ ನಿರ್ಮಳ ಆಗಬೇಕು ಅನ್ನಿಸ್ತಕ್ಕೆ ಹೇಳಿಬಿಟ್ಲೆ ಎಲ್ಲರ ಮುಂದೆ. ಇನ್ನು ಆಕೆಗೆ ಚಿಂತೆ ಇಲ್ಲ, ಹೇಳಿಬಿಟ್ಟಿದ್ದಾಳೆ. ಅಂದರೆ ಮನಸ್ಸಿನಲ್ಲಿ ದ್ವಂದ್ವ ಕರಗಿ ಒಂದು ಸ್ಥಿಮಿತ ಶಾಂತತೆ ಬರಬೇಕಾದ್ರೆ ಸತ್ಯದಲ್ಲಿ ಮಾತ್ರ ಸಾಧ್ಯ ಇದೆ ಅದು ಅಂತ. ಈ ಧರ್ಮರಾಜ ಅಂಥ ಮನುಷ್ಯ ಒಂದು ಬಾರಿ ಅರ್ಧ ಸತ್ಯ ಹೇಳಿದ. ಅರ್ಧ ಸತ್ಯ ಹೇಳಿದ್ದಕ್ಕೆ ನರಕ ದರ್ಶನ ತಪ್ಪಲಿಲ್ಲ. ಸ್ವಲ್ಪ ಸುಳ್ಳು ಹೇಳಿದ್ದೀನಿ ಅಂತ. ಇದು ಸ್ವಲ್ಪ ಸುಳ್ಳು ಹೇಳೋದು, ದೊಡ್ಡ ಸುಳ್ಳು ಹೇಳೋದು ಅಂತ ಜಾಸ್ತಿ ಇಲ್ಲ. ಸುಳ್ಳೇ ಅದು. ನನ್ನ ನೆನಪಿದೆ, ನನಗೊಂದು ಉದಾಹರಣೆ ಪರ್ಯಾಯ ಕೊಡ್ಬೋದು. ಅಂದರೆ ನನಗೊಬ್ಬರು ಹಿರಿಯರು ಕೇಳಿದರು, ಈಗ ನಮ್ಮ ಹುಡುಗರಿಗೆಲ್ಲ 98%, 99% ಮಾರ್ಕ್ಸ್ ಬರುತ್ತೆ, ನಾವಿದ್ದಾಗ ಬರ್ತಿರಲಿಲ್ಲ. ಇಡೀ ಕಾಲೇಜ್ಗೆ ಒಬ್ಬರು ಇಬ್ಬರು ಫಸ್ಟ್ ಕ್ಲಾಸ್ ಇರಬೇಕು. ಅವನೇನು ಹಂಗೆ ನೋಡು, ಅವ್ನು ಫಸ್ಟ್ ಕ್ಲಾಸ್ ಹೊಂಟವನು ಅಂತ ಹೇಳ್ಬೇಕು. ನೋಡಿ ಈಗ ಫಸ್ಟ್ ಕ್ಲಾಸ್ ಬಂದ್ರೆ ನಪಾಸ್ ಆದಂಗೆ. ಈಗ 95% ಬಂದರೆ ಅಳ್ತಾರೆ ಹುಡುಗರು, ಅಡ್ಮಿಷನ್ ಸಿಕ್ಕೋಲ್ಲ ಸರ್ ಕಾಲೇಜಲ್ಲಿ ಅಂತಾರೆ. ಈ ಪರಿಸ್ಥಿತಿ ಹೇಗೆ ಬಂತು? ಅವ್ರ ಬದುಕರು ಕೇಳಿದರೆ ನನಗೆ, ಇದ್ಯಾಕೆ ಹೀಗೆ? ಈ ಹುಡುಗರು ಬುದ್ಧಿವಂತರಾಗಿದ್ದಾರೋ ಏನು ನಾವೇ ದಡ್ಡಿದ್ದೀವೋ ಅಂತ. ಅದೇನು ಬದಲಾವಣೆ ಆಗಿಲ್ಲ ಸರ್, ಇದೊಂದು ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂದೆ. ಏನು ಟೆಕ್ನಿಕಲ್ಲು ಅಂದರು. ಅವ್ರು ಹಳೆ ಮೇಷ್ಟ್ರು, ಅವ್ರು ಹೇಳಬೇಕಲ್ಲ ನಾನು. ಅದೇನಿಲ್ಲ, ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತಿದೆ, ಅದರಿಂದ ಹಿಂಗಾಗ್ತದೆ ಅಂತ. ಏನದು ಅಂತ ಕೇಳಿದರು. ನಿಮ್ಗೆ ಸುಲಭ ಆಗುವಂಗೆ ಹೇಳ್ತೀನಿ. ಒಂದು ಪ್ರಶ್ನೆ ಇತ್ತು, ಆಕಳಿಗೆ ಎಷ್ಟು ಕಾಲು ಅಂತ. ಅದಕ್ಕೆ 4 ಮಾರ್ಕ್. ಆಕಳಿಗೆ ಎಷ್ಟು ಕಾಲು ಒಂದು ಪ್ರಶ್ನೆ, ಸರಿಯಾದ ಉತ್ತರಕ್ಕೆ 4 ಮಾರ್ಕ್. ಯಾವನೋ ಹುಡುಗ 3 ಅಂತ ಬರೆದ. ಅವನು ಎಕ್ಸಾಮಿನಲ್ಲಿ ತಲೆ ಕೆಟ್ಟೋಯ್ತು. ಕಾಲೇಜಿಗೆ ಬಂದಿದ್ದಾನೆ ಇವನು, ಆಕಳಿಗೆ ಕಾಲು ಎಷ್ಟು ಅಂತ ಗೊತ್ತಿಲ್ಲ, 0 ಹಾಕ್ಬಿಡ್ಲಾ ಅಂತ ಹೋಗಿ ಮೇಲೆ ಚೀಫಿಗೆ ಕೇಳಿದ್ನಂತೆ. ಚೀಫ್ ಹೇಳ್ದಂತೆ, ಹಂಗೆ ಮಾಡಬೇಡಿ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನೋಡಿ, ಅದರಲ್ಲಿ ಏನಿದೆ, ಎಷ್ಟು ಕಾಲಿರೋದು 4 ಮಾರ್ಕ್ಸ್ ಇದೆ, ಒಂದು ಕಾಲಿಗೆ 1 ಮಾರ್ಕ್. 3 ಅಂತ ಬರೆದಿದ್ದಾನ, 3 ಕೊಡಿ ಅವನು, 4ರಲ್ಲಿ 3. ಅಂದರೆ ಮಹಾಮೂರ್ಖ ಉತ್ತರ ಕೊಟ್ಟೋದಕ್ಕೆ 100ಕ್ಕೆ 75% ಮಾರ್ಕ್ಸ್ ಬಂತು ಅವನಿಗೆ. ಅದನ್ನು ನಾನು ಕಲಿಬೇಕಾದ್ರೆ ಏನಾಗಿತ್ತು ಅಂದರೆ, ಒಂದು ಯಾವುದೋ ಥಿಯರಮ್ ಬಿಡಿಸಿದ್ದೆ, ಕಡೆ ಸ್ಟೆಪ್ಪಲ್ಲಿ ತಪ್ಪಿದ್ದೆ, ನಮ್ಮ ಎಷ್ಟು 0 ಹಾಕಿದ್ರು. ನಾನು ಅವಲತ್ಕೊಂಡೆ ಹೋಗಿ, ಸರ್ ಎಲ್ಲ ಕರೆಕ್ಟ್ ಆಗಿದೆ ಸರ್, ಒಂದು ಪ್ಲಸ್ ಹಾಕಿಲ್ಲ ಅಷ್ಟೇ ನಾನು, ಅದಕ್ಕೆ ತಪ್ಪಾಗಿದೆ, ಸ್ವಲ್ಪ ಮಾರ್ಕ್ಸ್ ಕೊಡ್ಬೋದಲ್ಲ ಇದಕ್ಕೆ ಅಂದೆ. ಅವ್ರು ನಾನು ಹಿಂಗೆ ದುರ್ಗುಟ್ಕೊಂಡು ನೋಡಿ ಹೇಳಿದರು, ಜೆಂಟಲ್ಮನ್, ಸಾಲ್ವಿಂಗ್ ಎ ಪ್ರಾಬ್ಲಮ್ ಇಸ್ ಲೈಕ್ ಜಂಪಿಂಗ್ ಇನ್ ದ ವೆಲ್, ಯು ಕ್ಯಾನ್ಟ್ ಸೇ ಐ ಜಂಪ್ಡ್ ಹಾಫ್, ಯು ಶುಡ್ ರೀಚ್ ದ ಬಾಟಮ್. ಸಮಸ್ಯೆ ಪರಿಹರಿಸೋದು ಅರ್ಧ ಬಾವಿ ಹಾರ್ಕೊಂಡಂಗೆ, ಬಾವಿ ಅರ್ಧ ಹಾರ್ಕೊಳ್ಳೋಕ್ಕಾಗಲ್ಲ, ತಳಾರ ಮುಟ್ಟಬೇಕು ನೀನು ಅಂತ. ಇದು ವ್ಯತ್ಯಾಸ ಆಗಿದೆ. ಸುಳ್ಳು ಹೇಳೋದು ಹಾಗೇನೆ, ಅದು ಬಾವಿ ಹಾರ್ಕೊಂಡಂಗೆ, ಅರ್ಧ ಹಾರ್ಕೊಂಡೆ ಅಂತಿಲ್ಲ. ಸುಳ್ಳು ಹೇಳಬೇಕು. ನಿನ್ನೆ ಹೇಳಿದ್ದೆ ನಾನು, ಮೊಮೆಂಟ್ ಅವರ್ ಮೈಂಡ್ ಗೋಸ್ ಟುವರ್ಡ್ಸ್ ಅನ್ಟ್ರುತ್, ವಿ ಕಮಿಟ್ ಅವರ್ ಸೆಲ್ಸ್ ಟು ಎ ಡೆಫರ್ಡ್ ಪನಿಷ್ಮೆಂಟ್ ಅಂತ. ನನಗೆ ಗೊತ್ತಿಲ್ಲದಾಗ ಯಾವತ್ತೋ ಶಿಕ್ಷೆ ಬರ್ತದೆ. ಅದಕ್ಕೆ ಧರ್ಮರಾಜನಿಗೆ ಬಂತು, ಸ್ವರ್ಗಾರೋಹಣ ಕಾಲ ನರಕಕ್ಕೆ ಕರ್ಕೊಂಡು ಹೋಗ್ಬೇಕಾಯ್ತು. ಸುಳ್ಳು ಹೇಳಿದಾನ ಅವನು, ಅನಿವಾರ್ಯವಾಗಿ ಅರ್ಧ ಸತ್ಯ ಹೇಳಿದ್ದಾನೆ. ಉದ್ದೇಶ ಇಷ್ಟೇ, ಸಾಂಕೇತಿಕ ಎಲ್ಲ ಇವು. ಧರ್ಮರಾಜ ಸ್ವರ್ಗಕ್ಕೆ ಹೋದ, ನರಕ ದರ್ಶನ ಆಯಿತು, ಸಾಂಕೇತಿಕ. ಅಂದರೆ ನೀವು ಮನಸ್ಸಿಲ್ಲದೆ
ಅನಿವಾರ್ಯವಾಗಿ ಹೇಳಿದಂಥ ಸುಳ್ಳು ಕೂಡ ನಿಮ್ಮನ್ನು ಪಶ್ಚಾತ್ತಾಪಕ್ಕೆ ಒಡಗಿಸ್ತದೆ ಮುಂದೆ ಅಂತ. ಆ ಸತ್ಯವನ್ನೇ ನಾನು ಪ್ರತಿಪಾದನೆ ಮಾಡಿಕೊಂಡಿದ್ದರೆ ಬಹುಶಃ ನನ್ನ ಜೀವನ ಸ್ವರ್ಗವಾಗಿರ್ತದೆ ಅಂತ. ಈ ಸತ್ಯ ಹೇಳೋದು ಕೂಡ ಇದೆಯಲ್ಲ, ಅದಕ್ಕೊಂದು ಮಾತಿದೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ. ಅಂದರೆ ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು ಅಂತಲ್ಲ, ಅದು ಹೇಗೆ ಹೇಳಬೇಕು ಅಂತ ಗೊತ್ತಿರಬೇಕು. ಅಪ್ರಿಯವಾದ ಸತ್ಯ ಕೂಡ ಹೌದು ಅನ್ನೋ ಆಗಿರ್ಬೇಕು, ಮನಸ್ಸಿಗೆ ನುಚ್ಚುವಂಗೆ ಹೇಳಬಾರ್ದು. ಏನು ರೀ ಮುಖ ನಿಮ್ಮದು ನೋಡ್ಕೊಳ್ರಿ ಅಂದರೆ ನೋವಾಗತ್ತೆ. ಸ್ವಲ್ಪ ಒರೆಸ್ಕೊಂಬಿಡಿ, ಏನು ಹತ್ತಿದೆ ನೋಡಿ ಇಲ್ಲಿ ಅಲ್ವಾ. ಅದೇ ಮಾತೆ ಹೇಳುವ ರೀತಿ ಬದಲಾಗಬೇಕು. ಕೆಲವೊಂದು ಸಲ ಸತ್ಯವನ್ನೇ ಹಿಡ್ಕೊಂಡು ಹೋಗ್ತೀನಿ ಅಂಥೇಳಿ ಅನಾಹುತ ಮಾಡಿದವರು ಇದ್ದಾರೆ. ಮಹಾಭಾರತದಲ್ಲಿ ಒಂದು ಸಣ್ಣ ಉಪಕಥೆ ಅದು. ಒಬ್ಬ ಋಷಿ, ಅವನು ಸತ್ಯವನ್ನೇ ವೃತವಾಗಿಟ್ಕೊಂಡವನು, ಸತ್ಯ ಬಿಟ್ಟು ಇನ್ನೇನು ಹೇಳೋದಿಲ್ಲ. ಒಂದು ಸಲ ಕೂತಾಗ ಒಂದು 25-30 ಜನ ಯಾತ್ರಿಕರು ಬಂದರು, ತೀರ್ಥಯಾತ್ರೆಗೆ ಹೋದವರು ನುಗ್ಗಿಬಿಟ್ರು ಆಶ್ರಮದೊಳಗೆ. ಋಷಿ ಕಾಲು ಹಿಡ್ಕೊಂಡ್ರು, ದರಡುಕೋರು ಬಂದಿದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ, ಸ್ವಲ್ಪ ನಮ್ಗೆ ಆಶ್ರಯ ಕೊಡಿ. ಆಯಿತು, ಅಲ್ಲಿ ಹೋಗಿ ಪೊದೆಯಿಂದ ಅಡ್ಕೊಳ್ಳಿ ನೀವು ಅಂತ ಹೇಳ್ದ. ಇವು ನಂಬ್ಕೊಂಡು ಅವ್ರು ಹೋಗಿ ಪೊದೆಯಿಂದ ಕೂತ್ಕೊಂಡ್ರು. 5 ನಿಮಿಷಕ್ಕೆ ಡಕಾಯಿತರು ಬಂದರಲ್ಲಿ. ಅವರು ಋಷಿಗೆ ನಮಸ್ಕಾರ ಮಾಡಿದರು. ಸ್ವಾಮಿ, ಇಲ್ಲಿ ಯಾವುದೋ ಯಾತ್ರಾರ್ಥಿಗಳು ಬಂದ್ರ ಒಳಗಡೆ ಅಂತ ಕೇಳಿದರು. ಇವನೇನು ಮಾಡಬೇಕು? ಸತ್ಯವೃತ ಇವನು, ಅವನು ಗೊತ್ತಿದೆ ಕೂತಿದ್ದಾರೆ ಅಲ್ಲಿ ಅಂತ. ಸುಳ್ಳು ಹೇಳೋಂಗಿಲ್ಲ ಅವನು ಹೇಳ್ದ ಅಲ್ಲಿದ್ದಾರೆ ನೋಡಿ ಅಂದ. ಅವ್ರು ಹೋಗಿ ಅವ್ರನ್ನ ಹೊಡೆದು ಕೆಲವ್ರನ್ನ ಕೊಂದು ಎಲ್ಲ ಲೂಟಿ ಮಾಡಿ ತೊಗೊಂಡು ಹೋದರು. ಸ್ವಲ್ಪ ವರ್ಷ ಆದ್ಮೇಲೆ ಋಷಿ ಸತ್ತ, ನರಕಕ್ಕೆ ಕರ್ಕೊಂಡು ಹೋದ್ರು ಅವನ್ನ. ಅವನಂದ ನಾನು ಇಡೀ ಜನ್ಮದಲ್ಲಿ ಒಂದು ಸುಳ್ಳು ಹೇಳಿಲ್ಲ, ನರಕ ಯಾಕೆ ನನಗೆ ಅಂತ. ಅವ್ರು ಹೇಳಿದ್ರು, ಹೌದು ಸತ್ಯದ ಲೆಕ್ಕ ಇಲ್ಲ, ಅಕೌಂಟೆನ್ಸಿ ಬೇರೆ ಇದು, ಅಷ್ಟು ಜನರು ಸಾವು ನಿಂತಲೇ ಕಟ್ಟಿದ್ದೀವಿ, ನಿನಗೆ ಯಾವಾಗ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅಂದರೆ. ಈ ಮಾತನ್ನು ಕೃಷ್ಣ ಕೂಡ ಹೇಳ್ತಾನೆ. ಒಂದು ಸಲ ಪ್ರಶ್ನೆ ಬಂದುಬಿಡ್ತದೆ. ಸಂಶಪ್ತಕರು ಅಂತಿದ್ದಾರೆ ಯುದ್ಧ ಮಾಡೋರು, ಅವ್ರು ಆಹ್ವಾನ ಕೊಡ್ತಾರೆ, ಅರ್ಜುನ್ ನನ್ನ ಜೊತೆ ಯುದ್ಧ ಮಾಡಬಾ ನೀ ಮೊದಲು ಅಂತ, ನನ್ನ ಗೆಲ್ಲು ಅಂತ. ಇವ್ರನ್ನೇನು ಗೆಲ್ಲೋದು, ಆರಾಮಾಗಿ ಗೆಲ್ತೀನಿ ಅಂತ ಧೈರ್ಯ ಅವನಿಗೆ. ಕ್ಷತ್ರಿಯರೆಲ್ಲ ಒಂದು ಯುದ್ಧಕ್ಕೆ ಯಾರಾದರೂ ಆಹ್ವಾನ ಮಾಡಿದರೆ ಇಲ್ಲ ಅನ್ನೋಂಗಿಲ್ಲ. ಮರುದಿವಸ ಕೃಷ್ಣಿಗೆ ಹೇಳ್ತಾನೆ, ಇವು ಸಂಸಪ್ತಕರು ಮುಗಿಸ್ಬಿಡೋಣ ಇವತ್ತು ಅಂತ. ಆಯಿತು ಅಂದ ಕೃಷ್ಣ. ಅವನ ಪ್ಲ್ಯಾನ್ ಗೊತ್ತು ಅವನಿಗೆ. ಆ ಮರುದಿನ ಈ ತಮಾಷೆ ಹೇಗಿದೆ ನೋಡಿ, ದ್ರೋಣರು ಪ್ಲ್ಯಾನ್ ಮಾಡಿದ್ದಾರೆ, ಪದ್ಮವ್ಯೂಹ ಮಾಡ್ತೀನಿ ಅಂಥೇಳಿ, ಚಕ್ರವ್ಯೂಹ ಮಾಡ್ತೀನಿ, ಆದರೆ ಒಂದು ಕಂಡೀಷನ್ನು, ಅರ್ಜುನ ಕೃಷ್ಣ ಇದ್ದರೆ ನಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಎತ್ರ ಯೋಗೇಶ್ವರ ಕೃಷ್ಣೋ ತತ್ರ ಪಾರ್ಥೋ ಧನುರ್ಧರ, ಇಬ್ಬರದ್ದು ಏನು ಮಾಡೋಕ್ಕಾಗಲ್ಲ. ಅವರಿಬ್ಬರನ್ನು ಕರ್ಕೊಂಡೋಗಿ ಬೇರೆ ಕಡೆ ಹಿಡ್ಕೊಂಡ್ಬಿಡ್ತೀನಿ ಇವರಾರನು ಅಂತ. ಅದಾಗಲಿ ಅಂತೆ ಸಮಶಕ್ತಕರ ಆಹ್ವಾನ ಮಾಡಿದ್ದು. ಆ ಕಡೆ ಯುದ್ಧಕ್ಕೆ ಹೋಗ್ತಾನೆ, ಈ ಕಡೆ ಪದ್ಮವ್ಯೂಹ ಮಾಡಿ ಯಾರೂ ಹೋಗೋಕ್ಕೆ ಯಾರಿಲ್ಲ. ಅಭಿಮನ್ಯು ಹೋಗ್ತಾನೆ, ಹೋರಾಡ್ತಾನೆ, ಛಲದಿಂದ ಹೋರಾಡ್ತಾನೆ. ಎಲ್ಲರೂ ಹಿಂದೆ ಬಂದು ಕೈ ಕತ್ತರಿಸಿ ಎಲ್ಲ ಮಾಡಿ ಕೊನೆಗೆ ಅಭಿಮನ್ಯು ಸಾಯ್ತಾನೆ. ಅಲ್ಲಿ ಯುದ್ಧ ಆಗ್ತಾ ಇದೆ. ಇದನ್ನು ಟೆಲಿಪಥಿಯನ್ನೇ, ಕಲ್ಪನೆಯನ್ನೇ ಏನೇ ಯುದ್ಧ ಮಾಡ್ತಿರುವಂಥ ಅರ್ಜುನನ ಮನಸ್ಸಲ್ಲಿ ತಳಮಳ ಸಂಕಟ ಶುರುವಾಗುತ್ತೆ. ಏನೂ ಆಗಿದೆ ಗೊತ್ತಾಗ್ತಾ ಇಲ್ಲ ನನಗೆ. ಕೃಷ್ಣನಿಗೆ ಹೇಳ್ತಾನೆ, ಮನೆಗೆ ಹೋಗೋ ನಡಿಯನ್ನು ಸಾಕು ಅಂತ. ಅದೇಂಗೆ ಹೋಗ್ತೀವೋ ಮುಗಿಸ್ಬೇಕಲ್ಲ ಇವ್ರನ್ನ ಅಂತಂತ. ಇಲ್ಲ, ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ. ಆಮೇಲೆ ಸಂಶಪ್ತ ಹೊಡಿತಾನೆ, ವಾಪಸ್ ಬರಬೇಕಾದ ತಮಾಷೆ ಹೆಂಗಿದೆ ನೋಡಿ ಇದು. ವಾಪಸ್ ರಥದಲ್ಲಿ ಬರಬೇಕಾದ್ರೆ ಕೃಷ್ಣ ಮಾತಾಡ್ತಿರೋದು ಯಾವ ವಿಷಯದ ಬಗ್ಗೆ ಗೊತ್ತಾ? ಜೀವನ ಸ್ಥಿರ ಅಲ್ಲ, ಅಶಾಶ್ವತವಾದಂಥ ದೇಹ, ಇದನ್ನು ಹೇಳ್ತಾನೆ. ಅರ್ಜುನ ಅಂತಾನೆ ಕೃಷ್ಣನಿಗೇನೂ ಆಗಿದೆ, ನಾನು ಗೆದ್ದು ಬಂದವನು ಯುದ್ಧ, ಅವನು ಸೋಲಿಸಿ ಬಂದಿದ್ದೀನಿ, ಗೆದ್ದು ಬಂದವ್ರು ಹಿಂಗೆ ಹೇಳೋದ? ವರ್ಲ್ಡ್ ಕಪ್ ತೊಗೊಂಬತ್ತಾರೆ ಹುಡುಗರು, ಇದು ಶಾಶ್ವತ ಅಲ್ಲಪ್ಪ ಅನ್ನೋಕ್ಕಾಗತ್ತ? ಅವಾಗ ಗೆದ್ದು ಬಂದಿದ್ದಾರೆ, ಸಂಭ್ರಮ ಪಡಬೇಕಪ್ಪ. ಅಂಥದ್ದು ಗೆದ್ದುಕೊಂಡು ಬರೋವನಿಗೆ ಇದು ಶಾಶ್ವತ ಅಲ್ಲ ದೇಹ, ಇದ್ಯಾಕೆ ಹಿಂಗೆ ಮಾತಾಡ್ತಾನೆ? ಬೇಗ ಬೇಗ ಹೋಗೋಣ, ಮನಸ್ಸು ಸಮಾಧಾನ ಇಲ್ಲ ಅಂತ ಅರ್ಜುನ್ ಹೇಳ್ತಾನೆ. ಕೃಷ್ಣ ಅಲ್ಲೊಂದು ಸರೋವರ ಬಂದಾಗ ಮುಂದೆ ನಿಲ್ಲಿಸ್ಬಿಡ್ತಾನೆ ರಥ. ಇವನಿಗೆ ಬೇಗ ಹೋಗಬೇಕು ಅಂತ ಆತ್ರ, ಅವನು ಕಳಿಸೋದಿಲ್ಲ. ರಥ ಬಿಚ್ಚೆ ಬಿಟ್ಟ, ಅವನೇ ಸಾರಥಿ ತಾನೆ, ಕುದುರೆ ಬಿಡಿಸ್ಬಿಟ್ಟ. ಏನು ಮಾಡ್ತೀವಿ ಕೃಷ್ಣ ಅಂತ ಹೇಳ್ದ. ನೋಡೋ, ಕುದುರೆ ಮೈಗೆಲ್ಲ ಎಷ್ಟು ಗಾಯ ಆಗಿದ್ದಾವೆ, ಎಷ್ಟೊಂದು ಬಾಣ ಚುಚ್ಕೊಂಡಿದೆ, ಇಲ್ಲಿ ಸ್ನಾನ ಮಾಡಿಸ್ತೀನಿ, ಸ್ವಲ್ಪ ಔಷಧಿ ಹಾಕ್ತೀನಿ, ಕುದುರೆ ಒದ್ದಾಡ್ತಾ ಇದ್ದಾವೆ, ಆಮೇಲೆ ಮಾಡ್ಬೋದಾಗಿತ್ತಲ್ಲಪ್ಪ ಇದನ್ನು. ಕೃಷ್ಣ ಕೇಳೋ ಪೈಕಿನೇ ಎಲ್ಲ ಹೋಗ್ಬಿಟ್ಟ. ಕುದುರೆಗೆಲ್ಲ ಸ್ನಾನ ಮಾಡಿಸಿ ಕಟ್ಟಿ ಹಾಕಿ ಔಷಧಿ ಹಚ್ಚಿದ. ಆಮೇಲೆ ಕೂಗಿದ ಅರ್ಜುನನಿಗೆ, ನೀನು ಬರೋ, ನದಿ ನೀರು ಚೆನ್ನಾಗಿದೆ ಕೊಳ, ನೀವೊಂದು ಸ್ನಾನ ಮಾಡು. ಕೃಷ್ಣನಿಗೆ ಗೊತ್ತಾಗಿದೆ ಅಭಿಮನ್ಯು ಹತ್ಯೆ ಆಗಿದೆ ಅಂತ. ನಮ್ಮಲ್ಲೊಂದು ವ್ಯವಹಾರ ಉಂಟು, ಚಿಂತನೆ ಉಂಟು. ಯಾವುದಾದ್ರೂ ಸಾವಿನ ಮನೆಗೆ ಹೋದರೆ, ಸಾವಿನ ವಿಷಯ ಕೇಳಿದರೆ ಸ್ನಾನ ಮಾಡಬೇಕು ಅಂತ. ಅರ್ಜುನ ನಮ್ಮ ಸ್ನಾನ ಮಾಡಿಸ್ತಾನೆ. ಇಬ್ಬರು ನೀರಲ್ಲಿ ಮುಳುಗಿದಾಗ ಒಂದು ತಮಾಷೆ. ಈ ಕಥೆಗಳು ಕಾಲ್ಪನಿಕ ಅಂದ್ಕೊಂಡ್ರೂ ಅಡ್ಡಿ ಇಲ್ಲ, ಅದು ಎಷ್ಟು ಸಾಂಕೇತಿಕವಾಗಿ ಅದ್ಭುತವಾಗಿದೆ ಅಂದರೆ, ಅರ್ಜುನ ನೀರಲ್ಲಿ ಮುಳುಗಿದ್ದಾನೆ,
ಕೃಷ್ಣ ಮೇಲಿದ್ದಾನೆ. ಜೋರಾಗಿ ಕುಕ್ಕೊಂಡ ಕೃಷ್ಣ, ಅಭಿಮನ್ಯು ಸತ್ತೋದ ಅಂಥೇಳಿ ನೀರಲ್ಲಿ ಮುಳುಗಿದ. ಇವನು ಕೂಗಿದ್ದು ಅಲೆ ಅಲೆಯಾಗಿ ನೀರೊಳಗೆ ಹೋಗಿ ಅರ್ಜುನನ ಕಿವಿಗೆ ಮುಟ್ತು. ಮೊದಲೇ ಸಂಕಟ ಆಗಿದೆ ಅವನಿಗೆ, ಇದೇನು ಸುದ್ದಿ ಕೇಳಿದೆ ಅಂತ ಗಾಬರಿಯಾಗಿ ನೀರಿಂದ ಎದ್ದು ನೋಡ್ತಾನೆ, ಯಾರೂ ಇಲ್ಲ. ಕೃಷ್ಣ ಒಳಗೆ ಹೋಗಿದ್ದ ನೀರಲ್ಲಿ. ಕೃಷ್ಣ ಬಂದಮೇಲೆ ಕೇಳ್ದ, ಏನಾದರೂ ಧ್ವನಿ ಕೇಳಿಸ್ತಾ ಕೃಷ್ಣ ನಿನಗೆ ಅಂತ ಕೇಳ್ದ. ಯಾವ ಧ್ವನಿ? ಯಾವುದೂ ಕೇಳಿಸ್ತಿಲ್ಲಲ್ಲ ಅಂತ ಅಂದ. ಇಲ್ಲ, ಏನೋ ಒಂದು ಅಪಶಕನ ಮಾತಾಡಿದ್ರಿ ಯಾರು ಅಂತ. ಬಿಟ್ಬಿಡೋ, ಅದನ್ನಾಗ ತಲೆ ಕೆಡಿಸ್ಕೊತೀನಿ ನೀನು ಅಂತಾನೆ. ಒಂದು ರಥ ಹಿಡಿದು ವಾಪಸ್ ಬಂದಾಗ ಇವು ಬರೋ ಹೊತ್ತಿಗೆ ಅಭಿಮನ್ಯುನ ಶವ ಬಂದಿದೆ. ಎಲ್ಲರೂ ಅಳ್ತಾ ಇದ್ದಾರೆ, ಸುಭದ್ರೆ ಎಲ್ಲ ಅಳ್ತಾ ಇದ್ದಾರೆ. ಅರ್ಜುನ ಹೋದ, ಮೂರ್ಛೆ ತಪ್ಪಿ ಬಿದ್ದ ಮಗನ ಹೆಣ ನೋಡಿ. ಒಂದು 2 ದಿವಸ ಆದಮೇಲೆ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ, ಸತ್ಯ ಹೇಳೋ ಕೃಷ್ಣ, ಅಭಿಮನ್ಯು ಸತ್ತು ಹೋದ ಅಂತ ಕೂಗಿದ್ದು ನೀನೇ ತಾನೇ ಅವತ್ತು? ಹೌದು ಅಂತ. ಮತ್ತು ನೀನು ಯಾಕೆ ಸುಳ್ಳು ಹೇಳಿದೆ ನನಗೆ? ಸುಳ್ಳು ಯಾಕೆ ಹೇಳಿದೆ ನೀನು? ಸತ್ಯ ಹೇಳಬೇಕಾಗಿತ್ತಲ್ಲ ನೀನು ಅಂತ. ಅವನು ಹೇಳ್ತಾನೆ, ನೀನು ಹಣೆಬಾರ ಗೊತ್ತಪ್ಪ ನನಗೆ, ನಿನ್ನ ಪರಿಸ್ಥಿತಿ ಚೆನ್ನಾಗಿ ಗೊತ್ತು. ಒಂದು ಚೂರು ಸಾಧನೆ ಆದರೆ ಆಕಾಶಕ್ಕೆ ಏರ್ತೀಯ, ಸ್ವಲ್ಪ ತೊಂದರೆ ಆದರೆ ಪಾತಾಳಕ್ಕೆ ಇಳಿತೀಯ. ಆದರೆ ಏನು ಮಾಡೋದು, ನೀನೇ ತೆಂಡೂಲ್ಕರ್ ನಮ್ಮ ಟೀಮಲ್ಲಿ, ಬೆಸ್ಟ್ ವಾರಿಯರ್ ನೀನು. ಅಭಿಮನ್ಯು ಸತ್ತು ಹೋದ ನನ್ನ ಮನಸ್ಥಿತಿ ಏನಿತ್ತು ಗೊತ್ತಾ? ಈಗ ನಿನಗೆ ಅರ್ಥ ಆಗತ್ತೆ. ನಾನು ಬರಬೇಕಾದ್ರ ದಾರಿಯಲ್ಲಿ ಬದುಕಿನ ಶಾಶ್ವತತೆ ಬಗ್ಗೆ ಮಾತಾಡ್ತಾ ಇದ್ದೆ. ಶಾಶ್ವತತೆ ಇಲ್ಲ ಮನುಷ್ಯನಿಗೆ ಅಂತ. ಐ ವಾಸ್ ಪ್ರಿಪೇರಿಂಗ್ ಯುವರ್ ಮೈಂಡ್ ಫಾರ್ ದಿ ಇವೆಂಚುವಲ್ ಡಿಸಾಸ್ಟರ್. ಮುಂದೆ ಆಗುವಂಥ ಅನಾಹುತಕ್ಕೆ ನಿನ್ನ ಮನಸ್ಸನ್ನು ತಯಾರಿ ಮಾಡ್ತಿದ್ದೆ ಅಂತ. ಸತ್ಯ ಹೇಳುವಂಥ ಬಗೆ ಹೇಗಿದೆ ನೋಡಿ. ಸತ್ಯ ಆಗ ಹೇಳಲಿಲ್ಲ ಅವನು, ಆದರೆ ಆಗ ಹೇಳಿದರೆ ಅನಾಹುತ ಆಗೋದು ತಪ್ಪಿತ್ತು. ಈ ಸತ್ಯ ಮತ್ತು ಋತುಗಳ ಚಿಂತೆ ಭಾಳ ಆಗಿದೆ ನಮಗೆ. ಅದು ಎಲ್ಲೆಲ್ಲಿ ಸತ್ಯವನ್ನು ಪಾಲಿಸಿದ್ದಾರೋ, ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೋ ಅವರೆಲ್ಲ ಸ್ವರ್ಗ ಸುಖವನ್ನು ಪಟ್ಟಿದ್ದಾರೆ. ಸುಳ್ಳು ಹೇಳಿದವರು ನರಕದಲ್ಲಿದ್ದಾರೆ ಅಂತ. ಈ ಮಾತನ್ನು ಗಮನಿಸಬೇಕು. ಧರ್ಮರಾಜ ಎಷ್ಟು 1000 ವರ್ಷಗಳಿಂದ ಬಂದಂಥದ್ದು ಇದು. ಎಲ್ಲವನ್ನು ಮತಿಸಿ ಮೂಲಕ್ಕೆ ಹೋಗಬೇಕು. ಸ್ವರ್ಗ ಅಂದರೆ ಸಂತೋಷ ಅಂತಾದರೆ, ಸಂತೋಷ ನೆಲೆಯಲ್ಲಿ ಹಾಗಾದರೆ ಸತ್ಯದಲ್ಲಿದೆ ಅಂತ. ಎಲ್ಲಿವರೆಗೂ ನಾನು ಸತ್ಯದಲ್ಲಿದ್ದೇನೋ ನನ್ನ ಮನಸ್ಸು ಸಂತೋಷದಲ್ಲಿದೆ, ನಿರ್ಮಲ ಸ್ಥಿತಿಯಲ್ಲಿದೆ, ನಿರಾತಂಕ ಸ್ಥಿತಿಯಲ್ಲಿದೆ, ಅದು ಸ್ವರ್ಗದಲ್ಲಿದೆ ಅಂತ ಹೇಳುವಂಥದ್ದು. ಕಡೆ ಪ್ರಶ್ನೆ ಇನ್ನೂ ಚೆನ್ನಾಗಿದೆ. ಅದು ಕಡೆ ಪ್ರಶ್ನೆಗೆ ಸುಖ ಶೀಲದಲ್ಲಿದೆ ಅಂತ ಹೇಳ್ತಾನೆ. ಸುಖ ಎಲ್ಲಿದೆ? ಶಾಶ್ವತವಾದ ಸುಖ ಇರೋದೆಲ್ಲಿ? ಅದು ಶೀಲದಲ್ಲಿದೆ ಅಂತ. ಎಷ್ಟು ಚಂದ ನೋಡಿ. ಅಲ್ಲಿ ಧರ್ಮಕ್ಕೆ ಹೇಳಿದರು, ಸ್ವರ್ಗಕ್ಕೆ ಸತ್ಯ ಅಂತ ಹೇಳಿದ. ಸುಖ ಇರೋದು ಶೀಲದಲ್ಲಿ ಮಾತ್ರ ಇದೆ. ಒಂದು ಸಲ ಶೀಲ ಜಾರಿತೋ ಸುಖ ಅನ್ನೋದು ಮರೀಚಿಕೆ ಆಗ್ತದೆ ಅಂತ. ಕೆಲವೊಂದು ಸಲ ನಾವು ದೊಡ್ಡವರ ಜೀವನ ಚರಿತ್ರೆ ನೋಡ್ತೀವಿ. ಅಸಾಮಾನ್ಯ ಎತ್ತರಕ್ಕೆ ಬೆಳೆದಂಥವ್ರು ನೋಡಿದ್ದೇವೆ, ಆದರೆ ಟಕ್ ಅಂತ ಕೆಳಗೆ ಬಿದ್ದವ್ರನ್ನೂ ನೋಡಿದ್ದೇವೆ. ಎಷ್ಟು ಎತ್ತರಕ್ಕೆ ಹೋಗ್ತಾರೋ ಅಷ್ಟು ಅಪಾಯ ಜಾಸ್ತಿ. ಮೊದಲೇ ಪಾಟಣಿ ಮೇಲೆ ಬಿದ್ದರೆ ಸ್ವಲ್ಪ ಕಾಲು ಕೆತ್ತುತ್ತೆ. ಮೊದಲನೇ ಫ್ಲೋರಿಂದ ಬಂದರೆ ಕಾಲು ಮುರಿತದೆ. 20ನೇ ಫ್ಲೋರಿಂದ ಜಿಗಿದ್ರೆ ಬದುಕೋ ಚಾನ್ಸ್ ಇಲ್ಲ. ಎತ್ತರಕ್ಕೆ ಹೋದಾಗ ಭಾಳ ಹುಷಾರಾಗಿರಬೇಕು. ಈಗ ತಾವು ನೋಡಿದ್ದೇವೆ, ಪೇಪರಲ್ಲಿ ನೋಡ್ತೀವಿ, ಚಕ್ಕನೆ ಸಿನಿಮಾ ಪರದೆ ಮೇಲೆ ಮಿಂಚಿದಂಥವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನು ಕಂಡಿದ್ದೇವೆ. ಯಾಕೆ? ಕಾರಣ ಇಷ್ಟೇ. ಮೇಲ್ನೋಟಕ್ಕೆ ತುಂಬ ಶಾಂತವಾದ ಪರ್ವತ ಅನಿಸಿದ್ರು ಒಳಗಡೆ ಸಂಕಟದ ಲಾವಾರಸ ಕುದೀತಾ ಇದೆ. ಎಲ್ಲೋ ಒಂದು ಕಡೆ ಶೀಲಕ್ಕೆ ದೊಡ್ಡ ಆದದ್ದು. ನಮಗೆ ಮುಂದೆ ಒಂದು 2 ಘಟನೆಗಳು ಇರಬೇಕು ಅಂತ ಪ್ರಯತ್ನ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು. ಭಾಳ ಮುಖ್ಯವಾದ ಘಟನೆಗಳಿವು. ಇತಿಹಾಸದಲ್ಲಿ ಆಸಕ್ತಿ ಇರೋರಿಗೆ ಭಾಳ ಮುಖ್ಯ ಇದು. ಹಿಟ್ಲರನ ಜೊತೆಗೆ ರಾಮೆಲ್ ಅಂತ ಒಬ್ಬ ಇದ್ದ, ಐರ್ವಿನ್ ರಾಮೆಲ್ ಅಂತ. ಹಿಟ್ಲರ್ನ ಸೇನಾ ನಾಯಕ ಅವನು. ಭಾರಿ ಚತುರ, ಯುದ್ಧ ನಿಪುಣ. ಅವನ ಅದ್ಭುತ ಸಾಧನೆ ಅಂದರೆ 1940ನೇ ಇಸ್ವಿ ಒಳಗೆ ಫ್ರಾನ್ಸಿನ ಅತ್ಯಂತ ಕಠಿಣವಾದಂಥ ರಕ್ಷಣೆಯನ್ನು ಭೇದಿಸಿ ಯುದ್ಧ ಗೆದ್ದಂಥವನು ರಾಮೆಲ್. ಆಫ್ರಿಕಾ ಖಂಡದಲ್ಲಿ ಯುದ್ಧ ಗೆದ್ದ. ಅದು ಎಂಥ ಯುದ್ಧ! ಇವನ ಕಡೆ ಸೈನಿಕರಿಲ್ಲ, ಸ್ವಲ್ಪ ಜನ ಸೈನಿಕರಿರೋದು. ಆ ಸ್ವಲ್ಪ ಜನ ಸೈನಿಕರಿರೋದನ್ನು ತುಂಬ ಜನ ಇದ್ದಾರೆ ಅನ್ನೋ ಬಿಂಬಿಸಿ ಇಡೀ ಆಫ್ರಿಕಾ ಖಂಡ ಗೆದ್ಕೊಂಬಂದ. ಹಿಟ್ಲರಿಗೆ ಅವನ ಮೇಲೆ ಎಷ್ಟು ಅಭಿಮಾನ ಪ್ರೀತಿ ಇತ್ತು ಅಂದರೆ ಅವನಿಗೆ ಫೀಲ್ಡ್ ಮಾರ್ಷಲ್ ಪದವಿ ಕೊಟ್ಟ. ಆಗಿನ ಕಾಲಕ್ಕೆ ಹಿಟ್ಲರ್ ನಂತರ ರಾಮೆಲ್ಲೆ ಅನ್ನುವಂಥ ಪರಿಸ್ಥಿತಿ ಇತ್ತು. ಅಷ್ಟು ಎತ್ತರಕ್ಕೆ ಏರಿದಂಥ ಮನುಷ್ಯ. ಏನು ಸ್ಥಾನ ಅವನು! ಅವನ ಜೀವನ ಚರಿತ್ರೆ ಓದಬೇಕು ಸ್ವಾಮಿ. ನನಗಂತೂ ಓದಿದಾಗ ಒಂದು ಸಲ ಕಣ್ಣಲ್ಲಿ ನೀರು ಬಂದುಬಿಡ್ತು. ಏನು ಜೀವನಪ್ಪ ಇದು ಅನಿಸ್ಬಿಡ್ತು. ಅವನು 43ನೇ ಇಸ್ವಿಗೆ 1943ನೇ ಇಸ್ವಿಗೆ ಜರ್ಮನಿಗೆ ಬರ್ತಾನೆ. ವಾಪಸ್ ಬಂದು ನೋಡ್ತಾನೆ, ತನ್ನ ಪ್ರಿಯವಾದಂಥ ಜರ್ಮನಿ ನುಚ್ಚು ನೂರಾಗಿ ಹೋಗ್ಬಿಟ್ಟಿದೆ. ದ್ವೇಷದ ದಳ್ಳೂರಿಗಳು ಸಿಕ್ಕಾಕ್ಕೊಂಡಿದೆ. ತನಗೆ ಗೊತ್ತಿಲ್ಲದ ಹಾಗೆ ತಾನು ಈ ಕುತಂತ್ರದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಎಷ್ಟೊಂದು ಜನ ಜ್ಯೂಸ್ ಯಹೂದ್ಯರನ್ನು ಕೊಂದು ಹಾಕಿದ ಹಿಟ್ಲರ್. ತನ್ನ ದ್ವೇಷದ ದಳ್ಳೂರಿಯಲ್ಲಿ ಲಕ್ಷಾಂತರ ಜನ ಯಹೂದಿಗಳನ್ನು ಕಾನ್ಸಂಟ್ರೇಷನ್ ಕ್ಯಾಪಲ್ಲಿ ಹಾಕಿ ಬೇಯಿಸಿಬಿಟ್ಟ ಎಲ್ಲರೂ. ಅದರದ್ದು ಭಾಗ್ಯ ಆದ್ನಲ್ಲ ರಾಮೆಲ್.
ಅವನಿಗೆ ಬರ್ತಾ ಅದು ಈ ಹತ್ಯೆ ನೋಡಿದಾಗ SS ಅಂತ ಒಂದಿತ್ತು, ಸೀಕ್ರೆಟ್ ಸರ್ವಿಸ್ ಫೋರ್ಸ್ ಅಂತ, ಹಿಟ್ಲರ್ ತಾನಾಗೆ ಸೃಷ್ಟಿ ಮಾಡಿದಂಥದ್ದು. ಅದು ಏನು ಅದ್ಭುತ ಕೆಲಸ ಅಂದರೆ ಯಾರನ್ನು ಬೇಕಾದರೂ ಕೊಂದು ಹಾಕೋದು, ಏನು ಬೇಕಾದರೂ ಮಾಡ್ಬೋದು. ಈ ಥರ ಒಬ್ಬ ಹೇಳ್ತಾನೆ, SS ಆಫೀಸರು, ಒಂದು ಅತ್ಯಂತ ಹೀನಾಯವಾಗಿರುವಂಥ ಕಾನ್ಸಂಟ್ರೇಷನ್ ಕ್ಯಾಂಪಿನ ಮ್ಯಾನೇಜರ್ ನೋಡ್ಕೊಳ್ಬೇಕು ಅವನು ಹೇಳ್ತಾನೆ, ಮೈ ಫಿಂಗರ್ಸ್ ಆರ್ ಏಕಿಂಗ್, ಸೀದಾ ಮಾಡೋಕ್ಕಾಗ್ತಾ ಇಲ್ಲ ಬೆರಳು. ದಿನನಿತ್ಯ ನನ್ನ ಕೆಲಸ ಅಂದರೆ ಬೆಳಗ್ಗೆಯಿಂದ ರಾತ್ರಿ ಒಳಗೆ 5,000 ಜನನಾದರೂ ಕೊಲ್ಲಬೇಕು ನಾನು. 5,000 ಜನ ದಿನಕ್ಕೆ ಕೊಲ್ಲಬೇಕು. ಗುಂಡು ಟ್ರಿಗರ್ ಒತ್ತಿ ನನ್ನ ಬೆರಳು ಹೀಗೆ ಆಗ್ಬಿಟ್ಟರೆ ಸೀದಾ ಆಗ್ತಾ ಇಲ್ಲ. ಆದರೆ ಮನುಷ್ಯ ಬರೀತಾನೆ, ಈ ಕೊಂದು ಬಂದೆ 600 ಜನನ ಬ್ರೇಕ್ಫಾಸ್ಟ್ ಮುಗಿಸ್ತೀನಿ, ಆಮೇಲೆ ಹೋಗೊಂದಿಷ್ಟು ಜನ ಕೊಲ್ತೇನೆ, ಲಂಚ್ ಮಾಡ್ತೀನಿ. ಅದು ಹೆಂಗೆ ಬ್ರೇಕ್ಫಾಸ್ಟ್ ಲಂಚ್ ಹೋಗ್ತಿದ್ದಿತ್ತೋ ಗೊತ್ತಿಲ್ಲ. ನಮ್ಮ ಕಣ್ಣು ಮುಂದೆ ಒಂದು ಇರುವೆ ಸತ್ರ ಸಂಕಟ ಆಗುತ್ತೆ, ಕಾಕ್ರೋಚ್ ಸತ್ರ ಸಂಕಟ ಆಗ್ತದೆ. 6 ಜನ ಮಾರಣ ಹೋಮ ಮಾಡಿದಂಥ ಜನ. ಆ ಮನುಷ್ಯ ಹೇಳ್ತಾನೆ, 5,000 ಜನ ಕೊಲ್ಲಬೇಕಾದ ದುಃಖ ಆಗೋದು ಏನು ಗೊತ್ತಾ, ನನ್ನ ಜರ್ಮನಿಯ 5,000 ಬುಲೆಟ್ಗಳು ಹಾಳಾಯ್ತಲ್ಲ, ಇದ್ರ ಬದಲು ಬುಲೆಟ್ ಇಲ್ಲದೆ ಕೊಲ್ಲೋಕೆ ಸಾಧ್ಯ ಇದೆಯಾ ಅಂತ ಹಿಟ್ಲರ್ಗೆ ಬರೆದಾಗ ಅವನು ಇನ್ನೂ ಪ್ರಚಂಡ, ಹೊಸಾದು ಮಾಡಿದ್ದೀನಿ ಬಿಡು, ಯಾಕೆ ಕಾಳಜಿ ಮಾಡ್ತಿ, ಕಾರ್ಬನ್ ಮೊನಾಕ್ಸೈಡ್ ಹಾಕ್ಬಿಡೋಣ ಎಲ್ಲರೂ, ವಿಷಪೂರಿತ ಗಾಳಿ ಹಾಕಿ ಕೊಂದು ಹಾಕ್ಬಿಡೋದು, ಗುಂಡಿಲ್ದೇನೆ, ಗುಂಡು ಉಳಿಸೋದಕ್ಕೆ ಪ್ರಯತ್ನ ಇದು. ರಾಮೆಲ್ ಕೂಡ ಆ ಭಾಗದ ಒಂದು ಭಾಗ ಆಗ್ಬಿಟ್ಟ. ಹಿಟ್ಲರ್ ನಂತರ ಅವನೇ ಅನ್ನುವಂಥ ಗೌರವಕ್ಕೆ ಪಾತ್ರ ಅದ. ಆದರೆ ಎಷ್ಟು ಹೊತ್ತು ಹತ್ತಿರದಿಂದ ನೋಡಿದಾಗ ಅಸಹ್ಯ ಆಗೋಕ್ಕೆ ಶುರು ಆಯಿತು ಅವನಿಗೆ. ಹಿಟ್ಲರ್ನ ಬಗ್ಗೆ ಗೌರವ ಕಮ್ಮಿ ಆಗೋಕ್ಕೆ ಶುರು ಆಯಿತು. ಹಿಟ್ಲರ್ ಎಷ್ಟು ಚಾಣಾಕ್ಷ ಅಂದರೆ, ಇವನ ಕಣ್ಣಲ್ಲಿ ತನ್ನ ಮೇಲೆ ವಿಶ್ವಾಸ ಕಮ್ಮಿ ಆಗ್ತಿರೋದನ್ನು ಗುರುತಿಸಿದ. ಆದರೆ ಏನು ಮಾಡೋಂಗಿಲ್ಲ, ಅತ್ಯಂತ ಜನಪ್ರಿಯ ನಾಯಕ ಇವನು ರಾಮೆಲ್ ಕೂಡ, ಅವನು ಕೊಲ್ಸೋಕ್ಕೆ ಸಾಧ್ಯ ಇಲ್ಲ. ಈ ಹೊತ್ತಿಗೆ ಅಕ್ಟೋಬರ್ದಲ್ಲಿ ಒಂದು ಸಲ ಹಿಟ್ಲರ್ ಮೇಲೆ ಅಟ್ಯಾಕ್ ಆಯಿತು. ಅವ್ನು ಕೊಲ್ಲಬೇಕು ಒಂದು ಸಂಚು ಮಾಡಿದ್ದು. ಭಾಳ ಒಳ್ಳೆಯ ಸಿನಿಮಾ ಇದೆ, ಮಿರಾಕಲ್ ಆಫ್ ಹಿಟ್ಲರ್ಸ್ ಅಸಾಸಿನೇಷನ್, ಒಂದು ಸಿನಿಮಾನೇ ಬಂದಿದೆ. ಅವನು ಕೊಲ್ಲೋಕ್ಕೆ ಹೋದರೂ ಪಾರಾಗ್ಬಿಟ್ಟ. ಈ ಪಾಪಿ ಚಿರಾಯು ಕೆಲವೊಂದು ಸಲ ಆಗಿಬಿಡ್ತಾವೆ. ಅವ್ನು ಸಾಯಲಿಲ್ಲ, ಉಳ್ಕೊಂಬಿಟ್ಟ. ಅವನಿಗೇನು ಮನಸ್ಸಿಗೆ ಬಂತು ಅಂದರೆ, ನನ್ನ ಕೊಲೆಯ ಸಂಚಿನ ಹಿಂದೆ ರಾಮೆಲ್ ಇದ್ದಾನೆ ಅಂತ. ಹಿಟ್ಲರ್ನ ತಲೆಗೆ ಒಂದು ಸಲ ಸಂಶಯ ಹುಳು ಹೊಕ್ಬಿಟ್ರೆ ಬಿಡೋಂಗಿಲ್ಲ ಅವನು. ಅದನ್ನು ಎಲ್ಲರ ಮುಂದೆ ಕೊಲ್ಲೋಕ್ಕೂ ಸಾಧ್ಯ ಇಲ್ಲ. ನೀನು ಊರಿಗೆ ಹೋಗು ಅಂತ ಕಳಿಸ್ದ. ಊರಿಗೆ ಬಂದು ರಾಮೆಲ್ ಒಂದು ದಿವಸ ಬೆಳಗ್ಗೆ, ಆ ಡೇಟ್ ಕೂಡ ಬರ್ಕೊಂಬಂದಿದ್ದೀನಿ ನಾನು, October 14, 1944. ಅವತ್ತಿನ ದಿವಸ ತನ್ನ ಮಗನ ಕರೀತಾನೆ. ಏನಪ್ಪ ಅಂತ ಕೇಳ್ತಾನೆ ಮಗ. ಇಲ್ಲೋಡೋ, ನನಗೆ 2 ಆಯ್ಕೆ ಉಳ್ಕೊಂಡಿದೆ, ಇವತ್ತು ನನ್ನ ತೀರ್ಮಾನ ಆಗಿಬಿಡುತ್ತೆ ನಂದು. ನಿನ್ನೆ ಸಾಯಂಕಾಲ ಹಿಟ್ಲರ್ ನನಗೆ ಫೋನ್ ಮಾಡಿ ಇಬ್ಬರನ್ನ ಸೇನಾಧಿಪತಿಗಳ ಕಡೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾನೆ. ನನಗೇನಾಗ್ತದೆ ಅಂತ ಗೊತ್ತಿದೆ ಅಂತ. ಏನಾಗ್ತದೆ? 2 ಆಯ್ಕೆ ಇರೋದು ನನಗೆ. ಕೋರ್ಟ್ ಮಾರ್ಷಲ್ ಅಂತ ಮಾಡ್ತಾರೆ, ಎಲ್ಲ ಸೇನಾ ಅಧಿಕಾರಿಗಳು ಕೂತು ನನ್ನ ತಪಾಸಣೆ ಮಾಡಿ ಪರೀಕ್ಷೆ ಮಾಡಿ ಅವ್ರು ಶಿಕ್ಷೆ ಕೊಡ್ತಾರೆ. ಆದರೆ ಶಿಕ್ಷೆಯನ್ನು ಹಿಟ್ಲರಿಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾನೆ. ಅವ್ರು ಸುಮ್ಮನೆ ಬರೆಯೋದಷ್ಟೇನೆ. ಅವರು ಏನು ತೀರ್ಮಾನ ಮಾಡಿದ್ದಾನೆ? ಬಜಾರ್ದಲ್ಲಿ ನೇಣಗಂಬಕ್ಕೆ ಇವನು ಏರಿಸಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾನೆ. ಅಂದರೆ ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿ ಹೋಗಿದೆ, ಇನ್ಮೇಲೆ ಕೇಸ್ ಫೈಲ್ ಮಾಡಬೇಕಷ್ಟೇ. ಅದು ನನಗಿಷ್ಟ ಇಲ್ಲ. ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ, 2 ಆಯ್ಕೆ ಅಂತ. ಒಂದು, ಎಲ್ಲರ ಸಮ್ಮುಖದಲ್ಲಿ ನೇಣಿಗೆ ಏರಿಸಬೇಕು, ಇಲ್ಲದೆ ಹೋದರೆ ನನ್ನ ಸ್ನೇಹಿತರು ಬರ್ತಾರೆ ಸೇನಾಧಿಪತಿಗಳು, ಅವ್ರ ಜೊತೆಗೆ ಸೈನೈಡ್ ಗುಳಿಗೆ ಕಳಿಸ್ಕೊಡ್ತೀನಿ, ಕಚ್ಚಿ ಸಾಯಬೇಕು. 3 ಸೆಕೆಂಡಲ್ಲಿ ಸತ್ತು ಹೋಗ್ತೀಯ, ಯಾವುದು ಆರಿಸ್ಕೋತೀಯ ಅಂತ ಕೇಳಿದ್ದಾನೆ. ನನ್ನ ಆಯ್ಕೆ ನನಗೆ ಕ್ಲಿಯರ್ ಆಗಿದೆ, ಸೈನೈಡೇ ಸರಿ ನನಗೆ. 12 ಗಂಟೆಗೆ ಇಬ್ಬರು ಸೈನಿಕರು ಸೇನಾಪತಿಗಳು ಬರ್ತಾರೆ, ಹಸಿರು ಕಾರ್ ತೊಗೊಂಡು ಬರ್ತಾರೆ ಯೂನಿಫಾರ್ಮಲ್ಲಿ. 5 ನಿಮಿಷ ರಾಮೆಲ್ ಹತ್ರ ಮಾತಾಡ್ತಾರೆ. ರಾಮೆಲ್ ತನ್ನ ರೂಮಿಗೆ ಹೋಗ್ತಾನೆ, ತನ್ನ ಬಟ್ಟೆ ಬದಲಾಯಿಸಿ ತನ್ನ ಮಿಲಿಟ್ರಿ ಯೂನಿಫಾರ್ಮ್ ಹಾಕ್ಕೋತಾನೆ. 2 ನಿಮಿಷ ಟೈಮ್ ಕೊಡಿ ಅಂತಾನೆ. ಅವನು ಹೆಂಡತಿ ಸತ್ತೋಗಿದ್ದಾಳೆ, ಆಕೆ ಫೋಟೋ ಬಂದು ನಿಂತ್ಕೋತಾನೆ. ಇದು ದಯವಿಟ್ಟು ಗಮನಿಸಬೇಕು. ಯಾವ ಎತ್ತರಕ್ಕೇರಿದ ಮನುಷ್ಯ, ಹಿಟ್ಲರ್ ನಂತರ ಅವನೇ ಅನ್ನುವಂಥ ಮನುಷ್ಯ, ಹೆಂಡತಿ ಫೋಟೋ ಬಂದು ನಿಂತ್ಕೊಂಡು ಹೇಳ್ತಾನೆ, ನಿನಗೆ ಅನ್ಯಾಯ ಮಾಡಿಬಿಟ್ಟೆ ನಾನು, ಇಷ್ಟು ಜನರ ಸಾವಿಗೆ ಗೊತ್ತಿಲ್ಲದೆ ನಾನು ಕಾರಣ ಆಗಿಬಿಟ್ಟೆ, ನನ್ನ ಜೀವನ ನರಕ ಆಗೋಯ್ತು, ಬದುಕೋದ್ರಲ್ಲಿ ಅರ್ಥ ಇಲ್ಲ, ಇನ್ನು ಅರ್ಧ ಗಂಟೆ ಅಷ್ಟೇ. ಮಗನಿಗೆ ಹೇಳ್ತಾನೆ, ಚಿಂತೆ ಮಾಡಬೇಡ ಮಗು, ಅರ್ಧ ಗಂಟೆಗೆ ನೀನು ಫೋನ್ ಬರುತ್ತೆ. ಏನು ಬರುತ್ತೆ ಗೊತ್ತಾ? ನಿಮ್ಮಪ್ಪ ಮಿದುಳಿನ ರಕ್ತಸ್ರಾವದಿಂದ ಸತ್ತೋದ್ರು ಅಂತ ಬರುತ್ತೆ. ಯು ಫಾದರ್ ಡೈಡ್ ಆಫ್ ಬ್ರೈನ್ ಹ್ಯಾಮರೇಜ್ ಅಂತ ಬರುತ್ತೆ. ಆಸ್ಪತ್ರೆಗೆ ಬಾ. ಅನುಕೂಲ ಏನಾಗುತ್ತೆ ಇದರಿಂದ ಗೊತ್ತಾ? ನನ್ನ ಸಮಾಧಿ ಮಾಡ್ತಾರೆ, ಹಿಟ್ಲರೇ ಬಂದು ಹೂವಿನ ಗುಚ್ಛ ಇಡ್ತಾನೆ. ಆದರೆ ನಾನದು ಮಾಡದೆ ಹೋದರೆ ನನ್ನನ್ನು ಆ 1000 ಜನದ ಮುಂದೆ ಗಂಡಿಗಲ್ಲಿ ಏರಿಸ್ತಾರೆ, ಅದು ಬೇಡ ನನಗೆ ಸಾವು ಅಂತ ಹೇಳ್ತಾನೆ. ಕಾರಲ್ಲಿ ಹೋಗ್ತಾನೆ, ಸಲ್ಯೂಟ್ ಮಾಡಿ ಹೋಗ್ತಾನೆ. ಅರ್ಧ ಗಂಟೆಗೆ ಫೋನ್ ಬರುತ್ತೆ ಸೇನಾಧಿಕಾರಿಯಿಂದ, ಐ ಆಮ್ ಸಾರಿ ಟು ಕನ್ವೆ ಟು ಯು ದ್ಯಾಟ್ ಯುವರ್ ಫಾದರ್ ಆನ್ ದ ವೇ ಡೈಡ್ ಆಫ್ ಬ್ರೈನ್ ಹ್ಯಾಮರೇಜ್. ಅವನ ಸಮಾಧಿ ಆಯಿತು. ಎಲ್ಲಿಯ ಬದುಕು, ಎಲ್ಲಿ ಬಂದದ್ದು ಅಂತ ನಾನು ಯಾಕೆ ತೊಗೊಂಡೆ ಅಂದರೆ, ಇಷ್ಟು ಎತ್ತರಕ್ಕೆ ಇರಿದಂಥ ಮನುಷ್ಯ ರಾಮೆಲ್, ಅವನ ಒಳಗೆ ಏನಾಗ್ತಿತ್ತು ಅಂತ.
ಎಲ್ಲಿ ಶೀಲ ತಪ್ಪು ಹೋಯ್ತೋ, ಶೀಲಕ್ಕೆ 106 ಗುಣಗಳಿದ್ದ, ಒಂದೇ ಗುಣ ಅಲ್ಲ ಅದು. ವಿವೇಕ ಇರ್ಬೋದು, ಸಹನೆ ಇರ್ಬೋದು, ತಾಳ್ಮೆ ಇರ್ಬೋದು, ಜಗತ್ತಿನ ಬಗ್ಗೆ ಪ್ರೀತಿ ಇರ್ಬೋದು, ಅನುಕಂಪೆ ಇರ್ಬೋದು, ಕರುಣೆ ಇರ್ಬೋದು. ಇದು ಯಾವುದಾದ್ರೂ ತಪ್ಪಿಬಿಟ್ರೆ ಹೊರಗಡೆ ತೋರಿಸ್ಲಿಕ್ಕಿಲ್ಲ ಸ್ವಾಮಿ, ಒಳಗಡೆ ಕುದೀತಾ ಇರುತ್ತೆ. ರಾಮಾಯಣ ಸತ್ತದ್ದು ಹಾಗೆ. ಇನ್ನೊಬ್ಬ ಮನುಷ್ಯ ನಮ್ಮ ಭಾರತ ಇತಿಹಾಸದಲ್ಲಿ ದೊಡ್ಡ ಸ್ಥಾನ ವಹಿಸಿದಂಥ ಮನುಷ್ಯ ಆತ. ದೊಡ್ಡ ಸ್ಥಾನ ಅಂದರೆ ಭಾಳ ವಿಶೇಷವಾದದ್ದಲ್ಲ, ಅವನು ನೀಚಾನೆ. ಲಂಡನ್ನಿಂದ ಬಂದವನು ಈ ಸಲ. ಅವನ ಹೆಸರು ರಾಬರ್ಟ್ ಕ್ಲೈವ್ ಅಂತ. ತಾವು ಕೇಳಿದ್ದೀರನ್ನು. ಗವರ್ನರ್ ಜನರಲ್ ಆಗಿದ್ದವನು, ಕಮಾಂಡರ್ ಇನ್ ಚೀಫ್ ಆಗಿದ್ದವನು ಭಾರತಕ್ಕೆ. ಅವನು 1725 ಇಸ್ವಿಯಲ್ಲಿ ಹುಟ್ಟಿದ ಲಂಡನ್ನಲ್ಲಿ. ಎಂಥ ಮುಂಗೋಪಿ, ಹಠಮಾರಿ, ಜಗಳಗಂಟ ಅಂದರೆ ಮನೇಲಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವನು. ಅಷ್ಟು ಉಪದ್ರವಿ ಆಗಿದ್ದವನು. ಶಾಲೆಗೆ ಕಳಿಸಿದ್ರೆ ಮೇಷ್ಟ್ ಹೇಳೋರು, ಕಳಿಸ್ಬೇಡಿ ದಯವಿಟ್ಟು, ಅಲ್ಲೇ ಕೂರಿಸ್ಕೊಂಬಿಡಿ ಅವನ್ನ, ಅವ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ ನಮಗೆ. ದಿನ ಜಗಳ, ಹೊಡೆದಾಟ, ಪಡೆದಾಟ. ಶಿಕ್ಷಣ ಅಂತ ತಲೆಗೆ ಹತ್ತಲಿಲ್ಲ. 9ನೇ ಕ್ಲಾಸ್ ಪಾರ್ ಆದದ್ದೇ ಹೆಚ್ಚಿಂದವನು. ಅಪ್ಪನಿಗೆ ಚಿಂತೆ ಹತ್ಬಿಡ್ತೀವಿ, ಇವ್ನು ಏನಾರು ಮಾಡಬೇಕಲ್ಲ, ಇವನಿಗೆ ಏನು ಮಾಡ್ಬೇಕು, ಇವನ್ನ ಊರು ಬಿಟ್ಟು ಹೊರಗೆ ಕಳಿಸೋಣ, ಕೆಲಸ ಎಲ್ಲಿ ಸಿಗುತ್ತೆ ಇವನಿಗೆ. ಅವಾಗೇನು ಮಾಡಿದ್ದು, ಈಸ್ಟ್ ಇಂಡಿಯಾ ಕಂಪನಿ ಶುರುವಾಗಿತ್ತು. ಅವರು ಭಾರತದಲ್ಲಿ ಬಂದು ಕೆಲಸ ಶುರು ಮಾಡೋ, ಮದ್ರಾಸಲ್ಲಿ ಬಂದು ಶುರು ಮಾಡಿದಾಗ ಕಾರ್ಕೂನ್ರು ಬೇಕಾಗ್ತಾರಲ್ಲ, ಕ್ಲಾರ್ಕ್ಸ್ ಬೇಕಾಗ್ತಾರೆ. ಅಡ್ವರ್ಟೈಸ್ಮೆಂಟ್ ಹಾಕಿದ್ರು. ಇವರಪ್ಪ ಯಾರ್ದೋ ಕೈ ಕಾಲು ಹಿಡ್ಕೊಂಡು ಇವನು ಕಾರ್ಕೂನ್ ಮಾಡ್ಕೊಳ್ಳಿ ಅಂತ ತೊಗೊಂಡು ಹೋದ. ಇವನು ಕಾರ್ಕೂನನಾಗಿ ಬರೋವನು ಭಾರತಕ್ಕೆ. ಬರುವಾಗ ಒಂದು ತಮಾಷೆ ಆಯಿತು. ಹಡಗಿನಲ್ಲಿ ಬರಬೇಕಲ್ಲ, ಈಗ ನಂಗೆ ಫ್ಲೈಟ್ ಇಲ್ಲ ಅಲ್ಲಿ. ಹಡಗಿನಲ್ಲಿ ಬರುವಾಗ ದಾರಿಯಲ್ಲಿ ಬ್ರಾಜಿಲ್ ಬರುತ್ತೆ. ಬ್ರಾಜಿಲ್ನ ರಿಯೋ ಡಿ ಜಾನೇರೋ ಅಂತ ರಾಜಧಾನಿ. ಅದರ ಹತ್ರ ಬಂದಾಗ ಹಡಗು ಕೆಟ್ಟೋಗ್ಬಿಡ್ತು. ಎಲ್ಲ ಹಂಗೆ ತಕ್ಷಣ ರಿಪೇರ್ ಆಗೋ ಕೆಲಸ ಅಲ್ಲ ಅದು. 9 ತಿಂಗಳು ನಿಂತಿತ್ತಂತೆ ಹಡಗು ರಿಯೋ ಡಿ ಜಾನೇರೋದಲ್ಲಿ. ಇವನೇನೇನು ದುಡ್ಡು ತಂದಿದ್ದು ಎಲ್ಲ ಖರ್ಚಾಗಿ ಹೋಯಿತು. ಪೋರ್ಚುಗೀಸ್ ಭಾಷೆ ಕಲಿತ, ಸ್ವಲ್ಪ ಏನೇನು ಆ ಕಡೆ ಈ ಕಡೆ ಕೆಲಸ ಕಲಿತ. ಸೈನಿಕರು ಇದ್ರಲ್ಲ ಜೊತೆಗೆ, ಅವ್ರ ಸ್ವಲ್ಪ ಸೇರಿಕೊಂಡ. ಆ ನಂತರ ಭಾರತಕ್ಕೆ ಬಂದ. ದುಡ್ಡಿಲ್ಲ, ಇಲ್ಲಿ ಕೊಡೋವಂಥ ಸಂಬಳ ತುಂಬ ಕಮ್ಮಿ. ಅವ್ನು ಯಾರಿಗೂ ಅರ್ಥ ಮಾಡ್ಕೊಳ್ಳೋಂಗಿಲ್ಲ. ಎಷ್ಟು ಜೀವನ ಬೇಜಾರಾಯಿತು ಅಂದರೆ, ರಿವಾಲ್ವರ್ ಇರ್ತದಲ್ಲ, 6 ಗುಂಡು ಇರ್ತದೆ ಅದರೊಳಗೆ. 3 ಗುಂಡು ಹಾಕಿದ ಅದರೊಳಗೆ. ಪಕ್ಕ ಶೋಲೆ ಅನ್ನಿಸ್ದಂಗೆ ಅನಿಸುತ್ತೆ ಇದು. 3 ಗುಂಡು ಹಾಕಿ ಗರಗರ ತಿರುಗಿಸಿದ, ಅದನ್ನು ತಲೆಗೆ ಇಟ್ಕೊಂಡು ಒತ್ಕೊಂಡ್ಬಿಟ್ಟ. ದೈವ ಅದು ಖಾಲಿ ಇತ್ತು, ಬೀಳಿಲ್ಲ. ಇನ್ನೊಂದು ಸಲ ಒತ್ಕೊಂಡ, ಅಲ್ಲೂ ಖಾಲಿ. ಅದೇನಲ್ಲ ಪಾಪಿ ಚಿರಾಯಿ ಒಂದು ಸಾಲಿಲ್ಲ ಅವನು. ಅವನ ಸ್ನೇಹಿತ ಬಂದು ಕೈಯಲ್ಲಿ ರಿವಾಲ್ವರ್ ಕಸ್ಕೊಂಡು ಬಿಸಾಕ್ಬಿಟ್ಟು, ಏನು ಮಾಡ್ತಿದ್ಯೋ ಅಂದ. ಸಾಯ್ತೀನಿ ಬದುಕಲ್ಲ ಅಂದ. 2 ಸಲ ಹಾಕ್ಕೊಂಡ್ರು ಆಗಲಿಲ್ಲ. ನೋಡು, 3 ಖಾಲಿ ಇರೋದು, 3 ಗುಂಡಿದೆ, 2 ನನಗೆ ಬಡಿಲಿಲ್ಲ. ಅವ್ನು ಹೇಳ್ದ, ಅವ್ನ ಸ್ನೇಹಿತ ಹೆಂಗಿರ್ಬೇಕು ನೋಡಿ, ಏನೋ ಭಗವಂತನ ಇಚ್ಛೆ ಇರಬೇಕು, ನಿನ್ನ ಕಡೆಯಿಂದ ದೊಡ್ಡ ಸಾಧನೆ ಆಗೋದು ಇರಬೇಕು, ಅದಕ್ಕೆ ಉಳಿಸಿದ ನಿನ್ನ, ಕಾಯ್ಬೇಡ ಅಂದ. ಅವನಂದ ಕಾರ್ಕೂನಾಗಿದ್ದರೆ ಏನು ಮಾಡೋಕ್ಕಾಗೋದಿಲ್ಲ. ಸೈನ್ಯ ಸೇರ್ಕೊಂಡು ಕಿತಾಪತಿ ಜಾಸ್ತಿ, ಮ್ಯಾನಿಪುಲೇಷನ್ ಜಾಸ್ತಿ. ಇದು ಮೇಲಿನ ಸಾಹೇಬರ ಮರ್ಜಿ ಕತ್ಕೊಂಡ್ಬಿಟ್ಟ. ನಿಧಾನಕ್ಕೆ ಹೋಗಿ ಬೆಂಗಾಲ್ ಗವರ್ನರ್ ಆಗಿಬಿಟ್ಟ. ಆನಂತರ ಮುಂದುವರೆದ್ಬಿಟ್ಟು ಗವರ್ನರ್ ಜನರಲ್ ಆದ. ಈಸ್ಟ್ ಇಂಡಿಯಾ ಕಂಪನಿಗೆ ಕಮಾಂಡರ್ ಇನ್ ಚೀಫ್ ಆಗಿಬಿಟ್ಟ. ರಾಬರ್ಟ್ ಕ್ಲೈವ್ ದೊಡ್ಡ ಹೆಸರು. ಮುಗಿದ್ಮೇಲೆ ವಾಪಸ್ ತನ್ನ ಕೆಲಸ ಲಂಡನ್ನಿಗೆ ಹೋದ. ಇದು ದಯವಿಟ್ಟು ನೋಡಿ, ಎತ್ತರದಲ್ಲಿರುವಂಥ ದಂತಗೋಪುರದಲ್ಲಿರುವಂಥ ರಾಬರ್ಟ್ ಕ್ಲೈವ್, ಗವರ್ನರ್ ಜನರಲ್ ಆಫ್ ಇಂಡಿಯಾ, ಕಮಾಂಡರ್ ಇನ್ ಚೀಫ್ ಆಗಿದ್ದವನು. ಹೊರಗೆಲ್ಲ ದೊಡ್ಡ ವ್ಯಕ್ತಿ ಆದರೂ ಒಳಗಡೆ ಎಷ್ಟು ಕುಸಿದು ಹೋಗಿದ್ದ ಅಂದರೆ, ತಾನು ಮಾಡಿದಂಥ ದಾರುಣ ಕಥೆಗಳು, ಹಣ ಗಳಿಸಿದಂಥ ರೀತಿ ಅವನು ಕಾಡ್ತಾಯಿತ್ತು. ಒಂಥರ ಭ್ರಮಾಧೀನನಾದವನಾಗ ಮನೆಯಲ್ಲಿ ಇರ್ತಿದ್ದ. ಆಗೆಲ್ಲ ಮಾತು ಬರೋಕ್ಷ ಆಯಿತು, ರಾಬರ್ಟ್ ಕ್ಲೈವ್ ಭಾಳ ದುಡ್ಡು ಮಾಡ್ಕೊಂಬಂದಿದ್ದಾನೆ ಇಂಡಿಯಾದಿಂದ, ಲೂಟಿ ಮಾಡಿದ್ದಾನೆ, ಅನ್ಯಾಯ ಮಾಡಿದ್ದಾನೆ ಅಂತೆಲ್ಲ ಬರೋಕ್ಕೆ ಶುರು ಆಯಿತು. ವಿಚಾರಣೆ ಆಗಬೇಕು ಅಂತ ಜನ ಕೂಗೋಕ್ಕೆ ಶುರು ಮಾಡಿದರು. ಅವನು ಅಫೀಮ್ ತಿನ್ನೋಕ್ಕೆ ಶುರು ಮಾಡಿದ, ಈ ಮಾದಕ ಪದಾರ್ಥ ತಿನ್ನೋಕ್ಕೆ ಶುರು ಮಾಡಿದ. ಮರಿಬೇಕಲ್ಲ ಅದನ್ನೇನಾದರೂ. ಕೊನೆಗೆ ಯಾವ ಹಂತಕ್ಕೆ ಬಂತು ಅಂದರೆ, ಅವನು ಏನು ಮಾತಾಡ್ತಾನೆ ಅಂತ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ. ಒಂದು ದಿವಸ ಹೆಂಡತಿ, ಮಗಳು, ಹೆಂಡತಿ, ಅಣ್ಣ ಎಲ್ಲರೂ ಕೂತು ಮಾತಾಡ್ತಿದ್ದಾರೆ. 1 ನಿಮಿಷ ಬಂದೆ ಅಂದವನು ಒಳಗೆ ಹೋದ. ಅದು ಏನು ತೋಚ್ತೋ ಗೊತ್ತಿಲ್ಲ, ಅಲ್ಲೊಂದು ಖಡ್ಗ ಇತ್ತು. ಒಂದು ಖಡ್ಗದ ಕುತ್ತಿಗೆ ಕೊಯ್ಕೊಂಡ ಸತ್ತೋದ. ಎಲ್ಲಿನ ಪಯಣ ಇದು ಅಂತ. ರಾಬರ್ಟ್ ಕ್ಲೈವ್ ಕಮಾಂಡರ್ ಇನ್ ಚೀಫ್, ಗವರ್ನರ್ ಜನರಲ್ ಆಫ್ ಇಂಡಿಯಾ, ಈಸ್ಟ್ ಇಂಡಿಯಾ ಕಂಪನಿ ಅನಿಸ್ಕೊಂಡಂಥವನು ಒಳಗಡೆ ಎಷ್ಟು ಕುಬ್ಜನಾಗಿ ಹೋಗಿದ್ದ ಅಂದರೆ, ಈ ಕುಬ್ಜತೆ ಬರೋದೇ ಅದರಿಂದ. ಅವನ ಯೂನಿಫಾರ್ಮ್ ಭರ್ಜರಿ ಇತ್ತು, ಕಾರ್ ಇತ್ತು, ಏನು ಬೇಕಾ ಸವಲತ್ತಿತ್ತು, ಮರ್ಯಾದೆ ಇತ್ತು, ಹೋದಲ್ಲೆಲ್ಲ ಸಲ್ಯೂಟ್ ಹೊಡಿತಾ ಇದ್ರು. ಇದು ಹೊರಗಡೆ ಆಕಾರ, ಒಳಗಡೆ ಆಕಾರ ಏನಾಗಿತ್ತು? ಕುಸಿದು ಅಫೀಮ್ ತಿಂದು ತಾನೇನು ಮಾತಾಡ್ತೀನಿ ಗೊತ್ತಾಗಲಾರದೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಾಯ್ತಲ್ಲ ರಾಬರ್ಟ್ ಕ್ಲೈವ್. ಇದಕ್ಕೆ ಹೇಳೋದು, ಶೀಲ ಮಾತ್ರ ಸುಖ ಕೊಡೋಕ್ಕೆ ಸಾಧ್ಯ ಇದೆ. ಶೀಲ ಇಲ್ಲದೆ ಹೋದರೆ ಹಣ ಬರಬಹುದು, ಶ್ರೀಮಂತಿಕೆಗೂ ಸುಖಕ್ಕೂ ಯಾವ ಸಂಬಂಧನೂ ಇಲ್ಲ. ಶ್ರೀಮಂತಿಕೆ ಇದ್ದರೆ ಸುಖ ಇರ್ತದೆ ಅಂತಿಲ್ಲ, ಸುಖದ ಶ್ರೀಮಂತಿಕೆನೇ ಬೇರೆ.
ಡೆಲ್ಲಿಯಲ್ಲಿ ಫುಟ್ಪಾತ್ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಮೇಲೆ ನಾನು ನೋಡಿದ್ದು ಡಿಸೆಂಬರ್ ತಿಂಗಳಲ್ಲಿ, ಚಳಿ ಅಂದರೆ ಅಸಾಧ್ಯ ಚಳಿ ಕೊರಿತಾ ಇದೆ, ಮಲ್ಕೊಂಡಿದ್ದಾರೆ ಮನುಷ್ಯ ಕೈ ಹಿಡ್ಕೊಂಡು, ಗ್ರಾಮ್ ನಿದ್ದೆ ಹೊಡಿತಿದ್ದಾನೆ. ಆದರೆ ಫಸ್ಟ್ ಕ್ಲಾಸ್ AC ಕಂಪಾರ್ಟ್ಮೆಂಟಲ್ಲಿ ನಿದ್ದೆ ಬರ್ತಾ ಇಲ್ಲ. ಅಂದರೆ ಜಾಗ ಮುಖ್ಯ ಅಲ್ಲ, ಒಳಗಡೆ ಏನಾಗ್ತಿದೆ ಅನ್ನೋಂಥದ್ದು ಮುಖ್ಯ. ಅದಕ್ಕೆ ಶೀಲ ಇರೋದ್ರ ದುಡ್ಡು ಇಲ್ಲದೆ ಹೋದರೂ ಕೂಡ, ಶ್ರೀಮಂತಿಕೆ ಇಲ್ಲದೆ ಹೋದರೂ ಕೂಡ ಸುಖ ಇರುತ್ತೆ ಶೀಲ ಇದ್ದರೆ ಅಂತ. ಅದಕ್ಕೆ ತಕ್ಕ ಉದಾಹರಣೆ ಅಂದ್ಕೊಳ್ಳೋರು ಚಾಣಕ್ಯ. ಚಂದ್ರಗುಪ್ತನನ್ನು ಹುಡುಗನನ್ನು ಕಲಿ ಮಾಡಿ ಚಕ್ರವರ್ತಿಯನ್ನು ಮಾಡಿದಂಥ ಚಾಣಕ್ಯ. ಅವನಿದ್ದದ್ದು ಊರು ಹೊರಗೊಂದು ಆಶ್ರಮ ಕಟ್ಕೊಂಡಿದ್ದಾನೆ. ಅವನೇನು ರಾಜಗುರು ಥರ ದೊಡ್ಡ ಬಂಗ್ಲೆ ಕಟ್ಕೊಂಡು ಇರಲಿಲ್ಲ. ಒಂದು ಸಣ್ಣ ಘಟನೆಯನ್ನು ದಾಖಲೆ ಮಾಡ್ತಾರೆ. ಈ ಚೀನಿದವ್ರು ಬಂದಾಗ ನೋಡಿಕೊಂಡಾಗ ರಿಪೋರ್ಟ್ ಬರೀತಾರೆ, ಒಂದು ಘಟನೆ ಬರೀತಾರೆ. ಒಂದು ಸಲ ವಿಪರೀತ ಚಳಿ ಬಂತಂತೆ ದೇಶದಲ್ಲಿ. ಚಾಣಕ್ಯ ಮೊದಲೇ ವಿಚಾರ ಮಾಡ್ತಾನೆ, ಈ ಸಲ ಚಳಿ ಬರುತ್ತೆ, ಬಡವರು ಬಹಳ ಜನ ಇದ್ದಾರೆ, ಚಳಿಯಿಂದ ಪಾರಾಗೋದು ಕಷ್ಟ ಇದೆ ಅವರು, ಅದಕ್ಕೆ ಈಗಾಗಲೇ ನೇಕಾರರಿಗೆ ಹೇಳಿ ಕಂಬಳಿಗಳನ್ನು ಮಾಡಿಸು ಅಂತ ಹೇಳಿದಂತೆ. ಎಲ್ಲಕ್ಕೆ ನೇಕಾರರಿಗೆ ಅಪ್ಪಣೆ ಹೋಯಿತು, ಕಂಬಳಿ ಮಾಡಬೇಕು, ಸಾಧ್ಯತೆ ಮಾಡಿ ಅಂತ. 10,000 ಕಂಬಳಿಗಳು ಬಂದು ಅದನ್ನೆಲ್ಲ ದಾಸ್ತಾನು ಮಾಡಿದರು. ಎಲ್ಲಿ? ಆಶ್ರಮದಲ್ಲಿ. ಗುಡಿಸಲು ಚಾಣಕ್ಯಂದು ಪಕ್ಕದಲ್ಲಿ ಗುಡಿಸಲೆಲ್ಲ ಕಂಬಳಿ ಇಟ್ಟಿದ್ದಾರೆ. ಈ ರಾಜ್ಯದ ಪಕ್ಕದ ದೇಶದ ರಾಜನಿಗೆ ವಿಚಾರ ಗೊತ್ತಾಯ್ತಿದ್ದು. ಅವನಂದ ಒಳ್ಳೆ ಐಡಿಯಾ ಇದು, ನಾನು ಮಾಡಬೇಕು ನಮ್ಮ ಪ್ರಜೆಗಳಿಗೆ. ಅದು ಟೈಮ್ ಎಲ್ಲಿದೆ ಕಂಬಳಿ ಕೊಡೋದಕ್ಕೆ? ಮುಂದಾಲೋಚನೆ ಬೇಕಲ್ಲ, ಅದು ಚಳಿ ಬಂದ್ಮೇಲೆ ಕಂಬಳಿ ಮಾಡೋಕ್ಕಾಗತ್ತಾ? ನಾನು ಮಾಡಬೇಕು ಅಂತ. ಅಷ್ಟು ನೇಕಾರರಿಲ್ಲ, ಅಷ್ಟು ದುಡ್ಡಿಲ್ಲ. ಅವನೇನು ಐಡಿಯಾ ಮಾಡಿದ ನೋಡಿ, ಹೆಂಗೆ ದಾರಿ ತಪ್ಪೋ ರೀತಿ ಅಂದರೆ, ತಮ್ಮ ರಾಜ್ಯದಲ್ಲಿ ಕಳ್ಳರಿದ್ರಲ್ಲ, ಅದು ಶ್ರೇಷ್ಠ ಕಳ್ಳ ಅಂತ ಒಬ್ಬ ಇರ್ತಾನೆ, ಅವನು ಕರೆಸಿದ. ನೋಡಪ್ಪ, ನೀ ಕಳ್ಳತನದಲ್ಲಿ ಸ್ಪೆಷಲಿಸ್ಟ್ ಅಂತೆ, ಒಂದು ಕೆಲಸ ಮಾಡಬೇಕು, ಹೇಗಾದ್ರೂ ನಿನ್ನ ಗುಂಪು ಕರ್ಕೊಂಡು ಹೋಗಿ ಅವ್ರ ಕಂಬಳಿಯಲ್ಲಿ ಎತ್ಕೊಂಡ್ಬಂದ್ಬಿಡು, ನಮ್ಮ ಮಂದಿಗೆ ಕೊಡೋಣಂತೆ. ಅವ್ನು ಕಳ್ಳನಿಗೆ ಭಾರಿ ಆಶ್ಚರ್ಯ ಆಯಿತು. ಇಷ್ಟು ದಿವಸ ರಾಜರು ಹಿಡಿದು ಜೈಲಿಗೆ ಹಾಕ್ತಾಯಿದ್ರು, ಇವು ರಾಜರು ಕಳ್ಳತನ ಮಾಡಿ ಮರ್ಯಾದೆ ತೋರಿಸ್ತಾ ಇದ್ದಾರೆ, ನೀ ಮಾಡು ಅಂತಂದು. ಅವನೊಂದು ದಿವಸ ರಾತ್ರಿ ಚಾಣಕ್ಯ ಇರುವಂಥ ಆಶ್ರಮಕ್ಕೆ ಬಂದು, ಅಲ್ಲಿ ಏನು ಸೆಕ್ಯೂರಿಟಿ ಇಲ್ಲ ಏನಿಲ್ಲ, ಚಾಣಕ್ಯ ಮಲ್ಕೊಂಡಿದ್ದಾನೆ, ಮುದ್ದೆಯಾಗಿ ಮಲ್ಕೊಂಡಿದ್ದಾನೆ, ಹರಕು ಕಂಬಳಿ ಅಲ್ಲೆಲ್ಲ ಹರಿದು ಹೋಗಿದೆ. ಪಕ್ಕದ ಗುಡಿಸಲಲ್ಲೇ 1000 ಕಂಬಳಿ ಇದ್ದಾವೆ. ಚಾಣಕ್ಯ ಮಲ್ಕೊಂಡಂಗಿದ್ದು ಕೂಡ ಜಾಗೃತ ಮನಸ್ಸದು. ಒಂಚೂರು ಸದ್ದಾದ ತಕ್ಷಣ ನೋಡ್ದ, ಯಾರಪ್ಪ ನೀನು ಅಂತ ಕೇಳ್ದ. ಅವನ ಮುಖದ ಮೇಲಿರುವಂಥ ತೇಜ ನೋಡಿದ ತಕ್ಷಣ ಅವನು ಸುಳ್ಳು ಹೇಳಬೇಕು ಅನ್ನಿಸ್ಲಿಲ್ಲ. ಸ್ವಾಮಿ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಕಳ್ಳ, ಈ ದೇಶದವನಲ್ಲ, ಪಕ್ಕದ ದೇಶದ ಕಳ್ಳರ ಲೀಡರ್ ನಾನು. ನಮ್ಮ ರಾಜ ನನಗೆ ಅಪ್ಪಣೆ ಕೊಟ್ಟಿದ್ದಾರೆ ಕಂಬಳಿ ತೊಗೊಂಬ ಅಂತ, ಅದಕ್ಕೆ ಬಂದೆ ಅಂತ. ಹೌದಾ, ಒಂದು ಕಂಬಳಿ ಜನಕ್ಕೆ ಕೊಡ್ತೀನಿ, ಚಳಿ ಆಗ್ತದೆ ನಿನಗೆ, ಎಲ್ಲ ತೊಗೊಂಡು ನಮ್ಗೆ ಮಗೋಸ್ಕರ ಮಾಡಿದ್ದು ಅಂತ. ಅವ್ನು ಕಡೆ, ಅದು ಬಿಡಿ ಸ್ವಾಮಿ, ನನಗೊಂದು ಚಿಂತೆ ಇದೆ ಅಂದವ. ನೀವು ಚಂದ್ರಗುಪ್ತ ಮಹಾರಾಜರ ಗುರುಗಳು ಅಂತೆಲ್ಲ ಹೇಳ್ತಾರೆ, ನೀವು ಹೇಳಿದ್ದನ್ನು ಒಂದು ಚೂರು ತಪ್ಪಿಸಲ್ಲ, ಹಂಗೆ ಮಾಡ್ತಾನೆ ಚಂದ್ರಗುಪ್ತ. ನೀವು ಆ ಗುರುಗಳಾಗಿ ಇಲ್ಲಾಕಿದ್ದೀರಿ ಅಂದ. ಅರಮನೆ ಇರೋಕ್ಕಾಗಲ್ವ ಚೆನ್ನಾಗಿ ನಿಮಗೆ? ನೋಡಿದೆ, ಹರಕು ಕಂಬಳಿ ಹೊತ್ಕೊಂಡಿದ್ದೀರಿ, ಪಕ್ಕದಲ್ಲಿ 1000 ಒಳ್ಳೆ ಹೊಸ ಕಂಬಳಿ ಇದೆ, ಒಂದು ತೊಗೊಂಡು ಹೊತ್ಕೋಬೋದಾಗಿತ್ತಲ್ಲ, ಅದನ್ಯಾಕೆ ಹೊತ್ಕೊಳ್ಳಿಲ್ಲ ಅಂತ. ಚಾಣಕ್ಯ ಹೇಳ್ತಾನೆ, ನೋಡಪ್ಪ, ಇದು ನಂದಲ್ಲ, ಪ್ರಜೆಗಳು ಕೊಟ್ಟ ತೆರಿಗೆಯಿಂದ ಮಾಡಿಸಿದಂಥ ಕಂಬಳಿಗಳಿವು. ಇದ್ರದ್ದು ಒಂದೇ ಒಂದು ಎಳೆ ನಾನು ತೊಗೊಂಡ್ರೆ ನನಗೂ ನಿನಗೂ ವ್ಯತ್ಯಾಸ ಇರೋಲ್ಲ, ನಾನು ಕಳ್ಳನೇ ನೀನು ಕಳ್ಳನೇ, ಆದ್ದರಿಂದ ಕಳ್ಳತನ ಮಾಡಬೇಡ, ಮಾಡಿದ್ದು ಬಡವರಿಗೋಸ್ಕರ ಅಂತೆಲ್ಲ ಹೇಳಿದಾಗ ಅವನು ನಮಸ್ಕಾರ ಮಾಡಿ ವಾಪಸ್ಸು ಕಳ್ಳತನ ಬಿಟ್ಟ ಅಂತ ಒಂದು ಘಟನೆ ಬರೀತಾರೆ. ಇದು ನೋಡಿ ಶೀಲ ಅನ್ನೋದು. ಯಾರು ಹೂವನ್ ಸಾಂಗು ಬಂದಾಗ ಕೇಳ್ತಾನೆ, ನೀವು ಚಕ್ರವರ್ತಿ ಇಷ್ಟು ದೊಡ್ಡವರು, ಅವ್ರ ಮನೆಯಲ್ಲಿ ಏನು ವೈಭವ ಲೋಲುಪತೆ ಎಲ್ಲ ಇದೆ, ನೀವು ಮಾತ್ರ ಹೆಂಗಿದ್ದೀರಲ್ಲ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಾನು ಹಿಂಗಿದ್ದಲ್ಲೇ ರಾಜನ ಕಂಟ್ರೋಲ್ ಮಾಡೋಕ್ಕಾಗ್ತದೆ, ನಾನು ಸಂಭ್ರಮದಲ್ಲಿದ್ದರೆ ರಾಜನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಲ್ಲಿ ಶೀಲ ಬಿಗಿಯಾಗಿರ್ತದೋ ಅಲ್ಲಿ ಯಾವಾಗಲೂ ನನಗೆ ಸುಖ ಇರ್ತದೆ. ಅದಕ್ಕೆ ಹೇಳ್ತಾನೆ, ಶ್ರೀಮಂತಿಕೆಗೂ ಸುಖಕ್ಕೂ ಯಾವ ಸಂಬಂಧನೂ ಇಲ್ಲ. ತುಂಬ ಬಡತನದಲ್ಲಿ ಸುಖಿಯಾಗಿರೋರನ್ನೂ ಕಂಡಿದ್ದೇವೆ, ತುಂಬ ಶ್ರೀಮಂತಿಕೆಯಲ್ಲಿ ಒದ್ದಾಡದವ್ರನ್ನೂ ಕಂಡಿದ್ದೇವೆ. ಅದಕ್ಕೆ 4ನೇ ಪ್ರಶ್ನೆ ಭಾಳ ಮುಖ್ಯವಾಗಿರುವಂಥದ್ದು. ಇನ್ನೊಂದು ಉದಾಹರಣೆ ಹೇಳಿಬಿಡ್ಬೇಕು ನಾನು ಇದರೊಳಗೆ. ಯಾವುದೋ ಕಾರಣಕ್ಕೆ ನಾವು ಒಂದು ಸಣ್ಣದನ್ನು ಶೀಲದ ದಾರಿಯನ್ನು ಬಿಡ್ತೇವೆ, ಯಾವುದೇ ಒಂದು ಒತ್ತಾಸೆ, ಯಾವುದೋ ಒಂದು ಮೋಹ, ಯಾವುದೋ ಒಂದು ಕಾರಣಕ್ಕೋಸ್ಕರ ಧರ್ಮದ ಹಾದಿ ಬಿಟ್ಟು ಬೇರೆ ಕಡೆ ಹೋಗ್ತೀವಿ, ನಾವು ಶೀಲ ತಪ್ಪಿಸ್ಕೋತೀವಿ. ಒಬ್ಬ ಮನುಷ್ಯ ಇದ್ದ ಜರ್ಮನಿಯೊಳಗೆ, ಇಮ್ಯಾನ್ಯುಯಲ್ ನಿಂಗರ್ ಅಂತ ಅವನ ಹೆಸರು, ಭಾಳ ದೊಡ್ಡ ಹೆಸರು ಅದು. ಅವನು ಜರ್ಮನಿಯಿಂದ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬಂದು ಅಮೇರಿಕೆಗೆ ಬಂದ, ಅಲ್ಲಿ ಜೀವನ ಮಾಡಬೇಕು ಅಂತ. ಒಳ್ಳೆ ಕಲೆಗಾರ, ಚಿತ್ರ ಬಿಡಿಸೋನು, ಅದ್ಭುತ ಚಿತ್ರ ಬಿಡಿಸೋನು. ಅವನು ಏನು ಐಡಿಯಾ ಬಂತೋ ಗೊತ್ತಿಲ್ಲ.
ಚಿತ್ರ ಮಾಡೋದು ಮಾಡ್ತೀನಿ, ಡಾಲರೇ ಯಾಕೆ ಚಿತ್ರ ಮಾಡಬಾರ್ದು? ಡಾಲರ್ ನೋಟನ್ನೇ ಕಾಪಿ ಮಾಡಿಬಿಡೋದು, ಚಿತ್ರ ಚೆನ್ನಾಗಿ ಬರುತ್ತೆ. $1 ತಂದ, $20 ಬಿಲ್ ತೊಗೊಂಬಂದ, ತೊಗೊಂಡು ಅದನ್ನು ಒಂದು ಕಾಜಿನ ಮೇಲೆ ಇಟ್ಟ, ಕೆಳಗಡೆ ಇನ್ನೊಂದು ಜಾಗ ಇಟ್ಕೊಂಡು ಲೈಟ್ ಇಟ್ಕೊಂಡು ನೋಡಿದ ಎಲ್ಲೆಲ್ಲಿ ಯಾವ ಗೆರೆ ಬಂದಿದೆ. ತಾನು ಅಂಥದ್ದೊಂದು ಕಾಗದ ತಂದ, ಅದು ನೋಡಿ ಅದೇ ಥರ ಅದೇ ಬಣ್ಣದ್ದೆಲ್ಲ ಮಾಡಿದೆ. ಎಷ್ಟು ಚೆನ್ನಾಗಿ ಮಾಡಿದ ಕುಶಲತೆಯಿಂದ ಅಂದರೆ ತೊಗೊಂಡು ಹೋದ್ರೆ ಅದು $20 ಬಿಲ್ ಅಲ್ಲ ಅಂತ ಯಾರಿಗೂ ಗೊತ್ತಾಗಲ್ಲ. ಅವನು ಅದೇ ಕೆಲಸ ಮಾಡೋಕ್ಕೆ ಶುರು ಮಾಡಿದ. ಒದ್ದಾಡೋದು ಇಡೀ 3-4 ದಿವಸ ಒದ್ದಾಡಿ, ಒಂದು ವಾರ ಗುದ್ದಾಡಿದರೆ 2 ನೋಟ್ ಆಗೋದು. $20 2 ನೋಟು, 20 ದೊಡ್ಡ ಅಮೌಂಟ್ ಅವಾಗ. ಈಗಾದರೂ ಹಾಗೆ ಬದುಕ್ತಿದ್ದ. ಎಷ್ಟು ವರ್ಷ ಬದುಕಿದ? 14 ವರ್ಷ ಹಿಂಗೆ ಮಾಡಿದ. ಖೋಟಾ ನೋಟ್ ಕಳಿಸೋದು, ಮಾರ್ಕೆಟಲ್ಲಿ ತೊಗೊಳ್ಳೋದು. ಒಂದು ಸಲ ಈ ಎಷ್ಟು ದಿವಸ ನಡೀತದೆ ಇದು, ಗಾಡ್ ಸೀಸ್ ಬಟ್ ವೇಟ್ಸ್ ಅಂತ. ಒಂದು ಸಲ ಏನು ಮಾಡಿದೆ ಅವನು, ಪಕ್ಕದಲ್ಲಿ ತರಕಾರಿ ಅಂಗಡಿ ಇತ್ತು, ತನ್ನ ನೋಟ್ ಚಲಾವಣೆ ಮಾಡಬೇಕಲ್ಲ, ಅಲ್ಲಿ ತೊಗೊಂಡು ಹೋಗಿ ಆ ತರಕಾರಿ ಮಾರೋಳಿಗೆ ಕೊಟ್ಟ. ಅಮೇರಿಕಾದಲ್ಲಿ ಸಾಮಾನ್ಯವಾಗಿ ತರಕಾರಿ ಕೊಡೋರು ಯಾರೂ ಕೈಯಿಂದ ಕೊಡೋಲ್ಲ, ಗ್ಲೌಸ್ ಹಾಕ್ಕೊಂಡಿರ್ತಾರೆ. ಆ ಹೆಣ್ಮಗಳು ಆಗ ತಾನೇ ಸೊಪ್ಪು ಬಂದಿತ್ತಲ್ಲ ಅಂತ ತೆಗೆದು ಹಿಂಗೆ ಇಡ್ತಾ ಇದ್ಲು. ಆ ನೋಟನ್ನು ಡ್ರಾರ್ದಲ್ಲಿ ಹಾಕ್ಕೊಂಡ್ಲು. ಅವನಿಗೇನು ಬೇಕೋ ತರಕಾರಿ ಕೊಟ್ಟು ಬಾಕಿ ಚೇಂಜ್ ಎಲ್ಲ ಕೊಟ್ಟಳು. ಮಧ್ಯಾಹ್ನ ಹಾಕಿ ಎಷ್ಟು ದುಡ್ಡು ಬಂತು ಅಂತ ತೆಗೆದು ನೋಡ್ತಾ ಇದ್ಲು. ನೋಡಿದಾಗ ಒಂದು ನೋಟೆಲ್ಲ ಬಣ್ಣ ಹೋಗ್ಬಿಟ್ಟಿದೆ, ಹಸಿರು ಬಣ್ಣ ಬಂದುಬಿಟ್ಟಿದೆ. ಕೈ ಹಸಿ ಇತ್ತಲ್ಲ ಆಕಿದ್ದು ಅವಾಗ. ಆ ನೋಟಿನ ಬಣ್ಣ ಬಂದಿದೆ. ಆಕೆ ಅಂದ್ಲು, ನೋಟಿನ ಬಣ್ಣ ಬಿಡೋಂಗಿಲ್ಲ ಹಂಗದು, ಇದೇನಾಯ್ತಿದು ಅಂತ ಪೊಲೀಸರು ಕರೆದ್ಲು. ಪೊಲೀಸ್ ನೋಡಿದ್ರೆ ಇದು ಫೇಕ್ ನೋಟ್, ಇದು ಖೋಟಾ ನೋಟ್, ಇದು ಯಾರು ಕೊಟ್ಟರು? ಆಕೆ ವಿಷಯ ಇದು ಬಹುದು 20 ಅವನೇ ಕೊಟ್ಟಿದ್ದಿರ್ಬೇಕು, ನಿಂಗರ್ ಕೊಟ್ಟಿದ್ದಿರಬೇಕು. ಮೇಲೆ ಬರ್ತಾನೆ, ಪ್ರತಿ ಸಲ $20 ಕೊಡ್ತಾನೆ, $20 ಕೊಡ್ತಾನೆ ಅವನೇ ಕೊಟ್ಟಿರಬೇಕು ಅಂತ. ಅವನ ಮನೆಗೆ ಹೋಗಿ ನೋಡಿದಾಗ ಅರ್ಧ ಮುಕ್ಕಾಲು ಮಾಡಿದಂಥ ನೋಟ್ಗಳು ಒಂದಿಷ್ಟಿತ್ತು, ಚಿತ್ರ ಬಣ್ಣ ಎಲ್ಲ ಇತ್ತು. ಹಿಡಿದು ಜೈಲಿಗೆ ಹಾಕಿದ್ರು ಅವನು. ಜೈಲಿಗೆ ಹಾಕಿದಾಗ ಅವನೇನು ಹೊತ್ಕೊಳ್ಳೋದು ಹೇಗೆ? ಅವನು ಅವ್ರಿಗೆಲ್ಲ ಒಂದು ಅವಕಾಶ ಕೊಟ್ಟಿರ್ತಾರೆ, ಏನಾದರೂ ಕೆಲಸ ಮಾಡಿ ಅಂತ ಕೊಟ್ಟಿರ್ತಾರೆ. ಅವನ ನನ್ನ ಕೆಲಸ ಬರೋದು ಪೇಂಟಿಂಗ್ ಒಂದು ಬರುತ್ತೆ, ಸ್ವಲ್ಪ ಕ್ಯಾನ್ವಾಸು ಬಣ್ಣ ಕೊಟ್ಟರೆ ಪೇಂಟ್ ಮಾಡ್ತೀನಿ ಅಂತ ಕೊಟ್ಟರು. ಪೇಂಟ್ ಮಾಡ್ತಾಯಿದ್ದ. ಅವನು ಒಳ್ಳೆ ನಡತೆಯಿಂದ 1 ವರ್ಷ ಬೇಗ ಬಿಟ್ಟರು. 4 ವರ್ಷ ಶಿಕ್ಷೆ ಆದದ್ದು 3 ವರ್ಷಕ್ಕೆ ಬಿಟ್ಟರು. ಹೋಗುವಾಗ ಜೇಲರ್ ಇರ್ತಾನಲ್ಲ, ಇವನು ಕರೆದು, ನೋಡಪ್ಪ ನಿನ್ನ ಬಟ್ಟೆ ತಗೋ, ಒಂದು ನಿನ್ನ ಗಳಿಕೆ ಎಷ್ಟಿದೆ ಅಂಥೇಳಿ $1,00,000 ಕೊಟ್ಟ. ಎಲ್ಲಿದ್ದು ಬಂತಿದ್ದು ಅಂತ ಕೇಳಿದ ಅವನು. ನಿನಗೆ ಗೊತ್ತಿಲ್ಲ, ಹೊರಗಡೆ ನಿನ್ನ ಹೆಸರು ಭಾಳ ದೊಡ್ಡದಿದೆ, ನೀನೇನೇನು ಪೇಂಟ್ ಮಾಡ್ತಿದ್ದೆಲ್ಲ ಅದನ್ನು ಮಾರ್ತಿದ್ದಿ ಹೊರಗಡೆ. ಒಂದೊಂದು ಪೇಂಟಿಂಗು $2,000 $5,000 ತನಕ ಹೋಗಿದೆ ನಿಂದು, ಅದೆಲ್ಲ ದುಡ್ಡು ಇಟ್ಟಿದ್ದೀವಿ, ನಿನಗೆ ತಗೋಯ್ದು ಅಂತ. ಇವನು ಹಳೋಕ್ಕೆ ಶುರು ಮಾಡಿದ. ಅಯ್ಯೋ ಕರ್ಮವೇ, ನನ್ನ ಜೀವನದ ಕಳ್ಳ ನಾನೇ ಆಗಿಬಿಟ್ನಲ್ಲ. 1 ವಾರ ಗುದ್ದಾಡಿ $20 ಮಾಡ್ತಾಯಿದ್ದೆ, ಅದೇ $1 ಒಳ್ಳೆ ಪೇಂಟ್ ಮಾಡಿದ್ರೆ $5,000 ಬರ್ತಿತ್ತಲ್ಲ ನನಗೆ. ಅವನು ಮುಂದೆ ಬಂದು ಪಶ್ಚಾತ್ತಾಪ ದಗ್ಧನಾಗಿ ಮಾಡಿ ಒಂದು ಯಾವುದೋ ಟೌನಿಗೆ ಮೇಯರ್ ಆಗ್ತಾನೆ. ಅವನು ಜೀವನ ತುಂಬ ಚೆನ್ನಾಗಿ ಮಾಡ್ಕೋತಾನೆ. ಕೊನೆಗೆ ಸಾವನಲ್ಲಿ ಬರೀತಾನೆ, ನನಗೆ ಬುದ್ಧಿ ಬರಬೇಕಾದ್ರೆ ಜೈಲಿಗೆ ಹೋಗ್ಬೇಕಾಯ್ತಲ್ಲ, ಮೊದಲೇ ಬಂದಿದ್ದರೆ ಜೈಲಿಗೆ ಹೋಗೋ ಕಾರಣ ಇರಲಿಲ್ಲ. ಅವನು ಹೇಳ್ತಾನೆ, ಒಂದೇ ಒಂದು ಆಸೆಗೋಸ್ಕರ ನನ್ನ ಕಲೆಯನ್ನು ಶೀಲರಹಿತ ಮಾಡಿಕೊಂಡೆ ನಾನು. ಕಲೆ ಇರೋದು ಸಂತೋಷಕ್ಕೋಸ್ಕರ, ತೃಪ್ತಿಗೋಸ್ಕರ, ಮೋಸ ಮಾಡೋದಕ್ಕಲ್ಲ. ಅದು ಹೋದದಕ್ಕೆ ಶಿಕ್ಷೆ, ನಾನು 3 ವರ್ಷ ಜೈಲಾಯಿತು. ಇದೆಷ್ಟು ಮುಖ್ಯ ಇದೆ ಅಂದರೆ, ಎಲ್ಲಿ ಶೀಲ ಸ್ವಲ್ಪ ಹಾದಿ ತಪ್ಪತ್ತೋ ಅಲ್ಲಿ ಸುಖ ಮಾಯ ಆಗತ್ತೆ. ಅದಕ್ಕೆ ಉತ್ತರ ಭಾಳ ಮುಖ್ಯವಾಗಿ ನನಗೆ ಅನಿಸೋದು, ಶೀಲ ಸಂತೋಷದ ಮೂಲ, ಸುಖದ ಮೂಲ ಅಂತ ಹೇಳಿದಾಗ. ಮುಂದಿನ 4 ಪ್ರಶ್ನೆಗಳನ್ನು ತಗೊಳ್ಳ, ತುಂಬ ಚೆನ್ನಾಗಿರುವಂಥದ್ದು. ಕಿಂ ಸ್ವಿದ್ ಆತ್ಮ ಮನುಷ್ಯಸ್ಯ, ಕಿಂ ಸ್ವಿದ್ ದೇವಕೃತ ಸಖಃ, ಉಪಜೀವನಂ ಕಿಂ ಸ್ವಿದ್ದಸ್ಯ, ಕಿಂ ಸ್ವಿದ್ದಸ್ಯ ಪರಾಯಣಂ ಅಂತ 4 ಪ್ರಶ್ನೆ. ಅರ್ಥ ಇಷ್ಟೇ. ಕಿಂ ಸ್ವಿದ್ ಆತ್ಮ ಮನುಷ್ಯಸ್ಯ, ಮನುಷ್ಯನಿಗೆ ಆತ್ಮ ಯಾವುದು, ಎಲ್ಲಿದೆ ಅಂತ ಕೇಳಿಲ್ಲ. ಮನುಷ್ಯನಿಗೆ ಆತ್ಮ ಯಾವುದು? ಎರಡನೇದ್ದು, ಕಿಂ ಸ್ವಿದ್ ದೈವಕೃತ ಸಖಃ, ಯಾವುದು ದೈವಕಲ್ಪಿತವಾದಂಥ ಸ್ನೇಹಿತ, ಮನುಷ್ಯನಿಗೆ ಅತ್ಯಂತ ಭಗವಂತನೇ ಕೊಟ್ಟಂಥ ಮಿತ್ರ ಯಾರು ಅಂತ ಕೇಳ್ತಾರೆ. ಮೂರನೇದು, ಉಪಜೀವನಂ ಕಿಂ ಸ್ವಿದ್ದಸ್ಯ, ಮನುಷ್ಯ ಜೀವನಕ್ಕೆ ಉಪಜೀವನಕ್ಕೆ ಮೂಲ ಸಾಧನ ಯಾವುದು ಅಂತ ಕೇಳೋದು. ನಾಲ್ಕನೇದು, ಕಿಂ ಸ್ವಿದ್ ಅಸ್ಯ ಪರಾಯಣಂ, ಮನುಷ್ಯನಿಗೆ ಮುಖ್ಯವಾದ ಗತಿ ಯಾವುದು ಅಂತ. ಈ ಪ್ರಶ್ನೆಗೆ ಅವನು ಎಷ್ಟು ಸಂಕ್ಷಿಪ್ತವಾಗಿ ಪ್ರಶ್ನೆ ಕೇಳ್ತಾನೋ ಅಷ್ಟೇ ಸಂಕ್ಷಿಪ್ತವಾಗಿ ಉತ್ತರ ಕೊಡ್ತಾನೆ ಧರ್ಮರಾಜ. ಪುತ್ರ ಆತ್ಮ ಮನುಷ್ಯಸ್ಯ, ಮನುಷ್ಯನಿಗೆ ಮಗನೇ ಆತ್ಮ, ಪುತ್ರನೇ ಆತ್ಮ. ಇಂಟ್ರೆಸ್ಟಿಂಗ್ ಇದೆ ಇದು, ಮನುಷ್ಯನಿಗೆ ಪುತ್ರನೇ ಆತ್ಮ ಅಂತ. ಎರಡನೇದು, ಭಾರ್ಯ ದೈವಕೃಪ ಸಖಃ, ಭಗವಂತ ದೈವ ಕೃಪೆಯಿಂದ ನಿನಗೆ ಕೊಟ್ಟಂಥ ಹೆಂಡತಿಯೇ ನಿನಗೆ ಅತ್ಯಂತ
ಸಮರ್ಪಳಾದಂಥ ಸ್ನೇಹಿತೆ. ಉಪಜೀವನಂ ಚ ಪರ್ಜನ್ಯೋ, ಮೋಡ ಇದೆಯಲ್ಲ, ಮೋಡನೇ ನನಗೆ ಉಪಜೀವನ. 4ನೇದು ದಾನಂ ಅಸ್ಯ ಪರಾಯಣಂ, ದಾನವೇ ನಮಗೆ ಪರಮಗತಿ. ಒಂದೊಂದೇ ತೊಗೊಂಡು ಹೋಗೋಣ, ಭಾಳ ಚೆನ್ನಾಗಿರೋದು. ಮೊದಲನೇದು ಪುತ್ರ ಆತ್ಮ ಮನುಷ್ಯಸ್ಯ, ಮನುಷ್ಯನಿಗೆ ಅವನ ಪುತ್ರನೇ ಆತ್ಮ ಅಂತ. ಈಗಾದರೆ ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಆಗ್ತದೆ, ಇದಾಗೇನು ಕಾಲದ್ದು. ಅದಕ್ಕೆ ಹೇಳ್ತೀರಿ, ಯಾವಾಗಲೂ ಪ್ರತಿಯೊಂದು ಶಾಸ್ತ್ರದಲ್ಲಿ, ಪ್ರತಿಯೊಂದು ಗ್ರಂಥದಲ್ಲಿ 2 ಸತ್ಯಗಳಿರ್ತವೆ. ಒಂದು ತಾತ್ಕಾಲಿಕ ಸತ್ಯ, ಇನ್ನೊಂದು ಸಾರ್ವಕಾಲಿಕ ಸತ್ಯ ಅಂತ. ಆಯಾ ಕಾಲಕ್ಕಿರುವಂಥ ಸತ್ಯ. ಇವತ್ತು ನಾವೇನು ಹೇಳ್ತೀವಿ, ಹೊರಗೆ ಹೋಗ್ಬೇಕಾದ್ರೆ ಸ್ಕೂಟ್ರಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿ ಅಲ್ವಾ, ಪೆಟ್ರೋಲ್ ಇಲ್ಲದೆ ಸ್ಕೂಟ್ರ್ ಹೋಗಲ್ಲ. ನಮ್ಮ ಮಕ್ಕಳಿಗೆ ಹೇಳಲ್ವ ನಾವು, ಭಾಳ ದೂರ ಬೇಡ, 10 ವರ್ಷ ಇರಿ ನೋಡಿ, ಪೆಟ್ರೋಲ್ ಪತ್ತೇನೇ ಇರಲ್ಲ, ಮತ್ತೇನೋ ಬೇರೆ ಬಂದಿರುತ್ತೆ. ಅವ್ರಂತಾರೆ, ಏನು ದಡ್ಡಿದ್ರಿ, ಪೆಟ್ರೋಲ್ ಹಾಕಿ ಓಡಿಸ್ಬೇಕಾ ಸ್ಕೂಟ್ರಿಗೆ? ಯಾರು ಹಾಕ್ತೀವಿ ನಾವು? ಇವತ್ತು ಹಾಕ್ತೀವಪ್ಪ, ಅವತ್ತಿರಲಿಲ್ಲ. ಹಿಂದೆ ನಾವು ಸಣ್ಣವರಿದ್ದಾಗ ನಮ್ಮ ಸೋದರ ಮಾವ ಹೇಳೋದು, ಬಾಗಲಕೋಟೆಗೆ ತಾನೇ ಒಂದು ಬಂಡಿ ಕಳಿಸ್ಬಿಡ್ರಿ, ಸಾಯಂಕಾಲ ಹೊತ್ತಿಗೆ ಬಂದುಬಿಡ್ತಾರೆ ಅವರು. ಇರೋದು 25 ಕಿಲೋಮೀಟ್ರು, ಬೆಳಗ್ಗೆ ಗಾಡಿ ಮಾಡಿ ಕಳಿಸಿ ಸಾಯಂಕಾಲ ಬರ್ತಾರೆ ಅಂತ. ಇವತ್ತಾಗತ್ತಾ? ಕಾರ್ ತೊಗೊಂಡು ಹೋಗ್ರಿ, 20 ನಿಮಿಷದಲ್ಲಿ ಊರಲ್ಲಿ ಇರ್ತೀರಿ ನೀವು. ಆಗಿನ ಕಾಲಕ್ಕೆ ಯಾವುದಿತ್ತೋ ಅದು ಅವತ್ತಿನ ಸತ್ಯ. ಹಾಗೆ ಆ ದೃಷ್ಟಿಯಿಂದ ನಂಬಿಕೆ ಏನಿತ್ತು ಆಗ ಅಂತಂದರೆ, ಪುತ್ರ ವಂಶೋದ್ಧಾರಕ ಅಂತ ನಂಬಿದ್ರು. ಅದಕ್ಕೆ ಇನ್ನೊಂದು ಮಗಳು ಹೇಗಿದ್ದರು, ಮದುವೆಯಾಗಿ ಬೇರೆ ಮನೆಗೆ ಹೋಗೋಳು, ಮಗನೇ ನನ್ನ ಜೊತೆಗಿರೋನು, ನನ್ನ ಕಾಪಾಡೋನು, ನನ್ನ ವೃದ್ಧಾಪ್ಯದಲ್ಲಿ ರಕ್ಷಣೆ ಮಾಡುವಂಥವನು. ಅಷ್ಟೂ ಅಲ್ಲ, ನಾನು ಸತ್ತ ಮೇಲೆ ಕ್ರಿಯೆಗಳನ್ನು ಮಾಡಿ ನನ್ನ ಸ್ವರ್ಗಕ್ಕೆ ಸೇರಿಸುವಂಥವನು ಮಗ. ಅದಕ್ಕೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ. ಗಂಡು ಮಕ್ಕಳಿಲ್ಲದೆ ಹೋದರೆ ನಿಮಗೆ ಇದೆಲ್ಲ ಸ್ವರ್ಗ ಸಿಗಲ್ಲ ಅಂತ ಹೇಳಿದ್ರು, ಗತಿ ಇಲ್ಲ ಅಂತ ಹೇಳ್ತಾಯಿದ್ರು. ಅದು ಆಗಿನ ಕಾಲದ ಮಾತು. ಆಗಿನ ಕಾಲದಲ್ಲಿ ಕುದುರೆ ಮೇಲೆ ಹೋಗಬೇಕು ಅಂತಿದ್ರು ಮೆಸೇಜ್ ಕೊಡಬೇಕಾದ್ರೆ. ಈಗ ಮೆಸೇಜಿಂಗ್ ಬಂದುಬಿಟ್ಟಿದೆ, ಇಮೇಲ್ ಬಂದಿದೆ, ವಾಟ್ಸಪ್ ಬಂದಿದೆ. ವಾಟ್ಸಪ್ ಅನಾಹುತ, ಅದು ಫಸ್ಟ್ ಗ್ರೇಡ್ ಅನಾಹುತ. ಅದು ನನಗೆ ನನ್ನ ಮೊಮ್ಮಗ ಅಲ್ಲಿ ಅಮೇರಿಕದಲ್ಲಿ ಹುಟ್ಟಿದ ಅಂತ ಗೊತ್ತಾದದ್ದು ಸಾಯಂಕಾಲ 4:20 ನಾನು ಟ್ರೈನ್ ಹತ್ತಾ ಇದ್ದೆ. ಅವನು ಫೋನ್ ಮಾಡಿ ಹೇಳ್ದ, ಅಪ್ಪ ಈಗ ಡೆಲಿವರಿ ಆಯಿತು ಅಂತ ಹೇಳ್ದೆ. ಯಾವಾಗ ಒಂದು ನಿಮಿಷ ಆಯ್ತು, ಈಗ ಅದಕ್ಕೆ ನೀನು ಫೋನ್ ಮಾಡ್ತಾ ಇದ್ದೀನಿ ಅಂತ. ಅಮೇರಿಕಾದಲ್ಲಿ ಫೋನ್ ಮಾಡಿದ್ದೇ ಸಂಭ್ರಮ ಆಗಿತ್ತು ನನಗೆ. ಮುಂದೆ 5 ನಿಮಿಷಕ್ಕೆ ಮೆಸೇಜ್, ವಾಟ್ಸಪ್ ಮೆಸೇಜ್, ಮಗು ಫೋಟೋ. ನನ್ನ ಮಕ್ಕಳು ಇಲ್ಲೇ ಹುಟ್ಟಿದಾಗ ಅವ್ರ ಮುಖ ನೋಡೋಕ್ಕಾರೆ 3 ತಾಸಾಗಿತ್ತು. ಇದು ಈಗಿನ ಸತ್ಯ. ಅದೇ ಥರ ನೋಡಿ, ಪ್ರತಿ ತಿಂಗಳು ಬ್ಯಾಂಕಿಗೆ ಹೋಗಿ ಸಂಬಳ ತರಬೇಕಾಗ್ತಿತ್ತು ಅವಾಗ. ಈಗ ಬ್ಯಾಂಕ್ರು ಹೇಳ್ತಾರೆ ಬ್ಯಾಂಕಿಗೆ ಬರಬೇಡಿ ಅಂತಾರೆ. ಬರಲೇಬೇಡಿ, ಅಲ್ಲೇ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಇದು ಇವತ್ತಿನ ಸತ್ಯ. ಅದು ನಾಳಿನ ಸತ್ಯ ಉಳಿಲಿಕ್ಕಿಲ್ಲ, ಇದು ಬೇರೆ ಆಗ್ಬೋದು. ಪರದೇಶಕ್ಕೆ ಹೋಗ್ಬೇಕಾದ್ರೆ 3 ತಿಂಗಳು 6 ತಿಂಗಳು ಹಡಗಿನಲ್ಲಿ ಹೋಗಬೇಕು. ಈಗೇನಿಲ್ಲ, ವಿಮಾನದಲ್ಲಿ ಹೋಗ್ಬಿಡ್ಬೋದು. ಹಾಗೆ ಆಗಿನ ಕಾಲಕ್ಕೆ ಪುತ್ರನೇ ನನಗೆ ಗತಿ ಅಂತ ತಿಳ್ಕೊಂಡ ಕಾಲ. ಆದ್ದರಿಂದ ಧರ್ಮರಾಜ ಹೇಳಿರ್ಬೋದು ಅಂತ ಒಂದು ಭಾಗ. ಇವತ್ತು ಅದನ್ನು ಓದಿದಾಗ ಪುತ್ರಿಯಂತೂ ಓದ್ಕೋಬೇಕಾಗತ್ತೆ. ಬಹಳ ವ್ಯತ್ಯಾಸ ಇಲ್ಲ ಈಗ. ಅದು ನನ್ನ ವೈಯಕ್ತಿಕ ಹೇಳೋದಾದರೆ, ಪುತ್ರಿಯರಿಗಿರುವಂಥ ಅಂತಃಕರಣ ಪುತ್ರರಿಗೆ ಕಷ್ಟ. ಆದ್ದರಿಂದ ಇವತ್ತು ಪುತ್ರಿಯರು ಯಾವುದರಲ್ಲೂ ಹಿಂದಿಲ್ಲ. ಆದ್ದರಿಂದ ನನ್ನ ಆತ್ಮ ನನ್ನ ಮಗ ಅಥವಾ ಮಗಳು ಅಂತ ಹೇಳಬೇಕು. ಇಬ್ಬರು ಆತ್ಮ ಅಂತ ಯಾಕೆ ಬಂತು ಮಾತಿಲ್ಲಿ? ನೀಲಕಂಠರು ಭಾಳ ಚಂದ ಅನಲೈಸ್ ಮಾಡ್ತಾರೆ ಇದನ್ನು. ಆತ್ಮ ನನ್ನ ಮಗ ಅಂತ ಹೆಂಗೆ ಹೇಳ್ತಾರೆ ಅಂತಂದಕ್ಕೆ ಹೇಳ್ತಾರೆ ಅವರು, ದೇಹ ಹೋದ ಮೇಲೆ ಆತ್ಮ ಉಳಿತದೆ, ದೇಹ ಉಳಿಯೋಲ್ಲ, ಆತ್ಮ ಉಳ್ಕೊಳ್ಳುತ್ತೆ. ಅಂದರೆ ದೇಹ ದಾಟಿದ ಮೇಲೆ ಉಳ್ಕೊಳ್ಳುವಂಥದ್ದು ಆತ್ಮ. ಹಾಗೆ ನೀನೇನು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದೀಯೋ, ಧರ್ಮ ಕಾರ್ಯಗಳನ್ನು ಮಕ್ಕಳ ಮುಂದೆ ಮಾಡಿದ್ದಾಗಿದ್ದರೆ, ನಿನಗೆ ಗೊತ್ತಿಲ್ಲದ ಹಾಗೆ ಧರ್ಮ ಕಾರ್ಯಗಳಲ್ಲಿ ಅವರನ್ನು ಭಾಗಿ ಮಾಡಿದ್ದೀಯ. ನೀನು ಹೋದ ಮೇಲೆ ಕೂಡ ಅವರು ಮುಂದುವರಿಸ್ತಾರೆ ಅದನ್ನು. ಆದ್ದರಿಂದ ನಿನ್ನ ದೇಹ ಹೋದ ಮೇಲೆ ಕೂಡ ನೀನು ಚೈತನ್ಯದಲ್ಲಿದ್ದಾಗ ಏನೇನು ಮಾಡ್ತಿದ್ಯೋ ಅದನ್ನು ಮುಂದುವರಿಸೋದ್ರಿಂದ ಅವರು ಆತ್ಮ ಅಂತ ಆಗ್ತಾರೆ ಅಂತ ಒಂದು ಮಾತು. ಆನಂತರ ನಿಮ್ಮ ಹೆಸರನ್ನು ಶಾಶ್ವತವಾಗಿಡುವಂಥದ್ದು ಯಾವುದು? ಮಗ ಅಥವಾ ಮಗಳು ನೀವು ಹೇಳಿದ್ದನ್ನು ಮಾಡ್ತಾರೆ, ಮುಂದೆ ಬೆಳೆಸ್ಕೊಂಡು ಹೋಗ್ತಾರೆ. ನನ್ನ ದೇಹದ ಹೊರಗಿರುವಂಥವರು ನನ್ನ ಚಿಂತನೆಯನ್ನು ಮುಂದುವರಿಸುವವರು ಅನ್ನೋ ಕಾರಣಕ್ಕೆ ಮಕ್ಕಳು ನನ್ನ ಆತ್ಮ ಅಂತ ಧರ್ಮರಾಜ ಹೇಳಿದ. ಎರಡನೇದ್ದು ಬಹಳ ಎಲ್ಲರಿಗೂ ಇಷ್ಟ ಆಗುವಂಥದ್ದು, ಹೆಂಡತಿಯ ದೈವಕಲ್ಪಿತವಾದಂಥ ಸಖಿ ಅಂತ. ಅದರಂಥ ಪರಮ ಸ್ನೇಹಿತ ನಿಮಗೆ ಯಾರೂ ಸಿಗೋದಿಲ್ಲ ಅಂತ ಧರ್ಮರಾಜನಿಗೆ ಸರಿಯಾಗಿ ಅನುಭವ ಆಗಿದೆ.
ಇವ್ರು ಯಾವ್ಯಾವ ಸಿಕ್ಕಾಕೊಂಡ್ರು ಇವರು ಪಾರು ಮಾಡಿದೋ ದ್ರೌಪದಿನೇ. ಎಲ್ಲ ಕಾಲದಲ್ಲೂ ಪಾರು ಮಾಡಿದಾಕೆ ಅದು ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಧೈರ್ಯವಾಗಿ ಹೇಳ್ತಾನೆ ಅವನು, ಅತ್ಯಂತ ಸ್ನೇಹಿತ ಯಾರು ಅಂದರೆ ದೈವಕಲ್ಪಿತವಾದಂಥ ಸಖ ಅಂದರೆ ಹೆಂಡತಿ ಮಾತ್ರ ಅಂತ. ಅದಕ್ಕೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ. ನಮ್ಮ ಮನೇಲಿ ಒಂದು ಮಾತಿದೆ ಗೊತ್ತಾ, ಯಾವ ಮನೆಯಲ್ಲಿ ಹೆಣ್ಮಕ್ಳು ಕಣ್ಣೀರು ಹಾಕ್ತಾರೋ ಆ ಮನೆಗೆ ಒಳ್ಳೇದಾಗಲ್ಲ ಅಂತ. ಗಂಡಸರು ಹಾಕೋದು ಹೇಳೋದಿಲ್ಲ. ಎಲ್ಲಿ ಹೆಣ್ಮಕ್ಳು ನೊಂದ್ಕೊಂಡು ಕಣ್ಣೀರು ಹಾಕ್ತಾರೋ ಆ ಮನೆಗೆ ಒಳ್ಳೇದಾಗೋದಿಲ್ಲ ಅಂತ. ಅಂದರೆ ಆ ಹೆಣ್ಮಗಳ ಮನಸ್ಸನ್ನು ನೋಯಿಸೋಕೆ ಸಾಧ್ಯ ಇಲ್ಲ, ಅದನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಹೇಳುವಂಥದ್ದು. ಭಾರತೀಯ ನಾರಿಗೊಂದು ವಿಶೇಷ ಸ್ಥಾನ ಇದೆ. ಧರ್ಮರಾಜ ಅದನ್ನು ಸ್ಪಷ್ಟಪಡಿಸ್ತಾನೆ. ನಮ್ಮಲ್ಲಿ ನೋಡಿ ಇಲ್ಲಿವರೆಗೆ ನಡ್ಕೊಂಡು ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಇಲ್ಲಿವರೆಗೆ ನಡ್ಕೊಂಡು ಹೇಳಬೇಕು. ಒಂದು ಹುಡುಗಿ ಒಂದು ಮನೆಯಲ್ಲಿ ಹುಟ್ಟಿ ಬೆಳೆದಂಥವಳು, ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಆ ಪರಿವಾರ ಅಲ್ಲೇ ಬೆಳೆದಂಥ ಹುಡುಗಿ ಯಾವುದೋ ಒಂದು ಜೀವವನ್ನು ನಂಬಿಕೊಂಡು ಆ ಇಡೀ ಮನೆಯನ್ನು ಪರಿವಾರವನ್ನು ಬಿಟ್ಟು ಇಲ್ಲಿ ಬರ್ತದಲ್ಲ. ನಾವು ಯಾವುದೇ ಊರಿಗೆ ಹೋದರೆ 4 ದಿವಸ ಹೋಟೆಲಲ್ಲಿದ್ದರೆ ಬೇಜಾರಾಗಿಬಿಡುತ್ತೆ, ಯಾವಾಗ ಹೋಗ್ತೀವಪ್ಪ ವಾಪಸ್ ಊರಿಗೆ ಅಂತ ಅನ್ನಿಸ್ತೀವಿ. ಇಲ್ಲಿ ಹಾಗಲ್ಲ, ಆ ಪೂರ್ತಿ ಅಲ್ಲಿಂದ ಬಿಟ್ಟು ಇಲ್ಲಿ ಬರುತ್ತೆ. ಮೊದಲೊಂದು 2 ವರ್ಷ ತುಡಿತಾ ಇರ್ತದೆ, ತವ್ರ ಮನೆಗೆ ಹೋಗಬೇಕು ಅಂತ ತುಂಬ ಎಳೀತದೆ. ಆದರೆ ಒಂದು 6-8 ವರ್ಷ ಆದಮೇಲೆ ಅಪ್ಪ ಅಮ್ಮ ಕರೆದ್ರು ಹುಡುಗಿ, ನಾ ಬರಲ್ಲಪ್ಪ ಕೆಲಸ ತುಂಬ ಇದೆ ಅಂತಾಳೆ. ಭಾವನಾತ್ಮಕವಾದಂಥ ಗ್ರಾಫ್ಟಿಂಗ್ ಇದು, ಕಸಿ ಕಟ್ಟೋದು ಅಂತಾರೆ. ಈ ಮರಕ್ಕೆ ಕಟ್ ಮಾಡಿ ಇನ್ನೊಂದು ಟೊಂಗೆ ಜೋಡಿಸಿದಾಗ ಇದು ರಸಾದಕ್ಕೆ ಸೇರಿಕೊಳ್ಳುತ್ತೆ ಅಂತ. ಇದು ಇಮೋಷ್ನಲ್ ಗ್ರಾಫ್ಟಿಂಗ್. ಇದು ಭಾವನಾತ್ಮಕವಾಗಿ ಎಲ್ಲೋ ಬೆಳೆದಂಥ ಹುಡುಗಿ ಅದನ್ನು ಬಿಟ್ಟು ಇಲ್ಲಿ ಬಂದು ಇದೇ ನನ್ನ ಜೀವನ ಅಂತ ಕಟ್ಕೊಂಡು ಇಲ್ಲಿ ಗೃಹಿಣಿಯಾಗಿ ಬೆಳೀತಾಳಲ್ಲ, ಈ ಮನೆಗೋಸ್ಕರ ತನ್ನ ಜೀವ ಸಾಗಿಸ್ತಾಳಲ್ಲ, ಅದಕ್ಕೆ ಹೇಳ್ತಾನೆ ದೈವಕಲ್ಪಿತವಾದಂಥ ಸಂಬಂಧ ಇದು. ಅದರಿಂದ ಹಾಗೆ ಬಂದಂಥವಳು ಅತ್ಯಂತ ಪ್ರಿಯ ಸಖಿ, ಆಕೆ ನೋವು ಮಾಡೋ ಹಂಗಿಲ್ಲ. ಬೈಬಲಲ್ಲಿ ಕೂಡ ಒಂದು ಮಾತು ಬರ್ತಿದೆ, ಭಾಳ ಚೆನ್ನಾಗಿರೋದು. ಹಿ ಹೂ ಫೈಂಡ್ಸ್ ಎ ವೈಫ್ ಫೈಂಡ್ಸ್ ಗುಡ್ ಥಿಂಗ್ಸ್ ಆ್ಯಂಡ್ ಆಬ್ಟೈನ್ಸ್ ಫೇವರ್ಸ್ ಆಫ್ ಗಾಡ್. ಅದಕ್ಕೆ ನಮ್ಮಲ್ಲಿ ಮದುವೆ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ. ಆ ಮದುವೆಗಳು ಹಾಗಿರಬೇಕು, ಅಂತಃಕರಣದಲ್ಲಿ ಬದುಕಬೇಕು. ನಮ್ಮ ನರಸಿಂಹಸ್ವಾಮಿಗಳಂತೂ KS ನರಸಿಂಹಸ್ವಾಮಿಗಳಂತೂ ಅದ್ಭುತವಾಗಿ ಬರೆದುಬಿಟ್ರು ಅವರು. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಅಂತ. ಇದನ್ನು ಕೊನೆಗೆ ಇನ್ನೂ ಚೆಂದ ಹೇಳ್ತಾರೋ, ಸ್ಪಷ್ಟವಾಗಿ ಹೇಳ್ತಾರೆ. ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ. ದೊರೆತನ ಬರಲಿ ಬಡತನ ಬರಲಿ ಇಬ್ಬರೇ ಇರಬೇಕು. ಅದನ್ನು ಬೇಂದ್ರೆಯವರು ಹೇಳ್ತಾರೆ, ನಾನು ಬಡವ ನೀನು ಬಡವಿ, ಒಲವೇ ನಮ್ಮ ಬದುಕು. ಒಲವಿದ್ದರೆ ಸಾಕು, ಉಳಿದಿದ್ದೆಲ್ಲ ಬೇಕಾಗಿಲ್ಲ ಅಂತ. ಚಂದಿರನೂರಿನ ಅರಮನೆಯಿಂದ ಬಂದವರಿಗೆಲ್ಲಿ, ಬೆಳ್ಳಿಯ ಕೋಟೆಯ ಬಾಗಿಲಿನಿಂದ ಬಂದವರಿಗೆಲ್ಲಿ. ಕನೆಗೆ ಹೇಳ್ತಾರೆ, ಹೆಂಡತಿ ಒಲುಮೆಯ ಭಾಗ್ಯವನರಿಯದ ಗಂಡಿಗೆ ಜಯವಿಲ್ಲ ಅಂತ. ಇದು ಯಾಕೆಷ್ಟು ಎಕ್ಸಾಗ್ರೇಟ್ ಮಾಡ್ತಾರೆ, ತುಂಬ ಮಾಡ್ತಾರ ಅಂತ ಅನಿಸುತ್ತಲ್ಲ. ಹಾಗಲ್ಲ, ಅದು ಕಾರಣ ಇಷ್ಟೇ. ಅಂದು ಇಂದು ಜೊತೆಗಿದ್ದವ್ರು ಬಿಟ್ಟು ಹೋಗಿದ್ದಾರೆ. ಚಂದಿರನ ಊರಿನ ದಾರಿಯನ್ನು ತೋರಿಸಿದಂಥ ತಂದೆ ತಾಯಿಗಳಿಲ್ಲ, ಹಿರಿಯರಿಲ್ಲ, ಹೋಗ್ಬಿಟ್ಟಿದ್ದಾರೆ. ಈಗ ದರ್ಪದ ಬೆಳ್ಳಿಯ ಕೋಟೆಯಲ್ಲಿ ಅಧಿಕಾರದಲ್ಲಿ ಜೊತೆಗಿದ್ದಂಥವ್ರು ಮಾಯವಾಗಿ ಹೋಗಿದ್ದಾರೆ. ನನ್ನ ಜೊತೆಗೆ ಕಷ್ಟದಲ್ಲಿ ಸುಖದಲ್ಲಿ ಸಮವರ್ತಿಯಾಗಿದ್ದಂಥ ಹೆಂಡತಿ ಮಾತ್ರ ಜೊತೆಗಿದ್ದಾಳೆ. ಅದಕ್ಕೆ ಹೇಳ್ತಾರೆ, ನನ್ನ ಜೊತೆಯಲ್ಲಿ ಆಪ್ತಳಾಗಿ, ಸಖಿಯಾಗಿ, ದಾಸಿಯಾಗಿ, ಅತ್ಯಂತ ಆತ್ಮೀಯ ಭಾವನೆಗಳಿಗೆ ಮಾತ್ರ ತುಡಿಯುವಂಥ ಒಬ್ಬ ವ್ಯಕ್ತಿಯಾಗಿ ಆಕೆಗಿಂತ ದೊಡ್ಡ ಸಖಿ ಇನ್ಯಾರೂ ಇಲ್ಲ ಅಂತ ಧರ್ಮರಾಜ ಹೇಳುವಂಥ ಮಾತು. ದೈವಕಲ್ಪಿತ ಸಖಿ ಅಂತ ಭಗವಂತ ನಿರ್ಣಯ ಮಾಡಿದಂಥ ಸಖಿ ಇದು. ಅದನ್ನು ಬಹಳ ಚೆನ್ನಾಗಿಡಬೇಕು. ಅದರಿಂದ ಆ ಪ್ರೀತಿ ಉಳಿಸ್ಕೊಳ್ಬೇಕು. ಎಷ್ಟೋ ಸಲ ಅನಿಸುತ್ತೆ ನನಗೆ ನೋಡಿದಾಗ, 40-50 ವರ್ಷ ಜೊತೆಗಿದ್ದಾಗ ಅದರ ಮಜಾನೇ ಬೇರೆ. ಹೊಸದಾಗಿ ಮದುವೆ ಆಗಾದಾಗ ದೈಹಿಕ ಕಾಮನೆಗಳಿಗೋಸ್ಕರ ಎಳೀತದೆ. ವಯಸ್ಸು ಮಾಗಿದ ಹಾಗೆ ದೈಹಿಕವಾದಂಥ ಆಕರ್ಷಣೆ ಕಮ್ಮಿಯಾಗಿ ಆಂತರಿಕ ಪ್ರೀತಿ, ಸ್ನಿಗ್ಧ ಪ್ರೀತಿ ಬರೋಕ್ಕೆ ಶುರು ಆಗ್ತದೆ. ಅದು ನಿಜವಾದ ಪ್ರೀತಿ ಉಳ್ಕೊಳ್ಳುವಂಥದ್ದು. ಅದಕ್ಕೆ ಹೇಳ್ತಾರೆ ಅದ್ರ ಸಖಿ. ಎಷ್ಟೋ ಸಲ ಹೆಂಡತಿಯ ಮೇಲಿನ ಅತಿಯಾದ ಪ್ರೀತಿಯಿಂದ ಒಳ್ಳೆಯ ಸಾಧನೆಗಳಾದದ್ದು ಉಂಟು. ಬೇಕಾದಷ್ಟು ಸಾಧನೆ ಒಳ್ಳೆಯದಾಗಿದ್ದಾರೆ. ಒಬ್ಬ ಈ ಜಾನ್ಸನ್ ಕಂಪನಿ ಇದೆ, ಬೇಕಾದಷ್ಟು ಮೆಡಿಸಿನ್ ಎಲ್ಲ ಮಾಡ್ತಾರೆ ಅವರು. ಅಲ್ಲೊಬ್ಬ ಮನುಷ್ಯ ಇದ್ದ, ಅವನ ಹೆಸರು ಜಾನ್ ಡಿಕ್ಸನ್ ಅಂತ ಹೆಸರು. ಅವನಲ್ಲಿ ಕೆಲಸ ಮಾಡೋನು, ಕ್ಲಾರ್ಕ್ ಕೆಲಸ ಮಾಡೋನು. ಅವ್ರ ಮನೆ ಕೊಟ್ಟಿದ್ರು, ಕ್ವಾರ್ಟರ್ಸ್ ಕೊಟ್ಟಿದ್ರು, ಆಫೀಸ್ ಪಕ್ಕನೇ ಕ್ವಾರ್ಟರ್ಸ್. ಹೊಸದಾಗಿ ಮದುವೆಯಾಗಿ ಹೆಂಡ್ತಿನ ಕರ್ಕೊಂಡು ಬಂದಿದ್ದಾನೆ. ಹೆಂಡ್ತಿ ಮೇಲೆ ತುಂಬ ಪ್ರೀತಿ, ಆಕೆಗೆ ಮೇಲೆ ತುಂಬ ಪ್ರೀತಿ.
ಆದರೆ ಆಕೆ ಕೆಲಸ ಮಾಡೋ ರೀತಿ ಸರಿಯಿಲ್ಲ. ಕೆಲವರು ಹಾಗೆ ಇರ್ತಾರೆ, ಸರಿಯಾಗಿ ಕೆಲಸ ಮಾಡೋದು, ದಬಾ ದಬಾ ಬೀಳಿಸೋದು, ಪಾತ್ರೆ ಬೀಳಿಸೋದು, ಹೋವನ್ ಸಪ್ಲೈ ಮಾಡೋದು, ಕ್ಲೀನಾಗಿ ನೀಟಾಗಿ ಮಾಡೋಕ್ಕಾಗಲ್ಲ ಕೆಲವರಿಗೆ. ಆಕೆ ಹಾಗೆ ಏನೋ ಮಾಡೋಕ್ಕೆ ಹೋಗಿ ಏನೋ ಅನಾಹುತ ಮಾಡ್ಕೊಳ್ಳೋದು, ಕೈ ಸುಟ್ಕೊಳ್ಳೋದು, ಕೈ ಕೊರ್ಕೊಳ್ಳೋದು, ಏನೋ ಮಾಡ್ತಿದ್ರು. ಮಾಡಿದ ತಕ್ಷಣ ಸುಮ್ಮನೆ ಕೊಡ್ತಿರಲಿಲ್ಲ, ಗಂಡನಿಗೆ ಫೋನ್ ಮಾಡೋದು, ಕೈ ಗಾಯ ಆಗಿದೆ ಬಂದ್ಬಿಡು, ಅವ್ನು ಓಡಿ ಬರೋನು ಕೈಗೆ ಪಟ್ಟಿ ಹಾಕಬೇಕು ಅಂತ. ದಿನ ಒಂದು ಏನಾದರೂ ಇರೋದೆ. ಎಷ್ಟರ ಮಟ್ಟಿಗೆ ಅಂದರೆ ಅವ್ನು ಜಾನ್ ಡಿಕ್ಸನ್ ಕುರ್ಚಿ ಬಿಟ್ಟು ಎದ್ದ ಅಂದರೆ ಉಳಿದವ್ರು ಕುಕ್ಕೋದೇ ಇದೆ, ಹೆಂಡ್ತಿ ಫೋನ್ ಬಂತ ಕೊಡು ಅಂತಿದ್ರು. ಅವನಿಗೆ ಭುಜಗ್ರೆ ಆಗೋಯ್ತು, ಏನ ಅಸಹ್ಯ ಇದು, ಪ್ರತಿ ಸಲ ಓಡಿ ಬರೋದು, ಮನೆಗೆ ಔಷಧಿ ಹಚ್ಚೋದು. ಒಂದು ದಿವಸ ಭಾನುವಾರ ದಿವಸ ಕೂತ್ಕೊಂಡ. ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪ್ನಿಯವರು ಜಿಂಕ್ ಆಕ್ಸೈಡ್ ಟೇಪ್ ಅಂತ ಮಾಡ್ತಾರೆ, ನೋಡಿರ್ಬೇಕು ನೀವು. ಅವಾಗೆಲ್ಲ ಬಿಳಿ ಪಟ್ಟಿ ಸುತ್ತಬಿಡೋದು, ಗಾಯದ್ದು ಮುಲಾಮ್ ಇರುತ್ತೆ, ಔಷಧಿ ಇರುತ್ತೆ ಅದರೊಳಗೆ. ಆ ಕಟ್ ಮಾಡಿ, ನಾವು ಸಣ್ಣವ್ರದಾಗ ಈಗ ನನಗೆಲ್ಲ ಇರಲಿಲ್ಲ, ಅದು ಕಟ್ ಮಾಡಿ ಗಂಡ್ಸ್ಕೊಂಡ್ಬಿಡೋದು ಅದನ್ನು, ಜಿಂಕ್ ಆಕ್ಸೈಡ್ ಟೇಪ್ ಅಂತ ಟೇಪನ್ನು ಮಾಡ್ತಾಯಿದ್ರು. ಒಂದು ತೊಗೊಂಬಂದ ಆಫೀಸಿಂದ ಮನೆಗೆ. ಭಾನುವಾರ ಕೂತ್ಕೊಂಡು ಅದನ್ನು ಒಂದೊಂದನ್ನೇ ಕಟ್ ಮಾಡಿ ಸಣ್ಣ ಮಾಡಿ ಈ ಥರ ಪಟ್ಟಿ ಮಾಡಿ ಇಟ್ಕೊಂಡ. ಇಷ್ಟು ಉದ್ದ ಪಟ್ಟಿ ಮಾಡಿದ. ಪಟ್ಟಿ ಮಾಡಿ ಏನು ಮಾಡಿದ, ಆ ಮಧ್ಯದಲ್ಲಿ ಒಂದಿಷ್ಟು ಹತ್ತಿ ಇಟ್ಟ, ಮಧ್ಯಭಾಗದಲ್ಲಿ ಹಿಂಗೆ ಪಟ್ಟಿ ಮಾಡಿ ಆ ಪಟ್ಟಿ ಮಧ್ಯಭಾಗದಲ್ಲಿ ಒಂದಿಷ್ಟೇ ಹತ್ತಿ ಇಟ್ಟ. ಅದಕ್ಕೆ ಔಷಧಿ ಹಾಕಿದ. ಒಂದು 15 ಪಟ್ಟಿ ಮಾಡಿಟ್ಟ, ಒಂದು ಹಲಿಗೆ ಮೇಲೆ ಸೀರಾ ಜೋಡಿಸಿಟ್ಟ. ಇನ್ನು ಫೋನ್ ಮಾಡಬೇಡ, ನನಗೆ ಅಸಹ್ಯ ಅನಿಸುತ್ತೆ ಆಫೀಸಲ್ಲಿ, ನನಗೆ ಕೈಗೆ ಏನರ ಗಾಯ ಮಾಡ್ಕೊಂಡ್ಯೋ ಏನು ಮಾಡಬೇಕು ಗೊತ್ತಾ, ತಲೆ ಕೆಡಿಸ್ಕೋಬೇಡ, ಒಂದು ಪಟ್ಟಿ ತಗೋ, ಆ ಗಾಯ ಆಗಿದೆಯಲ್ಲ ಅದ್ರ ಮೇಲೆ ಹತ್ತಿ ಇಡು, ಸುತ್ಕೊಂಬಿಡಿ, ಹಿಂಗೆ ಅಂಟ್ಕೊಂಡ್ಬಿಡುತ್ತೆ, ಗಾಯ ಕಮ್ಮಿ ಆಗಿದೆ. ನಾನು ಬಂದು ಅದೇ ಮಾಡೋದು, ಇನ್ನು ಫೋನ್ ಮಾಡಬೇಡ ನನಗೆ ಅಂದ. ಹ್ಞೂ ಅಂತ ಗೋಣ್ ಹಾಕಿದ್ಲಾಕೆ. ಮರುದಿನ ಮತ್ತೆ ಫೋನ್ ಬಂತು, ಗಾಯ ಆಗಿದೆ ಬಾ ಅಂತ. ಓಡಿ ಹೋದ. 15 ಮಾಡಿಟ್ಟಿದ್ದೇನೆ, 15 ಗಾಯ ಮಾಡ್ಕೊಂಡ್ಯಾ ಅಂತ ಕೇಳ್ದ. 15 ಇಲ್ಲ, ಗಾಯ ಆದದ್ದು ಒಂದೇ. ಅಂತ ತೊಗೊಳಕ್ಕೆ ಹೋದರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡು ಗಂಟಾಗ್ಬಿಟ್ಟಿದ್ದಾವೆ. ಪಟ್ಟಿ ಸ್ಟಿಕ್ಕರ್ ಅಲ್ಲ ಅದು, ಅಂಟ್ಕೊಂಡು ಮುದ್ದೆ ಗಂಟಾಗ್ಬಿಟ್ಟಿದ್ದಾವೆ ಅಂತ. ಅವನಂದ ಆಕೆಗೆ ಹಿಂಗೆ ಸಾಲ್ವ್ ಆಗಲ್ಲ ಆಯ್ತು. ಆಕೆ ಯಾವುದೋ ಕೆಲಸ ಸರಿಯಾಗಿ ಮಾಡೋಕ್ಕಾಗೋದೇ ಇಲ್ಲ ಆಕೆ. ಮತ್ತೆ ಭಾನುವಾರ ಕೂತ್ಕೊಂಡ. ಈ ಸಲ ಒಂದು ಐಡಿಯಾ ಮಾಡಿದ, ಅದೇ ಥರ ಉದ್ದ ಪಟ್ಟಿ ಮಾಡಿದ. ಪಟ್ಟಿ ಮಾಡಿ ಏನು ಮಾಡಿದ, ಈಕೆ ಗೊತ್ತಲ್ಲ ಸ್ವಭಾವ ಏನಿದೆ ಅಂತೆ, ಮಧ್ಯದಲ್ಲಿ ಹತ್ತಿ ಹಾಕಿ ಔಷಧಿ ಹಾಕಿದ. ಇದ್ರ ಮೇಲ್ಭಾಗ ಇಲ್ಲಿವರೆಗೂ, ಇಲ್ಲಿಂದ ಕೆಳಗಿನವರೆಗೂ ಪ್ಲಾಸ್ಟಿಕ್ ಹಾಳೆ ಅಂಟಿಸ್ಬಿಟ್ಟು, ಪ್ಲಾಸ್ಟಿಕ್ ಹಾಳೆ ಅಂಟಿಸ್ಬಿಟ್ಟು ಈ ಸಲ ಹುಷಾರಾಗಿ ಮಾಡು. ಏನು ಮಾಡಬೇಕು ಅಂತ, ಜೊಡೆಯಿತು ಅಡ್ಡಿಲ್ಲ, ಏನು ಅಂಟ್ಕೊಳ್ಳಲ್ಲ ಒಂದಕ್ಕೊಂದು. ಗಾಯ ಜಾಗದ ಮೇಲೆ ಹತ್ತಿ ಇಡು, ಈ ಪ್ಲಾಸ್ಟಿಕ್ ಎಳೆದು ತೆಗೆದುಬಿಡು, ಈ ಕಡೆದು ಪ್ಲಾಸ್ಟಿಕ್ ಎಳೆದು ಸುತ್ಕೊಂಡ್ಬಿಡು, ಆಗಿಬಿಡುತ್ತೆ ಅಂದ. ಆಮೇಲೆ ಫೋನ್ ಬರೋದು ನಿಂತಾಯ್ತು. ಆಕೆ ಮಾಡ್ಕೋತಾಯಿದ್ದು, ಮಾಡಿ 10 ಮಾಡಿ ಇಡ್ತಿದ್ದೆ ಅವನು. ತನ್ನ ಮ್ಯಾನೇಜರಿಗೆ ಹೇಳ್ಕೊಂಡ, ಅಂತ ಇನ್ನು ಫೋನ್ ಯಾಕೋ ಫೋನ್ ಬರಲಿಲ್ಲ ಅಂತ ಕೇಳಿದರು. ಇಲ್ಲ, ಸೊಲ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್, ಇನ್ನೇನಾಗಲ್ಲ. ಏನು ಮಾಡಿದ್ಯಾ, ತೊಗೊಂಡೋಗಿ ತೋರಿಸಿದೆ ಯಜಮಾನ್ರಿಗೆ, ನೋಡಿ ಹಿಂಗೆ ಮಾಡಿದ್ದೀನಿ, ಭಾಳ ಐಡಿಯಾ ಅಲ್ಲ, ಚೆನ್ನಾಗಿದೆಯಲ್ಲ ಇದನ್ನು ಅಂಥೇಳಿ ತುಂಬ ಸೈನ್ಸ್ ಟೀಮಿಗೆ ಕೊಟ್ಟರು, ರಿಸರ್ಚ್ ಟೀಮಿಗೆ ಹುಡುಕಿದ್ರು. ಅಲ್ಲಿಂದ ಬಂತು ನೋಡಿ ಜಾನ್ಸನ್ ಆ್ಯಂಡ್ ಜಾನ್ಸನ್. ಮೊಟ್ಟ ಮೊದಲನೇ ಬಾರಿಗೆ ಬ್ಯಾಂಡ್ ಏಡ್ ಅಂತ ಬಂತು. $3 million ವ್ಯಾಪಾರ ಮಾಡೋದಂಥ ಅದು ಔಷಧಿ ಅದು. ಅದಕ್ಕೆ ಹೇಳ್ತಾ ಅವನು ಮ್ಯಾನೇಜರ್ ಭಾಳ ಚೆಂದ ಸರ್ಟಿಫಿಕೇಟ್ ಕೊಡ್ತಾನೆ ಅವನಿಗೆ, ಕಾಂಗ್ರ್ಯಾಚುಲೇಟ್ ಮಾಡಿ ಸರ್ಟಿಫಿಕೇಟ್ ಕೊಡ್ತಾರೆ. ಅದ್ರಲ್ಲಿ ಬರೆದಿರ್ತಾರೆ, ದಿಸ್ ಅ ಮೆಸೇಜ್ ಫಾರ್ ಆಲ್ ಮೈ ವರ್ಕರ್ಸ್, ಲವ್ ಯುವರ್ ವೈಫ್ಸ್ ಮೋರ್, ಯು ಗೆಟ್ ಅ ಬೆಟರ್ ಇನೋವೇಷನ್ಸ್ ಅಂತ. ನೀವು ಹೆಂಡತಿಯನ್ನು ತುಂಬ ಪ್ರೀತಿ ಮಾಡಿದರೆ ಹೊಸ ಹೊಸ ಆವಿಷ್ಕಾರಗಳಾಗ್ತವೆ ಅಂತ. ಆದ್ದರಿಂದ ಇಲ್ಲಿ ಮೇಲಿನ ಅರ್ಥ ಬೇರೆ, ಹೆಂಡತಿ ನಿನ್ನ ಜೊತೆಯಾಗಿರುವಂಥವಳು. ಅದಕ್ಕೆ ಮದುವೆಯಲ್ಲಿ ಅರ್ಥೇಚ ಧರ್ಮೇಚ ಕಾಮೇಚ ನಾತಿಚರಾಮಿ ಅಂತ ಹೇಳಿಸ್ಕೊಳ್ಳೋದು, ಎಲ್ಲದರಲ್ಲೂ ಇರಬೇಕಾದದ್ದಾಕೆ. ಇನ್ನೊಂದು ಪ್ರಶ್ನೆ ಬರುತ್ತೆ, ಕೊಡೆಗೆ ಮುಂದೆ ತಗೋತೀನಿ, ಅದು ಭಾಳ ಚೆನ್ನಾಗಿ ಬರುವಂಥದ್ದು. ಆದ್ದರಿಂದ ಆಕೆ ಬೆಲೆಯನ್ನು ಅರಿತರೆ ಮಾತ್ರ ದೊಡ್ಡ ಸಖಿ ಆಗ್ತಾಳೆ ಅಂತ. 3ನೇ ಪ್ರಶ್ನೆ, ಉಪಜೀವನ ಯಾವುದು ಅಂತ ಕೇಳ್ತಾನೆ. ಇದೊಂದು ಸ್ವಲ್ಪ ಭಾಳ ತಲೆ ಕೆಡಿಸಿದಂಥ ಪ್ರಶ್ನೆ ನನಗಿದು. ಧರ್ಮರಾಜನ ಉತ್ತರ ಮಜಾ ಇದೆ, ಮೇಘವೇ ಉಪಜೀವನ ಅಂತ. ಮೇಘ, ಮೋಡ ಉಪಜೀವನ ಅಂತ ಹೆಂಗಾಗ್ತದೆ ಇದು, ನನಗೆ ಗೊತ್ತಾಗಲಿಲ್ಲ ಮೊದಲು. ನಂತರ ಸ್ವಲ್ಪ ಬೇರೆ ಕಡೆ ನೋಡಿದಾಗ, ನೀಲಕಂಠರ ವ್ಯಾಖ್ಯೆ ನೋಡಿದಾಗ, ಇನ್ನೊಂದಿಬ್ಬರು ಹಳೆಬರು ಯಾರೋ ಬರೆದಿದ್ದಿದೆ, ಅದನ್ನು ನೋಡಿದಾಗ ಅನ್ನಿಸ್ತು ಇದು ಬೇರೆ ಅರ್ಥ ಇದೆ ಅಂತ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಜೀವನ ಉಪಜೀವನ ಅಂತ ಎರಡನ್ನು ಕಲ್ಪಿಸ್ತೇವೆ. ಈ ಗರಗರನ ತಿರುಗೋದಿದೆಯಲ್ಲ, ಹುಟ್ಟಿದಾಗಿರೋದು ಸಾಯೋ ತನಕ ಓಡಾಡೋದಿದೆಯಲ್ಲ, ಇದು ಜೀವನ. ಇದರ ಪಕ್ಕದಲ್ಲಿ ಇನ್ನೊಂದಿದೆ ಉಪಜೀವನ ಅನ್ನುವಂಥದ್ದು. ಈ ಜೀವನದ್ದು ಪ್ರಾರಂಭ ಮತ್ತು ಅಂತ್ಯ ನಮ್ಮ ಕೈಯಲ್ಲಿಲ್ಲ. ಯಾವ ಹೊತ್ತಿಗೆ ಹುಟ್ಟುತ್ತೇವೆ, ಯಾವಾಗ ಸಾಯ್ತೇವೆ ಅಂತ ಗೊತ್ತಿಲ್ಲ. ಆ ನಡುವಿನ ಜೀವನ ಏನಿದೆಯಲ್ಲ, ಇದ್ರ ಜೊತೆಗೆ ಇನ್ನೊಂದು ಜೀವನ ಕಟ್ಕೊಂಡ್ಬರ್ತದೆ ನಮ್ಮದು ಅಂತ, ಉಪಜೀವನ ಅಂತ ಹೇಳ್ತಾರೆ. ಈ ಉಪಜೀವನ ಯಾವುದು ಅನ್ನೋದನ್ನು ತುಂಬ ಚೆಂದ ಹೇಳ್ತಾರೆ. ನಾನು ನನ್ನದು ಅನ್ನೋದನ್ನು ದಾಟಿ ಇನ್ನು ಸುತ್ತಲಿನ ಜನ ಇದೆಯಲ್ಲ, ಒಂದು ಪ್ರಪಂಚ ಇದೆಯಲ್ಲ, ಅದಕ್ಕೆ ನಾನು ಏನಾದರೂ ಮಾಡೋದಿದೆಯಲ್ಲ, ಅದು ಉಪಜೀವನ.
ನನಗೋಸ್ಕರ ಮಾಡೋದು ಜೀವನ ಆದರೆ ನನ್ನನ್ನು ಹೊರತು ಉಳಿದವರಿಗೆ ಮಾಡುವಂಥದ್ದು ಉಪಜೀವನ ಅಂತ. ಹೊಟ್ಟೆಪಾಡಿಗೆ ಒದ್ದಾಡೋದು ಜೀವನ, ಅದನ್ನು ದಾಟಿ ಸಮಷ್ಟಿಗೋಸ್ಕರ ದುಡಿಯೋದು ಉಪಜೀವನ ಅಂತ. ಕೆಲವೊಂದು ಕಡೆ ಭಾಳ ಚಂದ, ಇದನ್ನು ಭದ್ರಗಿರಿ ಅಚ್ಯುತದಾಸರು ಹೇಳಿದ್ದನ್ನು ಕೇಳಿದ್ದೆ ನಾನು. ಇದನ್ನು ಭಾಳ ಚಂದ ಬರೀತಾರವ್ರು. ಅವ್ರ ಮಾತಿದು, ಜೀವನಕ್ಕಾಗಿ ಹೋರಾಡೋದು ಚಿಂತೆ, ಉಪಜೀವನಕ್ಕಾಗಿ ಹೋರಾಡುವುದು ಚಿಂತನೆ. ಜೀವನಕ್ಕಾಗಿ ಹೋರಾಡೋದು ತಾಪ ಆದರೆ ಉಪಜೀವನಕ್ಕಾಗಿ ಹೋರಾಡೋದು ತಪ್ಪ. ಅವ್ರ ಅಚ್ಯುತದಾಸರ ಮಾತು ಭಾಳ ಚಂದ ಹೇಳ್ತಾರೆ. ಜೀವನಕ್ಕೋಸ್ಕರ ಒದ್ದಾಡೋದು ಚಿಂತೆ ಆದರೆ ಉಪಜೀವನಕ್ಕೋಸ್ಕರ ಒದ್ದಾಡೋದು ಚಿಂತನೆ. ಅದು ಆಳವಾದದ್ದು. ಒದ್ದಾಟ ಇದೆಯಲ್ಲ ಅದು ತಾಪ ಆಗತ್ತೆ, ಆದರೆ ಉಪಜೀವನಕ್ಕೆ ಮಾಡುವಂಥದ್ದು ತಪ್ಪ ಆಗ್ತದೆ ಅಂತ. ಆದರೆ ವಿಚಿತ್ರ ಅಂದರೆ ಈ ಜೀವನ ಇಲ್ಲದೆ ಉಪಜೀವನ ಇರೋಕ್ಕೆ ಸಾಧ್ಯ ಇಲ್ಲ. ಈ ಜೀವನ ಇರೋದ್ರಿಂದ ತಾನೇ ಪಕ್ಕದಲ್ಲಿ ಉಪಜೀವನ ಇರುವಂಥದ್ದು. ಜೀವನವನ್ನು ಬಿಟ್ಟು ಉಪಜೀವನ ಇಲ್ಲ, ಆದರೆ ಜೀವನ ಬಿಡದೊರ್ತು ಉಪಜೀವನ ಬೆಳೆಯಲ್ಲ. ವಿಚಿತ್ರ ಪರಿಸ್ಥಿತಿ ಇದು. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು ಅದನ್ನು. ಈ ಸೀಸನ್ ನೋಡಬೇಕು, ಮಾವಿನಕಾಯಿ ಆಗಿದೆ, ಹಣ್ಣು ಬರ್ತಾ ಇದೆ. ಈಗ ಇನ್ನೊಂದು 2 ತಿಂಗಳು ಮೊದಲು ನೋಡಿದರೆ ಕಾಯಿ ಎಲ್ಲ ಮಾವಿನಕಾಯಿ ಉದುರು ಬಿಟ್ಟರೆ ಹಣ್ಣಾಗಲ್ಲ. ಅದು ಮುಂದೆ ಹಣ್ಣಾಗೋ ಚಾನ್ಸ್ ಇಲ್ಲ. ಅದು ಸಣ್ಣ ಮಿಡಿ, ಕೆಟ್ಟು ಒಗರು, ಹುಳಿ, ಬಿರುಸು, ಹಸಿರು ಬಣ್ಣ. ಅಲ್ಲೇ ಮರದಲ್ಲಿದ್ದರೆ ಏನಾಗುತ್ತೆ? ಅದು ಮರದಲ್ಲಿ ಇದ್ಕೊಂಡೇ ದೊಡ್ಡದಾಗ್ತದೆ. ತನಗೆ ಜೀವೋತ್ಕರ್ಷವಾದಂಥ ಜಲವನ್ನು ಭೂಮಿಯಿಂದ ಎಳ್ಕೊಂಡು, ಪೋಷಕ ದ್ರವ್ಯಗಳನ್ನ ಎಳ್ಕೊಂಡು, ಆ ಬಿರುಸಾಗಿದ್ದಂಥ, ಹಸಿರಾಗಿದ್ದಂಥ, ಒಗರು ಹುಳಿಯಾಗಿದ್ದಂಥ ಮಾವಿನಕಾಯಿ ದೊಡ್ಡದಾಗ್ತದೆ, ಬಂಗಾರದ ಬಣ್ಣ ಪಡ್ಕೊಳ್ಳುತ್ತೆ, ಹಣ ಒಳಗೆ ರಸಯುಕ್ತ ಆಗ್ತದೆ, ಸಿಹಿ ಆಗ್ತದೆ. ಈ ಬದಲಾವಣೆ ಆದದ್ದು ಹೇಗೆ? ಮರದಿಂದನೇ ಪಡ್ಕೊಂಡತ್ತಾನೆ ಅದು. ಮರ ಬಿಟ್ಟರೆ ಹಣ್ಣು ಆಗಲ್ಲ, ಆದರೆ ಪೂರ್ತಿ ಹಣ್ಣು ಆದಮೇಲೆ 1 ನಿಮಿಷನೂ ಇರಲ್ಲ. ಒಂದು ಸಲ ಪೂರ್ತಿ ಹಣ್ಣಾಯಿತೋ ಗಾಳಿ ಬಿಡದೇ ಹೋದರೂ ಟಕ್ಕಂತ ಕೆಳಗೆ ಬೀಳುತ್ತೆ. ಹಣ್ಣು ಆಗೋದಕ್ಕೆ ಮರ ಬೇಕು, ಹಣ್ಣಾದಮೇಲೆ ಮರ ಬಿಟ್ಟು ಹೋಗಲೇಬೇಕು. ಇದು ಬಹಳ ಮುಖ್ಯ. ಉಪಜೀವನ ಮಾಡಬೇಕಾದ್ರೆ ಜೀವನ ಬೇಕು, ಆದರೆ ಜೀವನ ದಾಟಿ ಮುಂದೆ ಹೋಗದೇನೆ ಉಪಜೀವನ ಆಗೋಕ್ಕೆ ಸಾಧ್ಯ ಇಲ್ಲ. ಉದಾಹರಣೆ ಕೊಡ್ತಾರೆ, ನದಿ ಈಸ್ಕೊಂಡು ಹೋಗ್ತಾನೆ ಮನುಷ್ಯೊಬ್ಬ, ಆ ದಂಡೆಗೆ ಹೋಗಬೇಕು. ಈ ಚಿತ್ರ ಕಣ್ಮುಂದೆ ಕಲ್ಪಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ಅದು. ಈ ದಂಡೆಯಿಂದ ನೀರಲ್ಲಿ ಹಾರ್ತಾನೆ, ಬೀಸಗೈ ಹಾಕಿ ಆ ಕಡೆ ಈಸ್ಕೊಂಡು ಹೋಗ್ತಾನೆ. ಅವನು ಹೇಗೆ ಹೋಗ್ತಾನೆ ಮುಂದೆ? ನೀರನ್ನು ಹಿಂದೆ ತಳ್ಳಿದಾಗ ಅವನು ಮುಂದೆ ಹೋಗ್ತಾನೆ. ನದಿ ದಾಟಬೇಕಾದ್ರೆ ನೀರಲ್ಲಿ ಹಾರಬೇಕು, ಆದರೆ ನೀರನ್ನು ಹಿಂದೆ ತಳ್ಳಿ ಮುಂದೆ ಹೋಗಬೇಕು. ಜೀವನದಲ್ಲಿ ಇರಬೇಕು, ಜೀವನದಲ್ಲಿ ಇದ್ಕೊಂಡೇ ಭಾಗ್ಯವನ್ನು ಬೆಳೆಸ್ಕೊಳ್ಬೇಕು, ಆದರೆ ಜೀವನ ಬಿಡದೆ ಉಪಜೀವನ ಆಗಲ್ಲ. ಬರೀ ನಾನು ನಂದು ಅಂತ ಅಟ್ಕೊಂಡು ಕೂತಾಗ ಜೀವನ ಆಗಲ್ಲ, ಅದು ಬಿಟ್ಟು ಹೋಗಬೇಕು ಅಂತ. ಇದನ್ನು ಸಾಂಕೇತಿಕವಾಗಿ ಧರ್ಮರಾಜ ಬಹುಶಃ ಮೇಘವೇ ಉಪಜೀವನ ಅಂತಾನೆ. 2 ಅಂತರದಲ್ಲಿ ಕೆಲವು ಬಹಳ ಜನ ವಿಶ್ಲೇಷಣೆ ಮಾಡಿದ್ದಾರೆ ಇದನ್ನು, ಶಿವಪದ್ಯನ 2 ಅಂತರದಲ್ಲಿ. ಒಂದು, ನಮ್ಮದು ಕೃಷಿ ಪ್ರಧಾನವಾದಂಥ ಜೀವನ, ಕೃಷಿಯೇ ಮೂಲ ಜೀವನ. ನನಗೊಬ್ಬನಿಗಲ್ಲ, ಇಡೀ ಸಮಷ್ಟಿಗೆ ಬೇಕಾದದ್ದು ನೀರು, ಮಳೆ ಬೇಕು. ಇವತ್ತು ನಾವು ಒದ್ದಾಡ್ತಾ ಇದ್ದೀವಿ ಮಳೆ ಬೇಕು ಅಂತ. ಇದು ಆಗಬೇಕಾದದ್ದು ಮೋಡದಿಂದ. ಆದ್ದರಿಂದ ನಮ್ಮೆಲ್ಲರ ಉಪಜೀವನಕ್ಕೆ, ಸಮಷ್ಟಿ ಜೀವನಕ್ಕೆ ಮುಖ್ಯವಾಗಿ ಬೇಕಾದದ್ದು ಮೋಡ ಅಂತ ಮೇಲಿನ ಅರ್ಥ ಇದು. ನೀಲಕಂಠರು ಇನ್ನೊಂದು ಒಳ್ಳೆಯ ಉತ್ತರ ಕೊಡ್ತಾರೆ ಅದಕ್ಕೆ. ಅವರು ಅದಲ್ಲ ಮುಖ್ಯ ಅಂತ ಅವ್ರು ಹೇಳೋದು ಹಾಗಲ್ಲ. ಮೋಡ ಅಂದರೆ ಏನು? ನೆಲದ ಮೇಲೆ ಬಿದ್ದಂಥ ನೀರು ಆವಿಯಾಗಿ ಹೋಗಿ ಮೇಲೆ ಮೋಡ ಆಗುವಂಥದ್ದು. ಹಾಗೆ ನಮ್ಮೆಲ್ಲ ವ್ಯಕ್ತಿಗಳ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಅನುಭವದ ಸಾರ, ಜ್ಞಾನದ ಸಾರ ಒಂದು ಕಡೆಗೆ ಏಕೀಭಾವನೆ ಆಗಬೇಕು ಮೇಲೆ. ಅದನ್ನು ಜ್ಞಾನದ ಮೋಡ ಅಂತ ಕರಿಬೇಕು. ನಮ್ಮ ವೇದಗಳನ್ನು ಅಪೌರುಷೇಯ ಅಂತೀವಿ, ಒಬ್ಬರು ಬರೆದದ್ದಲ್ಲ ಅಂತ. ಅದು ಒಂದು ಸಮಷ್ಟಿ ಚಿಂತನೆಯ ಒಂದು ರೂಪ. ಅದು ಎಷ್ಟೊಂದು ಜನ ಜ್ಞಾನಿಗಳ ಕೂಡಿಸಿದ್ರೋ ಅದೊಂದು ಅಗಾಧವಾದಂಥ ಜ್ಞಾನದ ಮೋಡ. ಅದರ ವರ್ಷ ಆದಾಗ, ಜ್ಞಾನದ ವರ್ಷ ಆದಾಗ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ ಅಂತ ಎಷ್ಟು ಚಂದ ಹೇಳ್ತಾರೆ. ಪ್ರತಿಯೊಬ್ಬರೂ ನಾವು, ಗುಂಡಪ್ಪನವ್ರದ್ದು ಕಗ್ಗದಲ್ಲಿ ಬರ್ತದೆ, ಮಂದಾಕ್ಷಿ ನಮಗೆಂದು ಕೊರಗಿ ಫಲವೇನು. ನಮ್ಮ ಸರಿಯಾಗಿ ಕಣ್ಣು ಕಾಣಿಸೋಲ್ಲ ಅಂತ ಒದ್ದಾಡಬೇಡಿ. ಅದಕ್ಕೆ ಹೇಳ್ತಾರೆ, ನಿಮಗೆ ಪೂರ್ತಿ ಕಾಣಿಸಲ್ಲ, ಒಂಚೂರು ಕಾಣಿಸ್ತಲ್ಲ ಸಾಕು. ನಿಮ್ಗೊಂದು ಚೂರು ಕಾಣಿಸುತ್ತೆ, ನನಗೊಂದು ಚೂರು ಕಾಣಿಸುತ್ತೆ, ಅವ್ರಿಗೊಂದು ಚೂರು ಕಾಣಿಸುತ್ತೆ, ಅದನ್ನೆಲ್ಲ ಸೇರಿದು ನಡ್ಕೊಂಡು ಹೋಗೋಣ ಮುಂದೆ. ಹಾಗೆ ವ್ಯಕ್ತಿಗತವಾದಂಥ ಜ್ಞಾನ, ಅನುಭವ ಅದೆಲ್ಲವೂ ಒಂದು ಕಡೆಗೆ ಸೇರಿದಾಗ ಅದು ಯಾರ ಸೊತ್ತು ಅಲ್ಲ, ಅದು ಎಲ್ಲರ ಸೊತ್ತು ಆಗ್ತದೆ. ಹಾಗೆ ಎಲ್ಲರ ಸೊತ್ತಾದಂಥ ಜ್ಞಾನ ವರ್ಷ ಆದಾಗ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ. ಆದ್ದರಿಂದ ಧರ್ಮರಾಜ ಹೇಳಿದ್ದದು ಅಂತ ನೀಲಕಂಠರು ಹೇಳ್ತಾರೆ. ಇದು ಜ್ಞಾನದ ಮೋಡದ ಬಗ್ಗೆ ಮಾತಾಡುವಂಥದ್ದು. ಮನುಷ್ಯರಿಗೆ ನಿಜವಾದ ಮೇಘನೇ ಅದೊಂದು ಉಪಜೀವನ ಅಂತ ಹೇಳುವ ಹಾಗೆ.
ಅಂದರೆ ಅರ್ಥ ಎಷ್ಟು ಚೆನ್ನಾಗಿದೆ. ನಾನು ಬದುಕಿದ್ದೇನೆ, ಎಲ್ಲ ತ್ಯಾಗ ಮಾಡಿ ಸನ್ಯಾಸಿಯಾಗಿ ಅಂತ ಹೇಳಲ್ಲ ಧರ್ಮರಾಜ. ಚೆನ್ನಾಗಿ ಬದುಕ್ರಿ, ಅದು ಬದುಕಿದಾಗಲೂ ನನ್ನದಲ್ಲ ಅಂತ ಒಂದಿಷ್ಟು ಹೋಗಿ ಸಮಾಜಕ್ಕೆ ಕೊಡಬೇಕು. ನಾನು ಕೊಟ್ಟಂಥ ಅನುಭವ, ನಾನು ಕೊಟ್ಟಂಥ ಜ್ಞಾನ ಅದೊಂದು ದೊಡ್ಡ ಜ್ಞಾನದ ರಾಶಿಯಾಗಿ ಮೋಡ ಆಗಿ ಅದು ಸುರಿದಾಗ ಪ್ರಪಂಚಕ್ಕೆಲ್ಲ ಒಳ್ಳೆಯದಾಗ್ತದೆ. ಆ ಮೋಡವನ್ನು ಸೃಷ್ಟಿ ಮಾಡೋದು ನಮ್ಮ ಉಪಜೀವನದ ಕೆಲಸ. ನೀರು ಈ ಮೋಡ ನನ್ನ ಜೀವನಕ್ಕೆ ಬೇಕಾದದ್ದು ಜೀವನ ಆಯಿತು, ಅದು ಇದನ್ನು ದಾಟಿ ನನ್ನ ಅನುಭವವನ್ನು ಜಗತ್ತಿಗೆ ಕೊಟ್ಟಾಗ ಅದೊಂದು ಜ್ಞಾನದ ಮೋಡ ಆಗ್ತದೆ, ಅದನ್ನು ಉಪಜೀವನ ಅಂತ ಹೇಳ್ತಾನೆ. ನಾಲ್ಕನೇದು ಜಾಸ್ತಿ ವಿವರಣೆ ಮಾಡಲ್ಲ ನಾನು. ದಾನವೇ ಪರಮಗತಿ. ಎಷ್ಟು ಕಡೆಗೆ ದಾನದ ಬಗ್ಗೆ ಹೇಳ್ತಾನೆ ನೋಡಿ ಧರ್ಮರಾಜ. ಹಿಂದ್ಕೊಂದು ದಾನ ನೋಡಿದ್ದೀವಿ, ಬೇಕಾದಷ್ಟು ಘಟನೆಗಳನ್ನು ನೋಡಿದ್ದೇವೆ. ಇದು ಘಟನೆಗಳನ್ನ ಹೇಳೋಕ್ಕೆ ಹೋಗಲ್ಲ ನಾನು. ಯಾಕೆ ಒತ್ತು ಕೊಡ್ತಾನೆ ಇಷ್ಟು? ದಾನದ ಬಗ್ಗೆ ಯಾಕೆ ಇಷ್ಟು ಒತ್ತು ಕೊಡ್ತಾನೆ? ಇದರ ಅರ್ಥ ಇಷ್ಟೇ, ಬರೀ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನನ್ನ ಕಷ್ಟಗಳು ಹೆಚ್ಚಾಗ್ತವೆ. ನೀವು ಬಹುಶಃ ನೀವು ನೋಡಿದ್ದೀರಿ ಅನಿಸುತ್ತೆ, ಎಲ್ರಿಗೂ ಆದಂಥ ಅನುಭವ. ಒಂದು ತಲೆನೋವು ಬಂದುಬಿಟ್ಟಿದೆ, ಜ್ವರ ಬಂದಿದೆ, ಅಯ್ಯೋ ಜ್ವರ ಬಂದುಬಿಟ್ಟಿದೆ, ಸುಸ್ತಾಗಿದೆ ಅಂತ ಮಲ್ಕೊಂಡಿದ್ದೀರಿ, ಹೊರಗೆ ಹೋಗಿ ಮನಸ್ಸಿಲ್ಲ, ಬರೀ ಚಿಂತೆ ಥರ್ಮಾಮೀಟ್ರದ್ದು ಜ್ವರ ಕಮ್ಮಿ ಆಯಿತಾ ನೋಡು, ನನ್ನ ಬಗ್ಗೆನೇ ಚಿಂತೆ ಇರುತ್ತೆ. ಆದರೆ ಅಕಸ್ಮಾತ್ತಾಗಿ ಆಗ ನಿಮ್ಮ ಜ್ವರ ಬಂದಾಗ ಕೂಡ ನಿಮ್ಗೆ ಅತ್ಯಂತ ಸ್ನೇಹಿತರಾದಂಥವ್ರೊಂದು 2-3 ಜನ ಬಂದರೆ ಹಾಸಿಗೆಯಲ್ಲಿ ಎದ್ದು ಕೂತ್ಕೋತೀರಿ, ಮಾತಾಡ್ತಾ ಇರ್ತೀರಿ, ಅರ್ಧ ಮುಕ್ಕಾಲು ಗಂಟೆ ಮಾತಾಡಿದಾಗ ಜ್ವರ ಅನಿಸಲ್ಲ ನಿಮಗೆ, ಯಾಕೆ ಬರೀ ನಿಮ್ಮ ಬಗ್ಗೆ ಮಾತಾಡ್ತಾ ಇಲ್ಲ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಅಂದರೆ ನಾರ್ಮನ್ ವಿನ್ಸೆಂಟ್ ಪೀಲ್ ಅಂತ ಇದ್ದರು. ತಾವು ಚೆನ್ನಾಗಿ ಕೇಳಿದ್ದೀರಿ ಅದನ್ನು, ದ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಅಂತ. ಭಾಳ ಅದ್ಭುತ ಪುಸ್ತಕ ಬರೆದಂಥ ವ್ಯಕ್ತಿ. ಅವರೊಂದು ಪಾದ್ರಿ ಆಗಿದ್ದರು. ಅವ್ರು ಬರೀತಾರೆ, ನನಗೆ ಇದು ನೀಡುವಿಕೆಯಿಂದ ಆಗುವಂಥ ಸಂತೋಷ ಯಾವುದು ಅಂತ ಆವಾಗ ಅರ್ಥ ಆದದ್ದು ನನಗೆ. ಎಲ್ಲಿವರೆಗೂ ಬರೀ ನನ್ನ ಬಗ್ಗೆ ಚಿಂತೆ ಮಾಡ್ತೀನೋ ನನ್ನ ಕಷ್ಟಗಳೇ ಇರ್ತಾವೆ ಅಂತ ತಮ್ಮ ಜೀವನದಲ್ಲಿ ಆದಂಥ ಘಟನೆ ಹೇಳ್ತಾರೆ. ಅವರಿಗೆ ಸಮುದ್ರಯಾನ ಇಷ್ಟ ಇಲ್ಲ. ಕೆಲವ್ರಿಗೆ ಆಗಲ್ಲ ಅದು ಸಮುದ್ರಯಾನಕ್ಕೆ ಹೋದಾಗ. ಈ ಬೋಟಲ್ಲಿ ಕೂತ್ಕೊಂಡು ಸಾಂಕಿ ಟ್ಯಾಂಕಲ್ಲಿ ಅಡ್ಡಾಡೋದು ಬೇರೆ, ಸಮುದ್ರದಲ್ಲಿ ಹೋಗೋದು ಬೇರೆ. ಅದು ಸಮುದ್ರದಲ್ಲಿ ದಂಡೆ ಕಾಣಿಸ್ತಾ ಇದ್ರೆ ಏನು ಮಜಾ ಇರಲ್ಲ. ಒಳಗಡೆ ಹೋಗಬೇಕು, ಒಂದು 100 ಮೈಲಿ ಹೋಗಬೇಕು, 200 ಮೈಲಿ ಹೋಗಬೇಕು, ಏನೇನೂ ಕಾಣಿಸಲ್ಲ. ಧೈರ್ಯ ಇದ್ದರೆ ಡೆಕ್ ಮೇಲೆ ಹೋಗ್ಬೇಕು. ಕೆಲವರಿಗೆ ವಾಂತಿ ಆಗೋಕ್ಕೆ ಶುರು ಆಗ್ಬಿಡುತ್ತೆ, ಸೀ ಸಿಕ್ನೆಸ್ ಅಂತಾರೆ, ಅದಕ್ಕೆ ತಡ್ಕೊಳ್ಳೋಕ್ಕೆ ಆಗಲ್ಲ. ಹೋಗ್ಬೇಕಾದ್ರೆ ಮಾತ್ರೆ ತೊಗೊಂಡು ಏನೋ ಮಾಡ್ತಾರೆ. ಇವನಿಗೂ ಅದೇ ಪರಿಸ್ಥಿತಿ. ಸಮುದ್ರಯಾನಕ್ಕೆ ಹೋದರೆ ವಾಂತಿ ಆಗಿಬಿಡೋದು, ನಿಂತ್ಕೊಳ್ಳೋಕೆ ಆಗ್ತಿರಲಿಲ್ಲ. ಅದಕ್ಕೆ ಅವನೇನು ಮಾಡಿದ, ಹಡಗಿನಲ್ಲಿ ಅತ್ಯಂತ ಕೆಳಗಿರುವಂಥ ಕ್ಯಾಬಿನ್ ಆರಿಸ್ಕೊಂಡ. ಕೆಳಗಿರೋ ಕ್ಯಾಬಿನ್ ಜಾಸ್ತಿ ಹೊಯ್ದಾಡಲ್ಲ, ಮೇಲೆ ಜಾಸ್ತಿ ಹೊಯ್ದಾಡಿದಷ್ಟು ಕೆಳಗಾಗಲ್ಲ. ಕ್ಯಾಬಿನ್ ತೊಗೊಂಡ, ಮಾತ್ರೆ ತೊಗೊಂಡ, ವಾಸನೆ ಹಿಡ್ಕೊಳ್ಳೋಕೆ ಅದೆಲ್ಲ ಇರ್ತಾವಲ್ಲ, ವಾಸನೆ ಹೋಗಬೇಕು ಅಂತ ಕೆಲವ್ರಿಗೆ ಇರ್ತದೆ. ಕೆಲವರಿಗೆ ಈ ಜಂಡು ಬಾಂಬ್ ಅದು ವಾಸನೆ ನೋಡೋದೇ ನಿದ್ದೆ ಬರಲ್ಲ ಕೆಲವರಿಗೆ, ಅದೇನು ವಿಚಿತ್ರ ಇರ್ತದೆ. ಹಂಗೆ ಅವನು ಇಟ್ಕೊಂಡು ವಾಸನೆದು ಸ್ಮೆಲ್ಲಿಂಗ್ ಸಾಲ್ಟ್ ಅಂತಾರೆ, ಇಟ್ಕೊಂಡು ಕೂತಿದ್ದ. ಅಷ್ಟೊತ್ತಿಗೆ ಹುಡುಗ ಬಂದ, 26-27 ಹುಡುಗ. ಇವನು ಪಾದ್ರಿ, ಇವನು ನೋಡಿದಾನೆ ಚರ್ಚಲ್ಲಿ. ಅವನು, ಎಸ್ ಫಾದರ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಅಂದ. ಏನು ಮಾಡ್ತಿದ್ದೀರಿ ಅಂತ ಕೇಳ್ದ. ಅವನು ಹೇಳ್ದ, ಐ ಆಮ್ ಪ್ರೇಯಿಂಗ್ ಅಂದ. ಸುಳ್ಳದು, ಒದ್ದಾಡ್ತಿದ್ದಾನೆ. ಐ ಆಮ್ ಪ್ರೇಯಿಂಗ್, ಪ್ರಾರ್ಥನೆ ಮಾಡ್ತಿದ್ದೀನಿ ಅಂದ. ಅವನು ಹೇಳ್ದ, ಈಗೇನು ಪ್ರಾರ್ಥನೆ ಮಾಡ್ತೀರಿ, ಬನ್ನಿ ಫಾದರ್, ಮೇಲೆ ಕರ್ಕೊಂಡು ಹೋಗ್ತೀನಿ ಅಂದ. ಅಯ್ಯೋ ಕರ್ಮ, ಇಲ್ಲೇ ಕೂತ್ಕೊಂಡು ಕಷ್ಟ ಆಗಿದೆ ನನಗಿನ್ನು, ಡೆಕ್ ಮೇಲೆ ಹೋಗೋಕ್ಕಾಗತ್ತಾ? ಆ ಹುಡುಗ ಬಿಡ್ತಾನೇ ಇಲ್ಲ. ಬನ್ನಿ ತೋರಿಸ್ತೀನಿ ಬನ್ನಿ, ಕೈ ಹಿಡಿದು ಎಳ್ಕೊಂಡು ಹೋದ. ನಿರ್ವಾಹ ಇಲ್ಲದೆ ಅವನ ಜೊತೆಗೆ ಹೋದ. ಅವನು ಎಳ್ಕೊಂಡು ಪೂರ್ತಿ ಡೆಕ್ ಮೇಲೆ ಹೋದ. ದೊಡ್ಡ ದೊಡ್ಡ ಶಿಪ್ ಡೆಕ್ ದೊಡ್ಡದಾಗಿರುತ್ತೆ. ದುರ್ದೈವಕ್ಕೆ ಅವತ್ತು ಬಿರುಗಾಳಿ ಶುರು ಆಗಿಬಿಟ್ಟಿದೆ. ಮೊದಲೇ ಇವನಿಗೆ ಹಡಗಾಗಲ್ಲ, ಜೋರಾಗಿ ಗಾಳಿ ಬೀಸಿದ್ರಿಂದ ಇದು ಕಾರ್ಕ್ ಥರ ಹೀಗೆ ತುಯ್ದಾಡ್ತಾ ಇತ್ತು ಹಡಗು. ಆ ರೇಲಿಂಗ್ ಹಿಡ್ಕೊಂಡು ನಿಂತ್ಕೊಂಡ. ಒಂದು ದೊಡ್ಡ ದೈತ್ಯಾಕಾರದ ಎಲೆ ಬಂತು. ಆಯಿತು, ಹಡಗು ಮುಳುಗಿ ಹೋಯ್ತು ಅಂತ ಹಿಂಗೆ ನೋಡ್ತಾ ಇದ್ದ, ಹಡಗು ಅದ್ರ ಮೇಲೆ ಹೋಗ್ಬಿಡ್ತು. ಆ ತೆರೆ ಬಂದು ಅಪ್ಪಳಿಸಿದಾಗ ಆ ನೀರಿನ ನೊರೆ ಚಿಮ್ಮಿ ಮುಖಕ್ಕೆಲ್ಲ ಸಿಡಿತು, ತುಟಿ ಮೇಲೆಲ್ಲ ಉಪ್ಪು ಹತ್ತೋಗಿ ಶುರು ಆಯಿತು. 2ನೇ ತೆರೆ ಬಂತು, 3ನೇ ತೆರೆ ಬಂತು. 10 ತೆರೆ ಬಂದು ಹೋದ್ಮೇಲೆ ಅವನಿಗೆ ಮುಣುಗ್ತದೆ ಅಂತ ಅನ್ನಿಸ್ಲಿಲ್ಲ. ಎಂಥ ದೊಡ್ಡ ತೆರೆ ಬಂದರೂ ಹಡಗ ಮೇಲೆ ಹೋಗ್ಬಿಡುತ್ತದೆ ಅಂತ ಗೊತ್ತಾಯಿತು. ಅವನಂದ, ಹೀ ಸೆಡ್ ಬ್ಯೂಟಿಫುಲ್, ಅವನು ಮಾತಾಡಿ ಹೇಳೋದಾದರೆ, ಐ ವಾಸ್ ಲಾಸ್ಟ್ ಇನ್ ಅಮೇಜ್ಮೆಂಟ್ ಅಟ್ ನೇಚರ್ಸ್ ಫ್ಯೂರಿ. ಈ ನಿಸರ್ಗದ ರುಗ್ಧ ರಮಣೀಯತೆಯನ್ನು ನೋಡಿಬಿಟ್ಟು ನನಗೆ ಅದು ಬೆರಗಾಗ್ಬಿಟ್ಟೆ ನಾನು. ಆಗೊಂದು ಐಡಿಯಾ ಬಂತಂತ ಅವನಿಗೆ, ನನಗಿಷ್ಟು ಹೆದರಿಕೆ ಆಗಿದೆ, ಕ್ಯಾಪ್ಟನ್ಗೆ ಹೆದರಿಕೆ ಆಗಿರ್ಬೇಕಲ್ಲ, ಹಡಗಿನ ಕ್ಯಾಪ್ಟನ್ಗೆ, ಅವನೆಲ್ಲಿದ್ದಾನೆ ಅಂತ ನೋಡ್ತೀರಾ, ಕರ್ಕೊಂಡು ಹೋಗ್ತೇನೆ ಬನ್ನಿ ಅಂದ. ರೇಲೆ ಹಿಡ್ಕೊಂಡು ನಿಧಾನಕ್ಕೆ ಹೀಗೆ ಹೋದರು. ಹಡಗಿನ ಮಧ್ಯ ಭಾಗದಲ್ಲಿ ಒಂದು ಗೋಪುರ ಇದೆ, ಅದಕ್ಕೆ ಕ್ಯಾಪ್ಟನ್ಸ್ ರೂಮ್, ಕ್ಯಾಬಿನಲ್ಲಿ ಕಾಜಿನ ಗಿಂಡಿ ಹಾಕಿದ್ದಾರೆ. ಅದರೊಳಗೆ ನೋಡಿದರೆ ಸಣ್ಣ ಹುಡುಗ, ಅವನು 30-35 ವರ್ಷದವನು ಇರಬೇಕು. ಸಿಳ್ಳೆ ಹೊಡ್ಕೊಂಡು ಹಾಡ್ಕೊಂಡು ಆರಾಮಾಗಿ ಓಡಿಸ್ತಾ ಇದ್ದಾನೆ ಶಿಪ್. ಅದು ಬೆರಗಾಗೋದ. ಅವನು ಹೇಳ್ತಾನೆ, ಐ ವಾಸ್ ಲಾಸ್ಟ್ ಇನ್ ಸೆಕೆಂಡ್ ಅಮೇಜ್ಮೆಂಟ್.
First I was lost in amazement at nature's fury. Now I am amazed at the confidence of the puny character called as human being. ಇಟ್ಟಿದ್ದಾನೆ ಮನುಷ್ಯ, ಇಡೀ ಹಡಗ ನಡೆಸ್ತಾನಲ್ಲ, ಅವನ ಧೈರ್ಯದ ಬಗ್ಗೆ ಮೆಚ್ಚುಗೆ ಆಯಿತು ನನಗೆ ಅಂತ. ಆಮೇಲೆ ಹೇಳ್ತಾನೆ, ವೆನ್ ಐ ವಾಸ್ ಲಾಸ್ಟ್ ಇನ್ ಅಮೇಸ್ಮೆಂಟ್ ಅಟ್ ದೀಸ್ ಟೂ ಥಿಂಗ್ಸ್, ಐ ಸಡನ್ಲಿ ರಿಯಲೈಸ್ಡ್ ದಟ್ ಐ ಹ್ಯಾಡ್ ಫಾರ್ಗಾಟನ್ ಮೈ ಸೀ ಸಿಕ್ನೆಸ್. ಎರಡು ಅದ್ಭುತಗಳನ್ನು ನೋಡ್ತಾ ಆ ಪ್ರಪಂಚದ ರುದ್ರರಮಣೀಯತೆ, ಈ ಮನುಷ್ಯನ ಆತ್ಮವಿಶ್ವಾಸ, ಇವೆರಡನ್ನು ನೋಡಿ ಬೆರಗಾಗಿ ನಿಂತಾಗ ನಾನು ಕ್ಯಾಬಿನಲ್ಲಿ ಕೂತಾಗೆ ವಾಂತಿ ಬರ್ತದೆ ಅಂತ ಒದ್ದಾಡ್ತಾ ಇದ್ದೆ. ಡೆಕ್ ಮೇಲೆ ನಿಂತ್ಕೊಂಡಿದ್ದೀನಿ, ಅಲೆಗಳನ್ನು ನೋಡ್ತಾ ಇದ್ದೀನಿ, ನನಗೆ ವಾಂತಿನೇ ಬರಲಿಲ್ಲ. ಐ ಹ್ಯಾಡ್ ಫಾರ್ಗಾಟನ್ ಸೀ ಸಿಕ್ನೆಸ್. ಅವರೊಂದು ಸೆಂಟೆನ್ಸ್ ಬರೀತಾರೆ, ತುಂಬ ಪ್ರಿಯವಾದ ಸೆಂಟೆನ್ಸು. ಆ್ಯಸ್ ಲಾಂಗ್ ಆ್ಯಸ್ ಯು ಥಿಂಕ್ ಓನ್ಲಿ ಅಬೌಟ್ ಯುವರ್ ಸೆಲ್ಫ್, ಮಿಸರೀಸ್ ಕಂಟಿನ್ಯೂ. ಮೊಮೆಂಟ್ ಯು ಥಿಂಕ್ ಬಿಯಾಂಡ್ ಯುವರ್ ಸೆಲ್ಫ್, ಯುವರ್ ಮಿಸರೀಸ್ ಡಿಸಪಿಯರ್. ಮತ್ತೊಬ್ಬರು ಉಪಕಾರ ಮಾಡೋದಕ್ಕಲ್ಲ, ನನ್ನ ಹೊರತು ಹೊರಗಿಂದ ವಿಚಾರ ಮಾಡೋಕ್ಕೆ ಹೋದಾಗ ನನ್ನ ಸಂಕಷ್ಟಗಳು ಮರೆಯಾಗ್ತವೆ ಅಂತ. ಅದಕ್ಕೆ ದಾನದ ಬಗ್ಗೆ ಒತ್ತ ಕೊಡೋದು ಅದೇನೆ. ನನ್ನ ಬಿಟ್ಟು ಹೊರಗಿದೆ ಅಂತ ನೋಡಿದಾಗ ನಾನು ಸರಿ ಆಗ್ತದೆ ಅಂತ. ಇನ್ನು ಮುಂದಿನ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಅವು 4 ಪ್ರಶ್ನೆಗಳ ಗುಚ್ಛಗಳು. ಮುಂದಿಂದು ಭಾಳ ಚೆನ್ನಾಗಿದೆ. ಕಶ್ಚ ಧರ್ಮ ಪರೋಲೋಕೆ, ಕಶ್ಚ ಧರ್ಮ ಪರೋಲೋಕೆ, ಕಶ್ಚ ಧರ್ಮ ಸದಾ ಫಲ, ಕಿಂ ನಯಮನ ಶೋಚಂತಿ, ಕ್ವೈಶ್ಚ ಸಂಧಿರ್ನ ಜೀರ್ಯತೆ ಅಂತ 4 ಮಾತು. ಸಿಂಪಲ್ ಅರ್ಥ ಭಾಳ. ಲೋಕದಲ್ಲಿ ಅತ್ಯಂತ ಉತ್ತಮವಾದ ಧರ್ಮ ಯಾವುದು? ಧರ್ಮ ಯಾವುದು ಅಂತ ಕೇಳಿದ್ದಾನೆ. ಉತ್ತಮವಾದ ಧರ್ಮ ಯಾವುದು ಅಂತ ಕೇಳ್ತಾನೆ. ಸದಾ ಫಲಗಳನ್ನು ಕೊಡ್ತಕ್ಕಂಥ ಧರ್ಮ ಯಾವುದು? ಉತ್ತಮ ಧರ್ಮ ಯಾವುದು? ಸದಾ ಫಲಗಳನ್ನು ಕೊಡುವಂಥ ಧರ್ಮ ಯಾವುದು? ಮೂರನೇದ್ದು, ಯಾವುದನ್ನು ಅಡಗಿಸುವುದರಿಂದ ಮನುಷ್ಯನಿಗೆ ದುಃಖ ಇಲ್ಲದಂತಾಗ್ತದೆ. ಯಾವುದನ್ನು ಅಡಗಿಸಿದಾಗ ಮನುಷ್ಯನ ದುಃಖಗಳು ಮಾಯ ಆಗ್ತವೆ. ಕೊನೆಯದು, ಯಾರಲ್ಲಿ ಮಾಡಿದಂಥ ಸ್ನೇಹ ಯಾವತ್ತಿಗೂ ಕಡಿಮೆ ಆಗೋದಿಲ್ಲ. ಕೆಲವೊಂದು ಸಲ ಸ್ನೇಹ ಸಾಕು ಅನಿಸ್ಬಿಡುತ್ತೆ, ಎಷ್ಟೋ ದಿವಸ ಆದಮೇಲೆ ಏನೋ ಭಿನ್ನಾಭಿಪ್ರಾಯ ಬರ್ತದೆ. ಆದರೆ ಯಾರು ಸ್ನೇಹ ಮಾಡೋದ್ರಿಂದ ನನಗೆ ಆ ಸ್ನೇಹ ಕಮ್ಮಿ ಆಗೋದಿಲ್ಲ ಅಂಥವ್ರು ಯಾರು ಅಂತ ಕೇಳ್ತಾನೆ. ಮೊದಲನೇ ಪ್ರಶ್ನೆ ನೋಡಿಬಿಡೋಣ. ಧರ್ಮರಾಯನ ಉತ್ತರ ಅಷ್ಟೇ ಸುಲಭವಾದದ್ದು. ಆನ್ಋಶಂಸ್ಯಂ ಮರೋ ಧರ್ಮ, ತ್ರೈಧರ್ಮ ಸದಾ ಫಲ, ಮನೋ ಎಮ್ಮೆನ ಶೋಚಂತಿ, ಸಂಧಿ ಸದ್ಧರ್ಮ ಜೀರ್ಯತೆ ಅಂತ. ಕರುಣೆಯೇ ಜಗತ್ತಿನಲ್ಲಿ ಅತ್ಯಂತ ಉತ್ತಮವಾದ ಧರ್ಮ. 21ನೇ ಶತಮಾನಕ್ಕೆ ಅತ್ಯಂತ ಪ್ರಸ್ತುತವಾದದ್ದಿದು. ಯಾವ ಧರ್ಮ ಅತ್ಯಂತ ಶ್ರೇಷ್ಠ ಧರ್ಮ? ಆತ ಹೇಳುವಂಥದ್ದು ಕರುಣೆಯೇ ಜಗತ್ತಿನಲ್ಲಿ ಅತ್ಯಂತ ಉತ್ತಮವಾದ ಧರ್ಮ. ಧರ್ಮದ ಮೂಲ ಕರುಣೆ ಅಂತ. ಬಸವಣ್ಣವರು ಅದೇ ಹೇಳಿದರು, ದಯೆ ಇಲ್ಲದ ಧರ್ಮ ಯಾವುದಯ್ಯ. ಆ ಕರುಣೆಯ ದಯೆ ಇಲ್ಲದಿದ್ದರೆ ಧರ್ಮ ಅಲ್ಲ. ಸ್ವಲ್ಪ ನಾವು ಇದು ಮಾತನ್ನು ಅನಲೈಸ್ ಮಾಡಬೇಕು. ಇಂದು ನಮಗೆ ಅತ್ಯಂತ ತಲುಪಬೇಕಾದಂಥ ಸಂದೇಶ ಇದು. ಯಾವ ಧರ್ಮವೂ ಹಿಂಸೆಯನ್ನು ಪ್ರತಿಪಾದನೆ ಮಾಡೋಲ್ಲ. ಹಿಂಸೆಯನ್ನು ಪ್ರತಿಪಾದನೆ ಮಾಡ್ತಿದ್ರೆ ಅದು ಧರ್ಮ ಅಲ್ಲ. ಧರ್ಮದ ಮೂಲ ಲಕ್ಷಣ ಕರುಣೆ. ಕರುಣೆ ಇದ್ದಾಗ ಮಾತ್ರ ಧರ್ಮ ಇರೋಕ್ಕೆ ಸಾಧ್ಯ ಇದೆ ಅಂತ. ಧರ್ಮಕ್ಕೊಂದು ವಿಶೇಷ ವ್ಯಾಖ್ಯಾನ ಬೋಧಿಸುವಂಥ ಮಾತಿದು. ಪ್ರತಿಯೊಂದು ಧರ್ಮ ಅಹಿಂಸೆಯನ್ನೇ ಹೇಳಬೇಕು. ಇವತ್ತು ನಮ್ಮ ಮತಗಳು ಅಂತ ಏನಿದ್ದಾವೆ, ತಪ್ಪಾಗಿ ನಾವು ಧರ್ಮಗಳು ಅಂತ ವ್ಯಾಖ್ಯೆ ಮಾಡ್ತಾ ಇದ್ದೀವಿ. ಅವೆಲ್ಲ ಒಂದಕ್ಕೊಂದು ಪೈಪೋಟಿಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾವೆ. ನನ್ನ ಧರ್ಮ ಶ್ರೇಷ್ಠ ಅಂತ ಒಬ್ಬರು ಹೇಳಿದರೆ ನನ್ನ ಧರ್ಮ ಶ್ರೇಷ್ಠ, ಅಲ್ಲಿ ಹೋರಾಟ ಆಗಿದೆ. ನೀವು ಇತಿಹಾಸ ನೋಡಿದಾಗ ನನ್ನ ಧರ್ಮ ದೊಡ್ಡದು ನಿನ್ನದು ಅಲ್ಲ ಅಂತ ಹೇಳೋ ಹೋರಾಟದಲ್ಲೇ ಸಾಕಷ್ಟು ಜನ ಸತ್ತಿದ್ದಾರೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಬರ್ಕೊಂಬಂದಿದ್ದೀನಿ ನಾನು. ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ, ರಿಲಿಜನ್ ಈಸ್ ದ ಓಪಿಯಮ್ ಆಫ್ ದ ವರ್ಲ್ಡ್ ಅಂತ. ಈ ಧರ್ಮ ಅನ್ನುವಂಥದ್ದು ಒಂದು ಮದ ಹುಟ್ಟಿಸುವಂಥದ್ದು, ಗುಂಗು ಬರೆಸುವಂಥದ್ದು. ಇದರಲ್ಲಿ ಅನಾಹುತ ಹೆಚ್ಚಾಗಿದೆ ಅಂತ. ಮಜಾ ನೋಡಿ, ಕಾರ್ಪೊರೇಟ್ ಜಗಳಾಡ್ತಾರಲ್ಲ, ನಮ್ಮ ಕಂಪ್ನಿ ಪ್ರಾಡಕ್ಟ್ ಕಂಪೇರ್ಡ್ ವಿತ್ ಹೀಸ್ ಪ್ರಾಡಕ್ಟ್ ಅಂಥೇಳಿ, ನಮ್ಮ ಪ್ರಾಡಕ್ಟ್ ಹೆಂಗೆ ದೊಡ್ಡದಾಗಿದೆ ಅಂತೇಳಿ. ನಾವು ಪ್ರಾಡಕ್ಟ್ ಥರ ಮಾತಾಡ್ತಾ ಇಲ್ವಾ ಈಗ ಧರ್ಮಗಳ ಬಗ್ಗೆ ಮಾತಾಡಬೇಕಾದಾಗ? ಆ ಧರ್ಮದಲ್ಲಿ ಅದಿಲ್ಲ ಇದಿಲ್ಲ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, 19ನೇ ಶತಮಾನದಲ್ಲಿ 20ನೇ ಶತಮಾನ 2 ಮಹಾಯುದ್ಧಗಳನ್ನು ನೋಡ್ತು. ಮೊದಲನೇ ಮಹಾಯುದ್ಧ, 2ನೇ ಮಹಾಯುದ್ಧ. ಲೆಕ್ಕ ಕೊಟ್ಟಿದ್ದಾರೆ. ಮೊದಲನೇ ಮಹಾಯುದ್ಧದಲ್ಲಿ 38 ಮಿಲಿಯನ್ ಜನ ಆಹುತಿಯಾದರು. ಮೊದಲನೇ ಮಹಾಯುದ್ಧದಲ್ಲಿ 38 ಮಿಲಿಯನ್ ಜನ ಸತ್ತೋದ್ರು. 2ನೇ ಮಹಾಯುದ್ಧದಲ್ಲಿ 80 ಮಿಲಿಯನ್ ಜನ ಸತ್ತೋದ್ರು. ಒಟ್ಟು ಆದದ್ದು 118 ಮಿಲಿಯನ್ ಜನ ಸತ್ತಾದಾಗೆ. ಅಂದರೆ 11,80,00,000 ಜನ ಈ 2 ಯುದ್ಧಗಳಲ್ಲಿ ಸತ್ತೋಗಿದ್ದಾರೆ. ಅದನ್ನು ಅನಲೈಸ್ ಮಾಡಿ ಹೇಳ್ತಾರೆ ಕೆಲವರು ವಿಶ್ಲೇಷಕರು, ಆ 2 ಯುದ್ಧಗಳಲ್ಲಿ ಕೂಡ ಧರ್ಮನೇ ಮುಖ್ಯ ಆಗಿತ್ತು. ಮತ್ತೆ ಹಿಟ್ಲರ್ ಮಾಡಿದ್ದೇನು?
ನನ್ನ ಧರ್ಮ ಶ್ರೇಷ್ಠ, ಪ್ಯೂರ್ ಆರ್ಯನ್ ರೇಸ್ ನಂದು. ಇವರೆಲ್ಲ ಯಹೂದಿಗಳು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ವಿ ಶುಡ್ ಕ್ಲೆನ್ಸ್ ಅವರ್ ಸೊಸೈಟಿ ಫ್ರಮ್ ದಿ ಬ್ಯಾಡ್ ಬ್ಲಡ್ ಅಂತ, ಆ ರಕ್ತ ತೆಗೆದು ಹಾಕಬೇಕು ಅಂತ. ಇತ್ತೀಚೆಗೆ ನಾನು ಸಿನಿಮಾ ನೋಡಿದೆ ಅಮೆರಿಕದಲ್ಲಿ, ಅಪರೂಪದ ಸಿನಿಮಾ, ಹೆಸರು ನೆನಪಿಲ್ಲ ನನಗೆ. ಹಿಟ್ಲರ್ಗೆ ಯಾಕೆ ಈಗ ತಲೆಗೆ ಬಂತು, ಡಿಸ್ಕಷನ್ ಒಂದು ಆಗತ್ತೆ ಹಿಟ್ಲರ್ ಸಮ್ಮುಖದಲ್ಲಿ. ಆ ಗಾಬೆಲ್ಸ್ ಅಂತಿದ್ದ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ, ಯಹೂದಿಗಳನ್ನು ಯಾಕೆ ಕೊಲ್ಲಬೇಕು ಅಂದರೆ ಅವ್ರ ರಕ್ತ ವಿಷಪೂರಿತವಾದಂಥ ರಕ್ತ, ಶುದ್ಧ ರಕ್ತ ಅಲ್ಲ ಅದು. ಆ ರಕ್ತ ಎಲ್ಲ ಹಾಳು ಮಾಡಿಬಿಟ್ಟು ಕೊಂದು ಹಾಕ್ಬಿಡ್ಬೇಕು, ಅವನ ನಿರ್ದಯವಾಗಿ ಕೊಲ್ಲಬೇಕು. ಒಂದು ಪ್ರಶ್ನೆ ಬಂತು, ಈಗಾಗಲೇ ಯಾವನೊಬ್ಬ ಜರ್ಮನ್ನು ಯಹೂದಿ ಹುಡುಗಿನ ಮದುವೆ ಆಗಿದ್ದರೆ ಏನು ಮಾಡಬೇಕು? ಆ ಮಕ್ಕಳನ್ನ ಏನು ಮಾಡಬೇಕು? ಅದು ಯಹೂದಿ ರಕ್ತನೋ ಜರ್ಮನ್ ರಕ್ತನೋ ಹೇಗೆ ಹೇಳೋದು? ಹಿಟ್ಲರ್ನ ಆನ್ಸರ್ ಭಾಳ ಅದ್ಭುತವಾಗಿದೆ. ಸಂಶಯನೇ ಮಾಡಬೇಡಿ, ರಕ್ತದ ಒಂದು ಭಾಗ ಆದರೂ ಯಹೂದಿ ಆಗಿರ್ತದಲ್ಲ, ಅದನ್ನು ಕೊಂದು ಹಾಕಿ ಅಂತ ಹೇಳ್ದ. ಈ ಥರ ದ್ವೇಷದಿಂದ ಜನ ಸತ್ತು ಹೋದದ್ದು. ಆದರೆ ಮಹಾಯುದ್ಧದಲ್ಲಿ ಸತ್ತವರು 11,80,00,000 ಆದರೆ ಧರ್ಮದ ದ್ವೇಷದಲ್ಲಿ ಸತ್ತವರ ಸಂಖ್ಯೆ ಇದರ 3 ಪಟ್ಟಿದೆ ಅಂತ ವಿಶ್ಲೇಷಣೆ ಮಾಡ್ತಾರೆ. ಇವತ್ತಿಗೂ ಜಗತ್ತಲ್ಲಿ ನೋಡ್ತಾ ಇಲ್ವಾ ನಾವು? ಏನೇನೋ ಕಾರಣಕ್ಕೆ ಜನ ಸಾಯ್ತಾ ಇದ್ದಾರಲ್ಲ, ಎಲ್ಲೋ ಭಯೋತ್ಪಾದನೆ, ಎಲ್ಲೋ ಗುಂಡು ಹಾಕೋದು, ಯಾರೋ ನಿರಪರಾಧಿಗಳ ಮೇಲೆ ಸತ್ತು ಹೋಗುವಂಥದ್ದು. ಧರ್ಮ ಮಾಡೋ ಕೆಲಸ ಅಲ್ಲ ಇದು, ಯಾವ ಧರ್ಮವೂ ಮಾಡಲ್ಲ. ಅದಕ್ಕೆ ಹೇಳ್ತೀನಲ್ಲ, ಯಾವ ಧರ್ಮವೂ ಹಿಂಸೆಯನ್ನು ಹೇಳಲ್ಲ. ಯಾವ ಧರ್ಮ ಹಿಂಸೆಯನ್ನು ಪ್ರಚೋದಿಸ್ತದೋ ಅದು ಧರ್ಮ ಅಲ್ಲ ಅಂತ ಧರ್ಮರಾಜ ಅವತ್ತು ಹೇಳ್ತಾನೆ. ಧರ್ಮದ ಮೂಲ ಕಾರಣ, ಮೂಲ ಗುರಿ ಕರುಣೆ. ಎಲ್ಲಿ ಕರುಣೆ ಇಲ್ಲವೋ ಧರ್ಮ ಅಲ್ಲ ಅಂತ. ನಿಜವಾದ ಧರ್ಮ ಆದರೆ ಯಾವುದು ಅಂತ ಕೇಳಿದ್ನಲ್ಲ, ಹಿಂದಕ್ಕೊಂದು ಅಪರೂಪವಾದಂಥ ಒಂದು ಕಥೆ ಇದೆ. ಒಬ್ಬ ರಾಜ ಇದ್ದ, ಒಳ್ಳೆ ರಾಜ, ಚೆನ್ನಾಗಿ ರಾಜ್ಯ ಮಾಡೋ, ತುಂಬ ಅರ್ಥಗರ್ಭಿತವಾದಂಥ ಕಥೆ ಇದು. ಪ್ರಜೆಗಳನ್ನು ತನ್ನ ಮಕ್ಕಳಂಗೆ ನೋಡ್ಕೋತಾ ಇದ್ದ. ಜನರು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ರಾಜನ. ಒಂದು ಸಲ ಅವನು ಪಂಡಿತರನ್ನು ಕರೆಸೋನು, ಭಾಷಣ ಮಾಡಿಸೋನು, ಬೇರೆ ಬೇರೆ ಮತಗಳ ಗುರುಗಳು ಬರೋರು, ಭಾಷಣ ಮಾಡಬೇಕು. ಎಲ್ಲರೂ ಬಂದವರು ನಮ್ಮ ಧರ್ಮ ಶ್ರೇಷ್ಠ ಅಂತ ಹೇಳ್ತಾಯಿದ್ರು. ಬರೀ ನಮ್ಮ ಧರ್ಮ ಶ್ರೇಷ್ಠ ಅಂತ ಹೇಳಿಲ್ಲ, ಉಳಿದ ಧರ್ಮಗಳು ನಮಗಿಂತ ಕನಿಷ್ಠ ಅಂತ ಹೇಳಬೇಕು. ಇದು ಭಾಳ ತಮಾಷೆಯಾಗಿದೆ. ಇದು ನಮ್ಮ ಧರ್ಮ ಚಂದನೋ ಚಲೋ, ಆ ಧರ್ಮ ಪ್ರಯೋಜನ ಇಲ್ಲ ಅಂತ ಹೇಳೋದು ಕಷ್ಟ. ಎಲ್ಲರೂ ಹೇಳ್ತಿದ್ರು. ಅವನು ಎಷ್ಟು ಕನ್ಫ್ಯೂಸ್ ಆಗಿಬಿಡ್ತಲ್ಲ, ಎಲ್ಲರೂ ತಮ್ಮ ಧರ್ಮ ಶ್ರೇಷ್ಠ ಅಂತಾರೆ, ನಿಜವಾದ ಶ್ರೇಷ್ಠ ಧರ್ಮ ಯಾವುದು ಹಾಗಾದರೆ ಅಂತ ಅವನು ಹುಚ್ಚಿಡ್ಬಿಡ್ತು. ಶ್ರೇಷ್ಠ ಧರ್ಮ ಕಂಡ್ಕೋಬೇಕು ಅಂತ ಬಂದವ್ರನ್ನೆಲ್ಲ ಕೇಳ್ದ, ಯಾವ ಧರ್ಮ ಶ್ರೇಷ್ಠ ಅಂತ. ಎಲ್ಲೂ ತಮ್ಮದೇ ಹೇಳ್ಕೊಂಡ್ರು. ಅವನಂತ ನಾನು ಸಾಯೋದ್ರೊಳಗೆ ನನಗೆ ಗೊತ್ತಾಗಲ್ಲ ಯಾವ ಧರ್ಮ ಶ್ರೇಷ್ಠ ಅಂಥೇಳಿ ಹಾಸಿಗೆ ಹಿಡಿದ್ಬಿಟ್ಟ. ಇನ್ನು ಸಾಯ್ತಾನೆ ಅಂತಾಯಿತು. ಅವತ್ತಿಗೆ ಭಿಕ್ಷುಕ ಬಂದಂತಲ್ಲಿ ಬಂದ್ಬಿಟ್ಟು ಏನಾಗಿದೆ ರಾಜರಿಗೆ ಅಂತ. ಮನೋರೋಗ ಆಗಿದೆ ಅವರಿಗೆ. ಏನು ಮನೋರೋಗ? ಶ್ರೇಷ್ಠ ಧರ್ಮ ಯಾವುದು ಅಂತ ತಿಳ್ಕೊಬೇಕಾಗಿದೆ ಅವರಿಗೆ, ಗೊತ್ತಾಗ್ತಾ ಇಲ್ಲ. ಬಂದವ್ರ ನಮ್ಮದೇ ಶ್ರೇಷ್ಠ ಅಂತಾರೆ. ಅವನೊಂದು ಅಯ್ಯೋ ಇದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡು, ನಾನು ಹೇಳ್ತೀನಲ್ಲ, ನಾನು ತೋರಿಸ್ತೀನಿ ಬನ್ನಿ ಅಂತ. ಯಾರು ಸಿಕ್ಕರು ಕರ್ಕೊಂಡು ಹೋಗ್ತಿದ್ರು ರಾಜನ ಕಡೆಯವರು, ಗುಣ ಆದರೆ ಸಾಕು ಅಂತ. ಇವನು ಹೋದ, ರಾಜ ತಲೆ ಕೆಡಿಸ್ಕೋಬೇಡ, ನಾನು ನಿನಗೆ ಯಾವ ಧರ್ಮ ಶ್ರೇಷ್ಠ ಅಂತ ಬಾಯಿಯಿಂದ ಹೇಳಲ್ಲ, ತೋರಿಸೇ ಬಿಡ್ತೀನಿ ನಿನಗೆ ಯಾವ ಧರ್ಮ ಅಂತ. ತೋರ್ಸೋಕ್ಕಾಗತ್ತಾ ಅಂತ. ನಾನು ತೋರಿಸ್ತೀನಿ ಬಾ, ಕಂಡೀಷನ್ ನೀನು ನನ್ನ ಜೊತೆಗೆ ಬರಬೇಕು. ಎಲ್ಲಿ? ನೀ ಬಾ ನನ್ನ ಜೊತೆಗೆ. ಇವನು ಹಾಸಿಗೆ ಬಿಟ್ಟು ಎದ್ದೇ ಇಲ್ಲ, ಶಕ್ತಿ ಇಲ್ಲ ಅಂದ್ಕೊಂಡಿದ್ದಾನೆ. ಅದು ಆಸೆ ಒಂದಿದೆಯಲ್ಲ, ನಿಜವಾದ ಧರ್ಮ ತೋರಿಸ್ಬಿಡ್ತಾನೆ ಅಂತ. ಎದ್ದ, ಕೋಲ್ ಹಿಡ್ಕೊಂಡು ಎದ್ದ, ಎಡಬಡಿಸ್ಕೊಂಡು ಬಂದ ಅವನ ಜೊತೆಗೆ. ಅರಮನೆ ಬಾಗಿಲವರೆಗೂ ಬಂದ. ಬಾ ನನ್ನ ಜೊತೆಗೆ ಅಂದ ಭಿಕ್ಷುಕ. ಎಲ್ಲಿ? ಇನ್ನು ಮುಂದೆ ಹೋಗ್ಬೇಕು ನಾವು, ಇಲ್ಲೇ ಅಲ್ಲ. ಜನರಿಗೆ ಆಶ್ಚರ್ಯ, ರಾಜ ಅಡ್ಡಾಡ್ತಾ ನಡೀತಾ ಇದ್ದಾನೆ. ಒಳಗಿನ ಅಪೇಕ್ಷೆ ಇದೆಯಲ್ಲ ನೋಡಬೇಕು ಅಂಥೇಳಿ ಅದು ಶಕ್ತಿ ಕೊಟ್ಬಿಡ್ತು ಅವನಿಗೆ. ಅವ್ನು ಕೈ ಹಿಡ್ಕೊಂಡ ಭಿಕ್ಷುಕ ನಡ್ಕೊಂಡು ಹೋದ. ಊರು ಹೊರಗೆ ನದಿ. ರಾಜ ನಿನ್ನ ಕಡೆ ಒಳ್ಳೆ ನಾವೇ ಇದೆಯಾ ಅಂತ ಕೇಳ್ದ. ನಾವೇ ಇದೆ ಅಂದ ಅವನು. ಒಳ್ಳೆ ನಾವೇ ತರಿಸು, ನೀರೊಳಗೆ ಬರಬಾರ್ದು, ಸೋರೋ ನಾವೇ ಇರಬಾರ್ದು, ನದಿ ಆ ಕಡೆ ಹೋಗ್ಬೇಕು ನಾವು. ನದಿ ದಾಟಿದ ತಕ್ಷಣ ನಿನ್ನ ಧರ್ಮ ಯಾವುದೋ ತೋರಿಸ್ಬಿಡ್ತೀನಿ ಅಂದ. ಇಷ್ಟು ಸುಲಭ ಇದೆಯಾ ಬಟ್ ಮಾಡಿ ತೋರಿಸೋ ಹಂಗೆ? ನಾವೇ ಚಿಂತೆ ಇಲ್ಲ, ನಾವೇ ತರಿಸಿದ. ತನ್ನ ಅತ್ಯಂತ ಶ್ರೇಷ್ಠ ರಾಜನ ನಾವೇ ತರಿಸಿದ. ಇವನೇನು ಮಾಡಿದೆ ಭಿಕ್ಷುಕ? ಅದು ಸುತ್ತ 3 ಸುತ್ತ ಹೋಗಿದ. ಪ್ರಯೋಜನ ಇಲ್ಲ ಇದೊಂದ. ಅವನಂದ ಅದು ಒಳ್ಳೆ ನಾವೇ, ನಾನು ಬೇಕಾದ ಸಲ ಹೋಗಿದ್ದೀನಿ, ನೀವು ಹೋಗಿರ್ಬೋದು, ನನಗೆ ಅಪೂರ್ವಾಗಿಲ್ಲ ಇದು ಪ್ರಯೋಜನ ಇಲ್ಲ, ಬೇರೆ ದೋಣಿ ತರಿಸು. ಮತ್ತೊಂದು ದೋಣಿ ತರಿಸಿದ, ಮತ್ತೊಂದು ತರಿಸಿದ. 10 ದೋಣಿ ಬಂತು. ಬಂದಾಗಲೇ ಸುತ್ತ ಹಾಕೋದು ಇವನು, ದೋಣಿ ಪ್ರಯೋಜನ ಇಲ್ಲ ಅನ್ನೋದು. ಅವನು ರಾಜನಿಗೆ ಕೋಪ ಬಂದುಬಿಡ್ತು. ಇವನು ನಾಟಕ ಮಾಡ್ತಿದ್ದಾನೆ, ಇವನು ಗೊತ್ತಿಲ್ಲ, ಸುಮ್ಮನೆ ನಾಟಕ ಮಾಡ್ತಾನೆ ಅಂತ. ಅವನು ರಾಜಗೆ ಹೇಳಿದಂತೆ ಭಿಕ್ಷುಕ, ನಿಮ್ಮ ಯಾವ ನಾವೇನೂ ಸರಿ ಇಲ್ಲ, ಇವು ಇಲ್ಲೇ ಇಟ್ಬಿಡುವನ, ಸ್ವಲ್ಪ ಮೇಲೆ ನಡ್ಕೊಂಡು ಹೋಗೋಣ. ಅಲ್ಲಿ ಆಳನೇ ಇಲ್ಲ, ನದಿ ಬರೀ ಸೊಂಟಮಟ್ಟ ನೀರಿದೆ. ದೋಣಿ ಹಾಕಬೇಕು, ಕೈ ಹಿಡ್ಕೊಂಡು ಹೋಗೋಣ, ಇಬ್ಬರು ಕೈ ಹಿಡ್ಕೊಂಡು ದಾಟಿಬಿಡೋಣ ನದಿ. ಅದನ್ನು ಆ ಕಡೆ ಹೋದ ತಕ್ಷಣ ತೋರಿಸ್ತೀನಿ ಅಂತ. ನದಿ ದಾಟಿದ, ಆ ಕಡೆ ಹೋದ. ಧರ್ಮ ತೋರಿಸು ಅಂದ. ಗೊತ್ತಾಗಲಿಲ್ಲ ನಿನಗೆ ಇನ್ನೂ ಧರ್ಮ ಅಂದ. ಏನು ಅಂತ? ನದಿ ದಾಟಿದೆಲ್ಲ ಅದೇ ಧರ್ಮ ಅಂದ. ಏನು ಹಂಗಂದರೆ, ಇಷ್ಟೊಂದು ದೋಣಿ ತಂದೆಯಲ್ಲ ನೀನು,
ಯಾವ ದೋಣಿನೂ ಚೆನ್ನಾಗಿಲ್ಲ ಅಂತ ನಾನು ಹೇಳಿದೆ. ಹಾಗೆ ನೀನು ದೋಣಿ ಹುಡುಕಬೇಡ, ನೀನು ಮಾಡೋ ಕೆಲಸನೇ ಧರ್ಮ. ಚೆನ್ನಾಗೇ ಮಾಡ್ತಿದ್ಯಾ ನೀನೀಗ. ದೋಣಿ ಆಧಾರ ಬೇಡ ನಿನಗೆ, ಮತ್ತೊಂದು ಯಾವುದಕ್ಕೂ ಅಂಟ್ಕೊಳ್ಳೋದು ಬೇಡ. ನೀನು ಸ್ವತಃ ನಡ್ಕೊಂಬಂದೆ ಅಲ್ಲ ನೀರಲ್ಲಿ, ನೀ ಮಾಡ್ತಾ ಇದ್ದೀಯ, ಈಗ ಜನಾನುರಾಗಿ ಆಗಿದ್ದೀಯಾ, ಜನರು ಒಳ್ಳೆ ಕೆಲಸ ಮಾಡ್ತಿದ್ದೀಯಾ, ಅದೇನೇನು ಧರ್ಮ, ತಲೆ ಕೆಡಿಸ್ಕೋಬೇಡ. ಧರ್ಮ ಒಂದು ಲೇಬಲ್ ಹಚ್ಚಿ ತೋರ್ಸೋಕ್ಕಾಗಲ್ಲ. ಈ ದೋಣಿಗಳೆಲ್ಲ ಹೊರಗಿರುವಂಥವು. ಆ ದೋಣಿ ಬಿಟ್ಟು ನಾನೇ ಸ್ವತಃ ಮಾಡ್ತೀನಲ್ಲ, ಅದು ಧರ್ಮ ಅಂತ, ನಿಜವಾದ ಧರ್ಮ. ಅವನು ಹೇಳ್ತಾನೆ, ಯಾವ ಕರ್ತವ್ಯದಿಂದ ನನಗೆ ತುಂಬ ಸಂತೋಷ ಆಗ್ತದೋ, ಮನಃಪೂರ್ವಕವಾಗಿ ಮಾಡ್ತೇನೋ, ಆ ಕರ್ಮ ನನ್ನ ಧರ್ಮ ಅಂತ. ಅದನ್ನು ಹೇಳ್ತಾನೆ. ಚಕ್ರವರ್ತಿ ಅಶೋಕನಿಗೆ ಕೂಡ ಧರ್ಮದ ಅರ್ಥ ಆದದ್ದು ಯಾವಾಗ ಹೇಳಿ? ಕಳಿಂಗವನ್ನು ಗೆದ್ದು ಆ ರಕ್ತದ ಮಡುವು ನೋಡಿದಾಗ ಅನಿಸಿದ್ದು, ಛೇ, ಹಿಂಸೆ ಕಾರಣ ಇಲ್ಲ, ಕರುಣೆ ಉಕ್ಕಿ ಬಂತು. ಎಲ್ಲಿ ಕರುಣೆ ಬರ್ತದೋ ಧರ್ಮದ ಲಕ್ಷಣ ಇದೆ ಅಂತ ಹೇಳಿ. ಪ್ರತಿಯೊಂದು ಧರ್ಮದ ಮೂಲ ಅಂದರೆ ನಂಬಿಕೆ ಅಂತ. ಈ ಮಾತನ್ನು ಹೇಳಿ ಮುಗಿಸ್ತೇನೆ, ಭಾಳ ಮುಖ್ಯವಾದಂಥದ್ದು, ನಾನು ಭಾಳ ತಲೆ ಕೊರೆದಂಥದ್ದು. ಪ್ರತಿಯೊಂದು ಧರ್ಮದ ಮೂಲ ನಂಬಿಕೆ. ದಯವಿಟ್ಟು ವಿಚಾರ ಮಾಡಿ ಸ್ನೇಹಿತರೆ, ನನಗೊಂದು ನಂಬಿಕೆ ಇದೆ. ನನ್ನ ನಂಬಿಕೆ ಏನು ಅಂತ ಹೇಳ್ತಾ ಹೋಗ್ತೇನೆ ಜನಕ್ಕೆಲ್ಲ. ನೀವೊಬ್ಬರು ಸಿಗ್ತೀರಿ, ಯಾರೊಬ್ಬರು ನನಗೆ, ನಂದು ಅದೇ ನಂಬಿಕೆ ಇದೆ ಅಂತಾರವ್ರು. ಹೌದಾ, ನಾವಿಬ್ಬರು ಸ್ನೇಹಿತರಾಗ್ತೀವಿ, ಇಬ್ಬರು ನಂಬಿಕೆಗಳು ಒಂದಾಯಿತು. ಇನ್ನೊಂದು 4 ಜನ ಸಿಗ್ತಾರೆ, ಒಂದು ಗುಂಪು ಕಟ್ಕೊಂಡ್ಬಿಡ್ತೀವಿ, ನಾವೆಲ್ಲ ಒಂದೇ ನಂಬಿಕೆಗೆ ಸೇರಿದವರು. ಪ್ಲೀಸ್ ಬಿಲೀವ್ ಮೀ, ಇಟ್ ಇಸ್ ಅ ಬ್ಯೂಟಿಫುಲ್ ಥಿಂಗ್. ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಇಂಡಿವಿಜುವಲ್ ಫೇತ್. ಎಲ್ಲವೂ ಪ್ರಾರಂಭ ಆಗೋದು ವೈಯಕ್ತಿಕ ನಂಬಿಕೆಯಿಂದ ಶುರು ಆಗೋದು. ಆ ನಂಬಿಕೆಗಳು ಹಂಚಿಕೊಂಡಂಥ ಒಂದು ಗುಂಪು ಆದ ತಕ್ಷಣ ಆ ಗುಂಪು ಏನು ಮಾಡುತ್ತೆ? ದ ಮೊಮೆಂಟ್ ದ ಇಂಡಿವಿಜುವಲ್ ಫೇತ್ ಬಿಕಮ್ಸ್ ಎ ಕಲೆಕ್ಟಿವ್ ಫೇತ್, ಇಟ್ ಬಿಕಮ್ಸ್ ಅಗ್ರೆಸಿವ್, ಇಟ್ ಬಿಕಮ್ಸ್ ಎಂಪೈರ್ ಮೇಕಿಂಗ್, ಇಟ್ ಬಿಕಮ್ಸ್ ಕಾಂಕ್ರಿಂಗ್. ಅವಾಗೇನು ಮಾಡುತ್ತೆ ಗುಂಪು? ಪ್ರಚಾರ ಮಾಡೋಣ ಬನ್ರಿ, ನಮ್ಮ ಚೆನ್ನಾಗಿದೆ ಅಂತ. ಪ್ರಚಾರ ಪ್ರಿಯ ಆಗುತ್ತೆ, ತೋರಿಸ್ಕೊಳ್ಳೋಕ್ಕಾಗತ್ತೆ, ನನ್ನ ಧರ್ಮ ದೊಡ್ಡದನ್ನು ತೋರಿಸ್ಬೇಕು. ಹೀಗೆ ವೈಯಕ್ತಿಕವಾದಂಥ ನಂಬಿಕೆ ಸಾಮೂಹಿಕ ನಂಬಿಕೆ ಆದಾಗ ಅದು ಭಾಳ ಉಗ್ರ ಆಗ್ತದೆ, ಪ್ರಚಾರ ಪ್ರಿಯ ಆಗ್ತದೆ, ಹರಡೋಕ್ಕೆ ಶುರು ಮಾಡ್ತದೆ. ಅಲ್ಲೇ ಪ್ರಾಬ್ಲಮ್ ಆದದ್ದು, ಅಲ್ಲೇ ದಾರಿ ತಪ್ಪಿದ್ದು. ಧರ್ಮದ ಆಯ್ಕೆ ಮಾಡ್ಕೊಳ್ಳೋದು ನಮಗೆ ಅವಕಾಶ ಇಲ್ಲ. ನಮ್ಮಲ್ಲಿ ಎಲ್ಲ ಕಡೆಗೂ ಹಾಗಾಗಿ ಬಟ್ರಾನ್ ಡ್ರೆಸ್ಸಲ್ಲಿ ಒಂದು ಮಾತು ಬರೀತಾರೆ, ಸ್ವಲ್ಪ ಹೊರಟ ಮಾತು, ಸತ್ಯ ಇದೆ ಅದರೊಳಗೆ. ಆತ ನಾಸ್ತಿಕ. ಆತ ಹೇಳ್ತಾನೆ, ಇಫ್ ಯು ನೀಡ್ 18 years of age, if you need 18 years of age to select one of the 4 idiots in an election, don't you require a better age to decide what religion you want to be? ಧರ್ಮದಂಥ ದೊಡ್ಡ ಚಿಂತನೆಯನ್ನು ಮಾಡೋಕ್ಕೆ ಸ್ವಲ್ಪ ಆದರೂ ವ್ಯತ್ಯಾಸ ಬೇಡವಾ? ಮಗು ಹುಟ್ಟಿದ ತಕ್ಷಣ ಅಪ್ಪ ಅಮ್ಮ ಅದಕ್ಕೊಂದು ಸೀಲ್ ಹಾಕಿಬಿಡ್ತಾರೆ. ನೀನು ಬ್ರಾಹ್ಮಣ, ನೀನು ಕ್ಷತ್ರಿಯ, ನೀನು ವೈಶ್ಯ, ನೀನು ಶೂದ್ರ, ನೀನು ಕ್ರಿಶ್ಚಿಯನ್, ನೀನು ಮುಸ್ಲಿಂ, ಸೀಲ್ ಹಾಕಿಬಿಡ್ತು. ಅಷ್ಟಕ್ಕೆ ಅದನ್ನು ನಿಲ್ಲಿಲ್ಲ. ಅದು ಮಗು ಹುಟ್ಟಿ ಬೆಳೆಯೋ ತನಕನೂ ಆ ಪರಿವಾರದವರೆಲ್ಲ ಇದು ನಿಂದು, ಇದು ನಿಂದು, ನಿಂದಿದು ಅಂತ ಅಷ್ಟು ಹೇಳೋ ಜೊತೆಗೆ ನೀನು ಧರ್ಮ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು, ಅದಕ್ಕಿಂತ ನೀನು ದೊಡ್ಡವನು ಅಂತ ಹೇಳಿ ನನ್ನ ಅಜ್ಜ ಹೇಳ್ತಿರೋ ಹಾಗೆ ನಮ್ಮ ಮಕ್ಕಳಿಗೆ ಒಂದು ಕಿಟಕಿ ಮಾತ್ರ ತೆಗೆದಿಟ್ಟು ಬಾಕಿ ಎಲ್ಲ ಕಿಟಕಿ ಮುಚ್ಚಿಬಿಡ್ತೇವೆ. ಅಲ್ಲೇ ತಪ್ಪಾಗೋದು. ಎಲ್ಲ ಧರ್ಮವನ್ನು ಪ್ರೀತಿ ಮಾಡೋ ಹಂಗೆ ಕಲಿಸ್ಲಿಲ್ಲ ನಾವು. ನನ್ನ ಧರ್ಮನೇ ಶ್ರೇಷ್ಠ ಅಂತ ಪ್ರತಿಯೊಬ್ಬರು ನಂಬ್ಕೋತಾರೆ. ಅದೇ ಹುಚ್ಚಲಲ್ಲಿ ತಾನೇ ಅನಾಹುತ ಆಗ್ತಿರೋದೀಗ. ನಾನು ಹೇಳಿದೆ ಸತ್ಯ, ನನ್ನ ಗುರುಗಳೇ ದೊಡ್ಡ ಗುರುಗಳು, ನಾನು ಹೇಳಿದ ಧರ್ಮನೇ ಸರಿ ಅಂತ ಆದದ್ದು. ಈ ಕಾರ್ಪೊರೇಟ್ ಕಲ್ಚರ್ ಹೊಡೆದಾಟ ಬಂದಿರೋದು ಲಾರ್ಜ್ ಸ್ಕೇಲ್ ನಂಬರ್ ಆದಾಗ. ಅದಕ್ಕೆ ಬಟ್ರಾನ್ ಡ್ರೆಸ್ಸಲ್ಲಿ ಒಂದು ಮಾತು ಹೇಳ್ತಾನೆ, ಕೆಲವರು ಬ್ಯಾಂಕ್ನಲ್ಲಿ ಕ್ಲಾರ್ಕ್ ಆಗಿದ್ದಾರೆ, ಇನ್ನು ಕೆಲವರು ಡಾಕ್ಟರ್ ಆಗಿದ್ದಾರೆ, ಇನ್ನು ಕೆಲವರು ಇಂಜಿನಿಯರ್ ಆಗಿದ್ದಾರೆ. ಇಂಜಿನಿಯರಿಗೆ ಡಾಕ್ಟ್ರನ್ನ ಕಂಡ್ರೆ ಏನು ತಕರಾರಿಲ್ಲ. ಡಾಕ್ಟರ್ ಕೆಲಸ ಅವ್ರು ಮಾಡ್ತಾರೆ, ಇಂಜಿನಿಯರ್ ಕೆಲಸ ನಾನು ಮಾಡ್ತೀನಿ. ಅವ್ರನ್ನೂ ಜಗಳ ಅಂತಲ್ಲ, ಡಾಕ್ಟ್ರನ್ನ ಹೊಡಿಬೇಕು ಅಂತ ಇಂಜಿನಿಯರ್ ಅನ್ನಲ್ಲ, ಇಂಜಿನಿಯರ್ ಹೊಡಿಬೇಕು ಅಂತ ಡಾಕ್ಟರ್ ಅನ್ನಲ್ಲ, ಅವರ ಕೆಲಸನೇ ಬೇರೆ. ಹಾಗಿದ್ದಾಗ ನಾವು ಕೂಡ ಯಾಕೆ ಮಾಡೋಕ್ಕಾಗಲ್ಲ ಹಾಗೆ? ನಮ್ಮ ಧರ್ಮ ನಂದಗಪ್ಪ, ನಿನ್ನ ಧರ್ಮ ನೀನು ಮಾಡ್ಕೊಂಡು ಹೋಗು ಅಂತ ಅನ್ನಲ್ಲ. ಆದರೆ ಎಂಪೈರ್ ಮೇಕಿಂಗ್ ಅಗ್ರೆಸಿವ್ ಆದಾಗ ಕರುಣೆ ಅನ್ನೋದು ಹಿಂದೆ ಹೋಗುತ್ತೆ. ಈ ಮಾತನ್ನು ಅವತ್ತು ಧರ್ಮರಾಜ ಹೇಳಿದ್ದಾನೆ. ನಿಜವಾದ ಧರ್ಮ ಎಲ್ಲಿದೆ ಅಂದರೆ ಎಲ್ಲಿ ಕರುಣೆ ಇದೆಯೋ ಅಲ್ಲಿ ಧರ್ಮ ಇದೆ. ಎಂದು ಕರುಣೆ ತಪ್ಪು ಹೋಯ್ತೋ ಅವಾಗೇನು ಮಾಡಬೇಕು? ಎಲ್ಲರನ್ನ ಒಪ್ಕೋಬೇಕು. ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳಿದ್ವಿ. ಅದಾಗದೆ ಹೋದರೆ ಎಲ್ಲವನ್ನು ಬಿಟ್ಟು ಭಗವಂತನಲ್ಲಿ ಶರಣಾಗಿ ಕರುಣೆ ಕೇಳ್ಕೋಬೇಕು. ಆದ್ದರಿಂದ ಎಲ್ಲಿ ಧರ್ಮ ಇದೆಯೋ ಇಲ್ಲವೋ ಅಂತ ಪರೀಕ್ಷೆ ಮಾಡಬೇಕಾದ್ರೆ ಅಲ್ಲಿ ಕರುಣೆ ಇದೆ ಅನ್ನೋದಾದರೆ ಅದು ಧರ್ಮ ಇದೆ, ಕರುಣೆ ಇಲ್ಲ ಅಂದರೆ ಧರ್ಮ ಇಲ್ಲ. ಇದು ಬಹಳ ಅದ್ಭುತವಾದಂಥ ಮಾತನ್ನು ಧರ್ಮರಾಜ ಹೇಳಿದ್ದಾನೆ. ಇದು ಒಂದು ಭಾಗ. ನೀಲಕಂಠರು ಇದನ್ನು ಇನ್ನೂ ಸ್ವಲ್ಪ ವಿಸ್ತರಣೆ ಮಾಡಿ ಹೇಳ್ತಾರೆ, ಅದು ಮುಗಿಸ್ಬಿಡ್ತೀನಿ. ಅವ್ರು ಹೇಳೋ ಪ್ರಕಾರ ಕರುಣೆ ಅಂತೇನು ಪದ ಉಪಯೋಗಿಸಿದ್ದಾರೆ ಧರ್ಮ, ಇದು ಸನ್ಯಾಸ ಧರ್ಮವಾಗಿ ಕುರಿತದ್ದು ಹೇಳಿದ್ದು ಅಂತ ಹೇಳ್ತಾರೆ. ಶ್ರೇಷ್ಠವಾದ ಧರ್ಮ ಯಾವುದು? ನಮ್ಮಲ್ಲಿ ಆಶ್ರಮಗಳನ್ನು ಮಾಡಿಕೊಂಡು ಕೊನೆಗೆ ಸನ್ಯಾಸಾಶ್ರಮ ದೊಡ್ಡದು ಅಂತ. ಅವ್ರು ಹೇಳೋ ಪ್ರಕಾರ
ಆನ್ರಿಷಂ ಅಂದರೆ ಅಹಿಂಸೆ ಅಥವಾ ಕರುಣೆ, ಇದು ಸನ್ಯಾಸ ಧರ್ಮದ ಗುಣ. ಆದ್ದರಿಂದ ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠವಾದದ್ದು ಸನ್ಯಾಸ ಧರ್ಮ ಅಂತ ನೀಲಕಂಠರ ಮಾತು, ಅವರ ಅನಾಲಿಸಿಸ್ ಅದು. ಉಳಿದ 3 ಆಶ್ರಮಗಳಲ್ಲಿ ಹಿಂಸೆಗೆ ಅವಕಾಶ ಇದೆ, ಆದರೆ ಅಹಿಂಸೆ ಸನ್ಯಾಸ ಧರ್ಮದ ಮೂಲ ಸತ್ವ. ಆದ್ದರಿಂದ ನೀಲಕಂಠರು ಹೇಳೋದು, ಯಾವಾಗ ಧರ್ಮರಾಜ ಕರುಣೆ ಧರ್ಮದ ಮೂಲ ಅಂತಾನೋ ಅದರ ಅರ್ಥ ಏನು ಅಂದರೆ ಸನ್ಯಾಸವೇ ಶ್ರೇಷ್ಠವಾದಂಥ ಧರ್ಮ ಅಂತ ನೀಲಕಂಠರ ಅಭಿಪ್ರಾಯ. ಆದರೆ ಬೇರೆದರ ಅಭಿಪ್ರಾಯ ಪ್ರಕಾರ ಯಾವ ಧರ್ಮವೇ ಆಗಲಿ, ಮತವೇ ಆಗಲಿ, ಅದು ಕರುಣೆಯನ್ನು ಮಾತ್ರ ಬಿಂಬಿಸಬೇಕು, ಕರುಣೆಯನ್ನು ಬಿಟ್ಟರೆ ಅದು ಅಧರ್ಮ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾರೆ. ಇದು ಇಲ್ಲಿ ನಿಲ್ಲಿಸಿ ಮುಂದಿನ ಪ್ರಶ್ನೆಗಳನ್ನು ನಾಳೆ ತಗೊಳ್ಳೋಣ. ನಮಸ್ಕಾರ.